ಇಲ್ಲಿಂದ ಯಾವ್ದೋ ಕೆಲವು ಬಲೆಗಳು ಬಂದಿದಾವೆ ಅಥವಾ ಇಲ್ಲಿ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆ? ಇಲ್ಲಿ ಏನಾದ್ರು ಬಲೆ ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲ ಅಲ್ಲ? ಇಲ್ಲ. ಇಲ್ಲಿಂದ ಬನ್ನಿ, ಈ ಸೈಡ್ ಇಂದ ಬನ್ನಿ. ಈಗ ಈ ಸೈಡ್ ಬನ್ನಿ, ನೋಡಿ ಇಲ್ಲಿ ಇದಕ್ಕೆ ಲ್ಯಾಡರ್ ವೆಬ್ ಸ್ಪೈಡರ್ ಅಂತ ಒಳ್ಳೆ ಏಣಿ ಆಕಾರದಲ್ಲಿ ನೋಡಿ. ನಿಮ್ಗೆ ಇಡೀ ನಮಗೆ ಎದುರುಗಡೆಯಿಂದ ನೋಡುವಾಗ ಇಲ್ಲಿ ಬಲೆ ಇರೋದೇ ಗೊತ್ತಾಗೋದಿಲ್ಲ, ಆದ್ರೆ ಈ ಸೈಡ್ ಇಂದ ನೋಡುವಾಗ ಇಡೀ ಇದಕ್ಕೊಂದು ಪರದೆ ತರ ಬಲೆ ಹಾಕಿದೆ. ಸೊ ಇಲ್ಲಿ ಯಾವ್ದೇ ಕೀಟಗಳು ಬಂದು ಹಿಂಗ್ ಬಂದು ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಕೂತ್ಕೊಳ್ತದೆ. ಇಲ್ಲಿ ಇಲ್ಲ ನೋಡಿ, ಪುನಃ ಒಂದು ಬಲೆ ನಾನು ಡಿಸ್ಟರ್ಬ್ ಮಾಡಿದೆ. ಇಲ್ಲಿ ಇದೇ ಅದ್ರ ಓನರ್. ಇದಕ್ಕೆ ಹೆರೆನ್ನಿಯಾ ಅಂತ ಹೇಳ್ತೀವಿ. ನೋಡಿ ಈಗ ನೋಡಿ ಇದು ಬಿತ್ತಲ್ಲ, ಈಗ ಸುಮ್ನೆ ಬಿಡಿ, ಅದು ವಾಪಸ್ ಅದೇ ಜಾಗಕ್ಕೆ ಬರುತ್ತೆ. ಯಾಕಂದ್ರೆ ಅದು ಬೀಳ್ಬೇಕಾದ್ರೆ ಒಂದು ಸೇಫ್ಟಿ ಲೈನ್ ನ ಬಿಟ್ಟು ಬೀಳುತ್ತೆ. ನಾವ್ ಹೇಗ್ ಹಾರಬೇಕಾದ್ರೆ ಒಂದು ಜಂಪ್ ಮಾಡ್ಬೇಕಾದ್ರೆ ಒಂದು ಹಗ್ಗ ಇಟ್ಕೊಂಡು ಹಿಂಗ ಹಾರ್ತಿವೋ, ವಾಪಸ್ ಹಗ್ಗ ಇಟ್ಕೊಂಡು ಏರ್ತೀವೋ, ಅದೇ ನಮ್ಮನೆ ಅದು ಬೀಳ್ಬೇಕಾದ್ರೆ ಒಂದು ಹಗ್ಗನ ತನ್ನ ಸ್ಪಿನ್ನರೆಟ್ಸ್ ಅಲ್ಲಿ ಬಿಟ್ಟು ಬಿದ್ದಿದೆ, ವಾಪಸ್ ಅದು ಅದ್ರ ಮೇಲಿಂದನೇ ಏರುತ್ತೆ. ಈಗ ನೀವೇ ನೋಡ್ತಿದ್ರೆ ಗಮನಿಸಬಹುದು. ನಮಸ್ತೆ ಅಭಿಜಿತ್ ಅವರೇ. ನಮಸ್ಕಾರ. ತಾವು ಮೈಸೂರಲ್ಲಿ ಇದ್ದೀರಾ, ಹಾಗೂ ತಾವು ಮೂಲತಃ ವೈದ್ಯರಾಗಿದ್ದು ಮತ್ತೆ ಜೇಡರ ಮೇಲೆ ಸುಮಾರಷ್ಟು ತಾವು ಕೆಲಸ ಮಾಡಿದ್ದೀರಾ. ಸ್ವಲ್ಪ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಸ್ವಲ್ಪ ಒಂದ್ಸರಿ ಜೇಡ ಅಂದ್ರೆ ಏನು, ಅಂದ್ರೆ ಜೇಡ ಯಾವ ತರ ಕೆಲಸ ಮಾಡುತ್ತೆ, ಸ್ವಲ್ಪ ಪ್ರಾಥಮಿಕ ಹಂತವಾಗಿ ತಿಳಿಸ್ಕೊಡಿ. ಸರಿ, ನಮ್ಮ ತೋಟಕ್ಕೆ ಇಂದ್ರಪ್ರಸ್ಥಕ್ಕೆ ಸ್ವಾಗತ. ಈಗ ಬಹುಶಃ ಜೇಡ ಅಂದ್ರೆ ಏನು ಅಂತ ಹೇಳೋದನ್ನ ನಾನು ಒಂದು ಸಣ್ಣದಾಗಿ ಹೇಳಬಹುದು, ವಿಸ್ತಾರವಾಗಿ ಹೇಳ್ಬೋದು. ಅದ್ರ ಬದಲು ನಾವೇನ್ ಮಾಡುವ ಅಂದ್ರೆ ನಮ್ಮ ತೋಟಕ್ಕೆ ಸುತ್ತ ಹೋಗೋದು ಬೇಡ, ಮನೆ ಸುತ್ತ ಏನೇನ್ ಜೇಡಗಳಿದೆ ಅಂತ ನೋಡ್ಕೊಂಡು ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಅದು ಸುಲಭ ಅನ್ಸುತ್ತೆ. ಈಗ ನೀವು ಸಾಮಾನ್ಯವಾಗಿ ಈಗ ಬಹುಶಃ ನಮ್ಮ ತೋಟದಲ್ಲೇ ಆಗ್ಲಿ ಬೇರೆ ಎಲ್ಲೇ ಹೋಗ್ಲಿ ಸರ್, ನೀವು ರಾತ್ರಿ ಓಡಾಡಿರ್ಬೋದು. ಅವಾಗ ನಿಮ್ಗೆ ಏನ್ ಕಾಣಿಸ್ತದೆ? ಜೇಡದ ಬಲೆ ನೋಡಿರ್ತೀರಿ ನೀವು. ಈಗ ಹಗಲಲ್ಲಿ ಇಲ್ಲೆಲ್ಲಾದ್ರೂ ನಿಮ್ಗೆ ಬಲೆ ಕಾಣಿಸ್ತಾ ಇದೆಯಾ? ನೀವು ಇದೇ ನಮ್ಮ ತೋಟಕ್ಕೆ ನೀವು ರಾತ್ರಿ ಬಂದ್ರೆ ಇಲ್ಲೊಂದ್ ಬಲೆ, ಅಲ್ಲೊಂದ್ ಬಲೆ, ಅಲ್ಲೊಂದ್ ಬಲೆ ಎಲ್ಲ ಕಾಣಿಸುತ್ತೆ. ಬಟ್ ರಾತ್ರಿ ಹೊತ್ತು ಬಲೆ ಕಾಣಿಸೋದಿಲ್ಲ. ನಿಮ್ಗೆ ಯಾಕೆ ಫಸ್ಟೇ ಬಲೆ ಹೇಳಿದೆ ಅಂದ್ರೆ ನಮ್ಗೆ ಜೇಡ ಅಂದ್ರೆ ಬಲೆ ಅಂತ ಇದೆ. ಜೇಡ ಅಂದ್ರೆ ಬಲೆ, ಬಲೆ ಅಂದ್ರೆ ಜೇಡ. ಅದೊಂಥರ ಅದು ಸಂಬಂಧ ಅಷ್ಟು ಗಟ್ಟಿಯಾಗಿದೆ. ಹಾಗಾಗಿ ನಾವು ಜೇಡದ ಬಲೆ ಅಂತಲೇ ನಾವು ಗುರುತಿಸ್ತೀವಿ. ಆದ್ರೆ ಪ್ರಪಂಚದಲ್ಲಿ 30% ಜೇಡಗಳು ಮಾತ್ರ ಬಲೆ ಕಟ್ತವೆ. ಇನ್ನು ಉಳಿದಂತ 70 ಜೇಡಗಳು, ಒಟ್ಟು 53,000 ಪ್ರಭೇದ ಇಲ್ಲಿವರೆಗೆ ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಕೇವಲ 30% ಮಾತ್ರ ಬಲೆ ಕಟ್ಟುವಂತ ಜೇಡಗಳು. ಇನ್ನು ಉಳಿದಂತವು ಬಲೆ ಕಟ್ಟೋದೇ ಇಲ್ಲ. ಅದು ಬಲೆ ಕಟ್ಟೋದೇನಕ್ಕೆ ಅಂದ್ರೆ ಬೇಟೆಗೋಸ್ಕರ. ಆ ಬಲೆನಲ್ಲಿ ಕೀಟಗಳು ಬೀಳಬೇಕು, ಅದನ್ನ ಹಿಡಿಬೇಕು, ತಿನ್ಬೇಕು. ಹಾಗಾಗಿ ಅವು ಬಲೆ ಕಟ್ತವೆ. ರಾತ್ರಿ ಹೊತ್ತು ದೊಡ್ಡ ಬಲೆ ಕಟ್ತವೆ. ಆ ಬಲೆನಲ್ಲಿ ಕೀಟಗಳು ಬೀಳ್ತವೆ, ಅದನ್ನ ತಿಂತವೆ, ತನ್ನ ಜೀವನವನ್ನು ಸಾಗಿಸ್ತವೆ. ಅದು ಜೇಡದ ಬಲೆ ಕಟ್ಟೋ ಜೇಡಗಳ. ಪುನಃ ಜೇಡಗಳ ಅನ್ನೋದಕ್ಕಿಂತ ಎರನಿಡೆ, ಟೆಟ್ರಾಗ್ನಾಥಿಡೆ ಅಂತ ಕೆಲವು ಫ್ಯಾಮಿಲಿಗಳಿದಾವೆ. ಅಂತವು ಬಲೆ ಕಟ್ಟೋಂತವಕ್ಕೆ ಆ ರೀತಿಯಾದಂತಹ ಒಂದು ನಿರಂತರವಾದ ಒಂದು ಕ್ರಿಯೆ ಇರುತ್ತೆ. ಹಗಲೊತ್ತಲ್ಲಿ ಯಾಕೆ ಕಟ್ಟಬಾರದು ಅಂತಲೇ ನಾವು ಗಮನ ಮಾಡ್ಬೋದು. ಹಗಲೊತ್ತಲ್ಲಿ ಕೀಟಗಳ ಸಂಚಾರ ಕಡಿಮೆ ಒಂದು. ಇನ್ನೊಂದು, ಹಗಲೊತ್ತಲ್ಲಿ ಹಕ್ಕಿಗಳಿಗೆ, ನಿಮ್ಗೆ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದೆ, ಹಕ್ಕಿಗಳು ಸಹಿತ ತುಂಬಾ ಹಾರಾಡ್ತಾ ಇರ್ತವೆ. ಹಕ್ಕಿಗಳಿಗೆ ಪ್ರಮುಖವಾದ ಆಹಾರನೇ ಜೇಡ. ಅಂದ್ರೆ ಕೀಟಗಳು ಅಥವಾ ಜೇಡ ಎಲ್ಲನೂ ಅದರಲ್ಲಿ ಜೇಡ ಅವಕ್ಕೆ ತುಂಬಾ, ಅದರಲ್ಲಿ ಪ್ರೋಟೀನ್ ರಿಚ್ ಇರ್ತದೆ. ಮರಿಗಳಿಗೆ ಉಣಿಸ್ಲಿಕ್ಕೆ ಜೇಡಗಳನ್ನೇ ಹೆಚ್ಚು ಹಕ್ಕಿಗಳು ಬಳಸ್ತವೆ. ಹಾಗಾಗಿ ಹಕ್ಕಿಗಳಿಂದ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಜೇಡಗಳು ಇವಾಲ್ಯೂಷನ್ ಅಲ್ಲಿ ಏನಾದವು ಅಂದ್ರೆ ಹಗಲೊತ್ತಲ್ಲಿ, ರಾತ್ರಿ ಹೊತ್ತು ಬರೀ ಗೂಬೆ ಮತ್ತೆ ಕೆಲವು ಹಕ್ಕಿಗಳು ಮಾತ್ರ ಎಚ್ಚರ ಇರ್ತವೆ, ಮತ್ತು ಕೀಟಗಳ ಸಂಚಾರ ಜಾಸ್ತಿ ಇರ್ತದೆ. ಹಾಗೆ ಕೀಟಗಳ ನಿಯಂತ್ರಣ ನಮ್ಮ ದೃಷ್ಟಿಯಿಂದ ಅವಕ್ಕೆ ಆಹಾರ, ಕೀಟಗಳ ಆಹಾರವಾಗಿ ಸ್ವೀಕರಿಸೋದಕ್ಕೆ ರಾತ್ರಿ ಹೊತ್ತು ಬಲೆ ಕಟ್ಟೋದು ಪ್ರಧಾನ ಅಂತ ರಾತ್ರಿ ಹೊತ್ತಲ್ಲಿ ಬಲೆ ಕಟ್ಲಿಕ್ಕೆ ಹೋದ್ವು. ಇನ್ನು ಹಗಲೊತ್ತಲ್ಲಿ ಆ ಜೇಡಗಳೆಲ್ಲೋದು, ಅವು ಏನ್ ಮಾಡ್ತಾವುದು? ಉದಾಹರಣೆಗೆ ಇದೇ ಬನ್ನಿ, ಇದೊಂದು ಟ್ರೀ ಟೊಮ್ಯಾಟೊ ಅಂತ ಹೇಳ್ತೀವಿ, ಮರ ಬನ್ನಿ. ಇಲ್ಲೊಂದು ಕೀಟ ನಿಮ್ಗೆ ಕಾಣಿಸ್ತಾ ಇದೆ. ನಿಮ್ಮ ಹಾಗೆ ಮುಂದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ನಿಮ್ಗೆ ಈ ಎಲೆನಲ್ಲಿ ನಿಮ್ಗೆ ಎಲ್ಲಾದ್ರೂ ಜೇಡ ಕಾಣಿಸ್ತಾ ಇದೆಯಾ? ಇಲ್ಲ. ನಿಮ್ಗೆ ಬಹುಶಃ ನಿಮ್ಗೆ ಈ ಎಲೆನಲ್ಲೇ ನೋಡಿ. ಈಗ ನನ್ನ ಕೈಯನ್ನು ಫೋಕಸ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಈಗ ಮೂವ್ಮೆಂಟ್ ಕಾಣಿಸ್ತಾ? ಹಗಲೊತ್ತಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎಲೆಯ ಯಾವ ಕಲೆಗಳಿದಾವೋ, ಇಲ್ಲಿ ಎಲೆಗಳ ಬಣ್ಣ ಯಾವ ರೀತಿಯಾಗಿ ಬದಲಾಗಿದೆಯೋ, ಕಲೆಗಳಿದಾವೋ ಅದೇ ಬಣ್ಣದಲ್ಲಿ ಇದು ತಾನು ಸಹ ಇರೋ ಕಾರಣ ಓಪನ್ ಆಗಿದೆ, ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಹಾಕೊಂಡಿದೆ. ಆದ್ರೂ ಸಹ ಹಕ್ಕಿಗಳ ಕಣ್ಣಿಗೆ ಇದು ಬೀಳೋದಿಲ್ಲ. ಮತ್ತೆ ನಮಗೆ ಏನು ಈ ಗ್ರೇ ಆಗಿ ಕಾಣ್ತಾ ಇದೆಯೋ ಇದೇ ಬಣ್ಣದಲ್ಲಿ ಹಕ್ಕಿಗಳಿಗೆ ಕಾಣಬೇಕು ಅಂತಲೂ ಇಲ್ಲ. ಹಕ್ಕಿಗಳದ್ದು ಅದು ಇನ್ಫ್ರಾರೆಡ್ ವಿಷನ್ ಅಲ್ಲಿ ಅದಕ್ಕೆ ಬೇರೆನೇ ತರ ಕಾಣಿಸ್ಬಹುದು. ಆದ್ರೂ ಸಹಿತ ಇದು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದ್ರಲ್ಲಿ ಶಕ್ತವಾಗಿದೆ ಅಂದ್ರೆ ಇದು ಹಕ್ಕಿಗಳ ಕಣ್ಣಿಗೆ ಗೋಚರಿಸ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಇದಕ್ಕೆ ಕ್ಯಾಮೋಫ್ಲೇಜ್ ಅಂತ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ವರ್ಣತಾದ್ರೂಪ್ಯತೆ ಅಂತ ಹೇಳಬಹುದು ನಾವು.
ಸೊ ಇದು ಈ ರೀತಿಯ ಬಣ್ಣದಲ್ಲಿ ಇರೋ ಕಾರಣ ನಮ್ಮ ಕಣ್ಣಿಗೂ ಕಾಣೋದಿಲ್ಲ, ನಮ್ಮ ನಾರ್ಮಲ್ ಲೈಟ್ ವಿಷನ್ಗೂ ಕಾಣೋದಿಲ್ಲ, ಇನ್ಫ್ರಾರೆಡ್ ವಿಷನ್ಗೂ ಸಹಿತ ಬಹುಶಃ ಪ್ರಾಯಶಃ ಕಾಣೋದಿಲ್ಲ. ಅಕಸ್ಮಾತ್ ಕಾಣುತ್ತೆ ಅಂತ ಆಗಿದ್ರೆ ಇದನ್ನ ಹಕ್ಕಿಗಳು ಬಂದು ತಿಂತಿದ್ವು. ಅದರ ಅಷ್ಟು ಸಂಖ್ಯೆಯಲ್ಲಿ ಇದು ಎರಿಯೋವಿಕ್ಸಿ ಅಂತ ಹೇಳುವಂತ ಒಂದು ಬಲೆ ಮಾಡೋ ಜೇಡ. ರಾತ್ರಿ ಹೊತ್ತು ಇಲ್ಲಿಂದನೇ ಇದು ಬಲೆ ಶುರು ಮಾಡುತ್ತೆ, ಇಡೀ ಅಂಗಳಕ್ಕೆ ಬಲೆ ಹಾಕಿ ಇಲ್ಲಿ ಬರುವಂತ ಕೀಟಗಳನ್ನ ತಿನ್ನುತ್ತೆ. ಎಷ್ಟು ತಿನ್ನುತ್ತೆ? ಒಂದು ಬಲೆ ಮಾಡುವಂತ ಜೇಡಗಳು ಕನಿಷ್ಠ ಒಂದು ರಾತ್ರಿಯಲ್ಲಿ 4 ಕೀಟಗಳನ್ನಾದ್ರೂ ತಿನ್ನುತ್ತೆ. ಕೀಟಗಳಂದ್ರೆ ನಮ್ಮ ದೃಷ್ಟಿಯಲ್ಲಿ ಕೀಟಗಳಂದ್ರೆ ಪೆಸ್ಟ್, ನಮಗೆ ತೊಂದರೆ ಕೊಡುವಂಥವು. ಅಂತಹ ಕೀಟಗಳನ್ನ ಇದು ತಿನ್ನುತ್ತೆ. 1 ಎಕರೆಯ ಜಾಗದಲ್ಲಿ ಮಿನಿಮಮ್ 1 ಲಕ್ಷ ಈ ರೀತಿಯ ಜೇಡಗಳಿರ್ಬೋದು. ಬಲೆ ಮಾಡೋದಿರ್ಲಿ, ಬಲೆ ಮಾಡದೇ ಇರೋದಿರ್ಲಿ, ಅದು ಕನಿಷ್ಠ ಪ್ರತಿದಿನ 4 ಕೀಟಗಳನ್ನು ಹಿಡಿದ್ರು ಸಹಿತ 1 ಎಕರೆ ಜಾಗದಲ್ಲಿ ನಮ್ಮ ಅರಿವಿಗೆ ಬಾರದಂತೆ 4 ಲಕ್ಷ ಕೀಟಗಳನ್ನು ನಿಯಂತ್ರಣ ಮಾಡ್ತು. ಅಷ್ಟು ಉಪಕಾರ ಈ ಜೇಡ ಮಾಡುತ್ತೆ. ಈ ಜೇಡ ಈಗ ಇದು ಹೀಗೆ ಕೂರ್ತು, ಇನ್ನು ಹೀಗೆ ಮುಂದಕ್ಕೆ ಬನ್ನಿ. ಇದು ಬಹುಶಃ ನಿಮ್ಗೆ ಆ ಜೇಡ ನಿಮ್ಗೆ ಅದು ಇರೋದು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ನಿಮ್ಗೆ ಬರೀ ಎಲೆ ಕಾಣಿಸ್ತಾ ಇದೆ, ಇದು ಹೂ ಕಾಣಿಸ್ತಾ ಇದೆ, ಒಣಗಿರೋ ಕಡ್ಡಿ ಕಾಣಿಸ್ತಾ ಇದೆ, ಇಲ್ಲೊಂದು ಕಾಣಿಸ್ತಾ, ಇಲ್ಲಿ ಏನಾದ್ರು ಕಾಣಿಸ್ತಾ ಇದೆ ಈ ಎಲೆನಲ್ಲಿ ನಿಮ್ಗೆ? ಸುಮ್ನೆ ಹಾಗೆ ಗಮನಿಸಿ, ಈ ಎಲೆನಲ್ಲಿ ಏನಾದ್ರು ಕಾಣಿಸ್ತಾ ಇದೆಯಾ? ಈ ಎಲೆ ಇರ್ಲಿ, ಈ ಎಲೆ ಇರ್ಲಿ, ಇಲ್ಲಿ ಹಿಂದ್ಗಡೆ ಸ್ವಲ್ಪ ಜೇಡದ ತರ ಅದು ನಿಮ್ಗೆ ಏನೋ ಬಲೆ 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 ಕಾಣಿಸ್ತಾ ಇದೆ ಅಲ್ವಾ? ಬಲೆ ಬಲೆ ಇದು ನೋಡಿ, ಈ ಬಿಳಿ ಇದೆಲ್ಲ ಇದಕ್ಕೆ ಮೀಲಿ ಬಗ್ ಅಂತ ಹೇಳ್ತೀವಿ, ವೈಟ್ ಫ್ಲೈ ಅಂತ ಹೇಳ್ತೀವಿ. ಇದು ಎಲೆನ ಈ ತೆಂಗಿನ ಅಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ಮೀಲಿ ಬಗ್. ಈ ಮೀಲಿ ಬಗ್ ಈ ಬದನೆಗೂ ಸಹ ಎಫೆಕ್ಟ್ ಆಗಿದೆ. ಈ ಬದನೆಗೆ ಎಫೆಕ್ಟ್ ಆದ್ರೆ ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ಇದು ನಮಗೆ ಏನು ಆಹಾರ ಕೊಡುವಂತ ಬೆಳೆ ಅಲ್ಲ ಇದು. ಹಾಗಾಗಿ ನಮಗೆ ಈ ತರದ ಸಸ್ಯ ವೈವಿಧ್ಯತೆ ಜಾಸ್ತಿ ಇದ್ದಷ್ಟು ನಮಗೆ ಯಾವ್ದು ಅಷ್ಟು ಅಗತ್ಯ ಅಲ್ಲ ಅಂತ ಹೇಳುವಂತದಕ್ಕೆ ಅದು ಬಂದಾಗ ನಮ್ಮ ಮುಖ್ಯ ಬೆಳೆ ಯಾವ್ದು ಕೊಡುತ್ತೋ, ಅಡಿಕೆ ಆಗ್ಲಿ ಅಥವಾ ಬಾಳೆ ಆಗ್ಲಿ ಅಂತದಕ್ಕೆ ಇವು ಬಾಧೆ ಕೊಡದೇ ಇರೋ ಕಾರಣ ಈ ರೀತಿಯ ಸಸ್ಯ ವೈವಿಧ್ಯತೆ ಒಂದು ನಮ್ಮ ಆಹಾರ ಬೆಳೆಗೆ ಒಂದು ಭದ್ರತೆಯನ್ನು ಕೊಡೋದು ಒಂದು ಭಾಗ. ಇನ್ನೊಂದು ಭಾಗ, ಇದೇ ಎಲೆನ ನೀವು ಹಾಗೆ ಗಮನಿಸಿ, ನೀವು ಇದನ್ನೇ ಇಲ್ಲಿ ಗಮನಿಸಿ, ಇಲ್ಲಿ ಬಿಳಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಮೀಲಿ ಬಗ್. ಇಲ್ಲೊಂದು ಬಿಳಿ ಭಾಗ ಕಾಣಿಸ್ತಾ ಇದೆಯಾ ಇಲ್ಲಿ? ಇದು ಚಿಕುನ್ಯ ಅಂತ ಹೇಳೋ ಒಂದು ಜೇಡದ ಮೊಟ್ಟೆ. ಇಲ್ಲಿ ಕಪ್ಪು ಕಾಣಿಸ್ತಾ ಇದೆಯಾ? ಈ ಈರುಳ್ಳಿ ಆಕಾರದಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ ಇದಕ್ಕೊಂಥರ ಮೈಕ್ರೋ ಕಣ್ಣು ಬೇಕಿದಕ್ಕೆ, ಆಯ್ತಾ? ಈ ಕಣ್ಣು ಇದು ಕಾಣಿಸ್ತಾ, ಇದು ಚಿಕುನ್ಯ ಅಂತ ಹೇಳುವಂತ ಜೇಡ. ಇದು ಆ ಚಿಕುನ್ಯ ಜೇಡದ ಮೊಟ್ಟೆ. ಆ ಜೇಡದ್ದೇ ಅದು, ಇದು ಅದರದೇ ಮೊಟ್ಟೆ. ಇಲ್ಲಿ ಬನ್ನಿ, ಇಲ್ಲಿ 1 2 3 4 5 6 7 8 ಕಾಣಿಸ್ತಾ ಇದೆ, ಸಣ್ಣ ಸಣ್ಣ ಸಾಸಿವೆ ತರ. ಬಹುಶಃ ನಿಮ್ಮ ಮೊಬೈಲ್ಗೆ ಅದು ಎಷ್ಟು ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಸಾಸಿವೆ ಇದು ಮರಿಗಳು. ಇನ್ನು ಹಾಗೆ ಮುಂದಕ್ಕೆ ಹೋಗಿ ಈ ಎಲೆನಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಬಹುಶಃ ಈ ಎಲೆನಲ್ಲಿ ಗಮನಿಸಿ, ಈ ಎಲೆನಲ್ಲಿ ಗಮನಿಸಿ. ಮತ್ತೆ ಪುನಃ ಇಲ್ಲೊಂದು ಚಿಕುನ್ಯ ಇದೆ, ಇಲ್ಲೊಂದು ಮೊಟ್ಟೆ ಇದೆ, ಇಲ್ಲಿ ಸಹ ಮರಿಗಳಿದಾವೆ. ಸೊ ಇಲ್ಲಿ ಒಂದೇ ಎಲೆನಲ್ಲಿ ನಿಮಗೆ ನಾನೊಂದು 20 ಜೇಡಗಳನ್ನ ತೋರಿಸಿದೆ. ಈ ಚಿಕುನ್ಯ ಜೇಡದ ಮುಖ್ಯವಾದ, ಅದಕ್ಕೆ ಅತ್ಯಂತ ಫೇವರೇಟ್ ಈಗಿನ ಯುವ ಜನತೆಗೆಲ್ಲ ಹೇಗೆ ಮಸಾಲ ಪುರಿ, ಗೋಬಿ ಮಂಚೂರಿನ ಅಥವಾ KFC ಚಿಕನ್ ಅಂತ ಹೇಗೆ ಓಡ್ತಾರೋ ಅದೇ ರೀತಿ ಈ ಚಿಕುನ್ಯ ಜೇಡಗಳಿಗೆ ಸೊಳ್ಳೆ ಅಂದ್ರೆ ಭಾರಿ ಪ್ರಿಯವಾದ ಆಹಾರ. ಕನಿಷ್ಠ 10 ಸೊಳ್ಳೆನಾದ್ರೂ ಹಿಡಿದು ತಿನ್ನುತ್ತೆ. ಈ ಚಿಕುನ್ಯ ಜೇಡದಲ್ಲಿ ಎಂತ ವೈಶಿಷ್ಟ್ಯ ಇದೆ ಅಂದ್ರೆ, ಇದು ಮೊಟ್ಟೆ ಹಾಕಿ ಮರಿ ಮಾಡೋ ಸಮಯದಲ್ಲಿ ಇದಕ್ಕೊಂಥರ ಸೋಷಿಯಲೈಸೇಷನ್. ನಮ್ಮಲ್ಲಿ ಹೇಗೆ ಎಲ್ಲ ನಾವು ಮನುಷ್ಯರೆಲ್ಲ ಒಂದುಗೂಡ್ತೇವೆ, ಒಂದು ಕುಟುಂಬ ವ್ಯವಸ್ಥೆ ಇದೆಯೋ, ಇದು ಕೇವಲ ಅದರ ಸಂತಾನೋತ್ಪತ್ತಿ ಸಮಯದಲ್ಲಿ ಸೋಷಿಯಲೈಸೇಷನ್ ಮಾಡ್ತೇವೆ. ಅಂದ್ರೆ ಯಾವ್ಯಾವ್ದೋ ಊರಲ್ಲಿ ನಮ್ಮ ಅಥವಾ ಯಾವ್ದಾವ್ದೋ ಭಾಗದಲ್ಲಿ ಇರುವಂತ ಚಿಕುನ್ಯಗಳೆಲ್ಲ ಒಂದೇ ಮರಕ್ಕೆ ಸೇರ್ತದೆ. ಅಲ್ಲಿ ಬಂದು ಒಂದು 50 60 ಚಿಕುನ್ಯಗಳು ಒಟ್ಟಿಗೆ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿ ಹೋಗ್ತದೆ. ಯಾಕೆ ಆತರ ಬರ್ತದೆ ಅಂತ ಹೇಳಿ ಇನ್ನೂ ಸಹ ನಿಗೂಢ. ಅದು ಎಲ್ಲೋ ಇರುವಂತವು. ನಮ್ಗೆ ಈಗ ಇಷ್ಟೆಲ್ಲ ಸಂಪರ್ಕ ಇದಾವೆ, ಇವಕ್ಕೆ ಯಾವ್ದು ಸಂಪರ್ಕ ಇಲ್ಲದೆ ಕೇವಲ ಅವುಗಳ ಫೆರೋಮೋನ್ ಟ್ರೇಸಿಂಗ್ ಅಲ್ಲೇನೆ ಎಲ್ಲೋ ಇರುವಂತ ಜೇಡುಗಳು ಒಂದು ಕಡೆ ಒಗ್ಗೂಡಿ ಅಲ್ಲಿ ಸಂತಾನೋತ್ಪತ್ತಿ ಮಾಡಿ ಇಲ್ಲಿ ಸಾವಿರಾರು ಚಿಕುನ್ಯಗಳಾಗಿ ಇಲ್ಲಿಂದ ಮತ್ತೆ ಪುನಃ ಬೇರೆ ಕಡೆಗೆ ಹೋಗ್ತವೆ. ಅದು ಇದರ ಸ್ಪೆಷಾಲಿಟಿ. ಪ್ರತಿನಿತ್ಯ ಕನಿಷ್ಠ 10 ಸೊಳ್ಳೆನಾದ್ರೂ ತಿನ್ನುತ್ತೆ. ಸೊಳ್ಳೆಯಿಂದ ನಮಗೆ ಮಲೇರಿಯಾ, ಚಿಕುನ್ಗುನಿಯಾ, ಡೆಂಗು, ಫೈಲೇರಿಯಾ, ಝೀಕಾ ವೈರಸ್, ಈ ತರ ಸುಮಾರು ಕಾಯಿಲೆಗಳೆಲ್ಲವೇ ನಾವು ಸೊಳ್ಳೆಯಿಂದ ನಮಗೆ ಬರ್ತಾ ಇದೆ. ಮತ್ತು ಈ ಸೊಳ್ಳೆ ಕಾರಣವಾಗಿಯೇ ಸರ್ಕಾರಗಳು ತನ್ನ ಬಜೆಟ್ ಅನ್ನು ಒಂದಿಷ್ಟು ಮೀಸಲಾಗಿ ಇಡಬೇಕಾಗ್ತದೆ. ಇಲ್ಲ ಯಾಕಂದ್ರೆ ನಮ್ಗೆ ಒಂದು ಡೆಂಗು ಮುಕ್ತ ಅಭಿಯಾನನೋ ಮಲೇರಿಯಾ ಮುಕ್ತ ಅಭಿಯಾನನೋ ಅಂತ ಪ್ರತಿನಿತ್ಯ ಎಲ್ಲ ಕಡೆ ಡೆಂಗು ಸಾರುವಂತಹ ಸನ್ನಿವೇಶದಲ್ಲಿ ಕೆಲವು ಸಂದರ್ಭದಲ್ಲಿ ಬರುತ್ತೆ. ಈಗ ಒಂದು ಹಂತದಲ್ಲಿ ಡೆಂಗು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಇಲ್ಲಿ ಈ ರೀತಿಯಾಗಿ ಓಪನ್ ಆಗಿ ನೀರಿಡಬೇಡಿ, ಅಥವಾ ನೀವು ಎಳ್ನೀರು ಕೊಚ್ಚಿದ್ದೇನೋ ಉಲ್ಟಾ ಹಾಕಿ ಟೈರಲ್ಲಿ ನೀರಿಡಬೇಡಿ, ಆ ರೀತಿಯಾದಂತೆಲ್ಲ ಹೇಳಬೇಕಾಗ್ತದೆ. ಅದೇ ಚಿಕುನ್ಯ ತನಗದು ಸಂಬಂಧನೇ ಇಲ್ಲ ಅಂತ ಹೇಳಿ ಒಂದೊಂದು ಚಿಕುನ್ಯ ಕನಿಷ್ಠ 10 ಸೊಳ್ಳೆಗಳನ್ನ ಪ್ರತಿನಿತ್ಯ ಹಿಡಿದು ಮನುಷ್ಯರಿಗೆ ಉಪಕಾರ ಮಾಡ್ತಾ ಇದೆ. ಈ ಉಪಕಾರ ನಮಗೆ ಗೊತ್ತೇ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಇರುವಂತದ್ದು ಗೋಚರ ಆಗ್ತಾ ಇಲ್ಲ, ಇದು ಮಾಡೋ ಕೆಲ್ಸನೂ ಗೋಚರ ಆಗ್ತಾ ಇಲ್ಲ. ಅಷ್ಟು ಒಂಥರ ಅವಿತುಕೊಂಡು ಅಥವಾ ಅಷ್ಟು ಸಹ ತಾನು ಒಂಥರ DVG ಅವರು ಹೇಳಿದ ಹಾಗೆ
ನಮಗೆ ಹೊಲಿನಿಂದ ತುಟಿಗಳನ್ನು ಮಂಕುತಿಮ್ಮ, ಇದು ಯಾವುದೇ ಸದ್ದುಗದ್ದಲ ಮಾಡ್ತಾ ಇಲ್ಲ. ಹೌದು. ಆ ಸದ್ದುಗದ್ದಲ ಮಾಡದೆ ಇಂಥ ಚಿಕುನ್ಯಾಗೆ ತನ್ನ ಕೆಲಸಗಳನ್ನು ಮಾಡ್ತಾ ಇದೆ. ಈಗ ಅದು ಅಂದ್ರೆ ಅದರಷ್ಟೇ ಈಗ ಹೆಚ್ಚು ಕಮ್ಮಿ ಇದ್ರ ದೇಹ ಎಷ್ಟಿದೆಯೋ ಒಂದು ಸೊಳ್ಳೆದು ಕೂಡ ಹೆಚ್ಚು ಕಡಿಮೆ ಅಷ್ಟೇ ದೇಹ ಅಷ್ಟೇ ಇರುತ್ತೆ. ದೇಹ. ಈಗ ಇದು ಒಂದು ಜೇಡ ಅಷ್ಟು ಅಂದ್ರೆ ಈಗ ನೀವು 10 ಹೆಚ್ಚು ಕಡಿಮೆ 10 ಅಂತಂದ್ರಿ, ಹೌದು, ಅಷ್ಟು ತಿನ್ಲಿಕ್ಕೆ ಹೇಗ್ ಸಾಧ್ಯ, ಮತ್ತೆ ಅದು ಹೇಗೆ ಅದ್ರ ದೇಹಕ್ಕೆ ಒಗ್ಗಿಕೊಳ್ಳುತ್ತೆ? ಉತ್ತಮ ಪ್ರಶ್ನೆನೆ. ಇಲ್ಲೇ ಪುನಃ ನೀವು ಅದಕ್ಕೆ ಇಲ್ಲೇ ಉತ್ತರ ಪುನಃ ಇದೆ. ಬಹುಶಃ ನಿಮಗೆ ಕಾಣ್ಬೋದು, ಇಲ್ಲೆಲ್ಲ ಏನೇನು ಸಣ್ಣ ಸಣ್ಣ ಕಸ 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 ತರ ಇದೆಯೋ, ಇದು ಇಲ್ಲಿ ಸ್ವಲ್ಪ ಕಸ ತರ ಕಾಣಿಸ್ತಾ ಇದೆಯೋ, ಇಲ್ಲಿ ನೋಡಿ, ಇದು ಸೊಳ್ಳೆದೆ, ಇದು ದೇಹ. ಇಲ್ಲಿ ಇದು ಸೊಳ್ಳೆದೆ ದೇಹ ಇದು, ಆಯ್ತಾ. ಇಲ್ಲಿ ಇದು ಮೂವ್ ಮಾಡ್ತಾ ಇದೆ, ಮೊಟ್ಟೆನ ತನ್ನ ರಕ್ಷಣೆ ಮಾಡ್ತಾ ಇದೆ ನೋಡಿ ಇಲ್ಲಿ ಚಿಕುನಿಯಾ ಜೇಡ, ಹೌದಾ. ಈ ಎಲ್ಲ ನಿಮಗೆ ಕಸ ಕಸ ಕಾಣಿಸ್ತಾ ಇರೋದು ಇದು ನಾವು ಎಕ್ಸೋಸ್ಕೆಲಿಟನ್ ಅಂತ ಹೇಳ್ತೇವೆ, ಒಂದು ಕೀಟದ ಹೊರಭಾಗ. ಈ ಕೀಟ ಅಥವಾ ಜೇಡಗಳ ದೇಹ ರಚನೆ ಹೇಗಿದೆ ಅಂದ್ರೆ, ನನಗೆ ಒಳಗಡೆ ಮೂಳೆ ಇದೆ, ಮೂಳೆ ಮೇಲೆ ಮಾಂಸ ಇದೆ, ಮಾಂಸದ ಮೇಲೆ ಚರ್ಮ ಇದೆ, ಹೌದಾ. ಅದಕ್ಕೆ ಮತ್ತೆ ರಕ್ತ ಸಂಚಾರ ಎಲ್ಲ ಮೂಳೆ ಮೇಲಿದೆ. ಬಟ್ ಈ ಜೇಡಗಳಲ್ಲಾಗ್ಲಿ ಕೀಟಗಳಲ್ಲಿ ಯಾವ ರೀತಿ ರಚನೆ ಇದೆ ಅಂದ್ರೆ, ಒಳಗಡೆ ಮಾಂಸ ಇರ್ತದೆ, ರಕ್ತ ಇರ್ತದೆ, ಮತ್ತೆ ಒಳಗಡೆ ಎಲುಬು ಇರೋದಿಲ್ಲ. ಎಲುಬು ದೇಹದ ಹೊರಗಡೆ ಬರ್ತದೆ, ಅದಕ್ಕೆ ನಾವು ಎಕ್ಸೋಸ್ಕೆಲಿಟನ್ ಅಂತ ಹೇಳ್ತೇವೆ. ಎಕ್ಸೋ ಅಂದ್ರೆ ಹೊರಗಡೆ, ಸ್ಕೆಲಿಟನ್ ಅಂದ್ರೆ ಮೂಳೆ, ಇದು ಹೊರಗಡೆ ಇರ್ತದೆ. ಹಾಗಾಗಿ ನಾವು ಹೇಗೆ ನಮ್ಮಲ್ಲಿ ನಮ್ಗೆ ಮೂಳೆ ಇದ್ರೆ ನಾವು ಹೇಗೆ ಗಟ್ಟಿ ಇರ್ತೇವೆ, ಹೊರಗಡೆ ಇರ್ತೇವೋ, ನಮ್ದು ಇಲ್ಲಿ ಮೆತ್ತಗಿದೆ, ಆದ್ರೆ ಇವಕ್ಕೆಲ್ಲ ಒಳಗಡೆ ಮೆತ್ತಗಿದೆ. ಈ ಜೇಡಕ್ಕೆ ಏನಾಗುತ್ತೆ ಅಂದ್ರೆ, ಆಹಾರನ ಹಾಗೆ ನಾವು ಏನೋ ಕ್ಯಾರೆಟ್ನೋ ಅದನ್ನ ಕರುಮ್ ಅಂತ ತಿಂದಂಗೆ ಆತರ ತಿನ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಆತರ ತಿನ್ಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಆ ಜೇಡ ಎಷ್ಟು ಪುಟಾಣಿ ಜೇಡ ಇದೆ ಅಂದ್ರೆ, ಅದು ಮೆದುಳಿನೊಳಗನೆ ಅದ್ರ ಅನ್ನನಾಳಗಳು ಓಡಾಡ್ತಾ ಇರ್ತವೆ. ಹಂಗೇನಾದ್ರು ತಿಂದ್ರೆ ತಲೆನೋವು ಬಂದು ಅಲ್ಲೇ ಸತ್ತೋಗ್ಬೋದು. ಹಾಗಾಗಿ ಆತರ ತಿನ್ಲಿಕ್ಕೆ ಆಗಲ್ಲ. ಅವು ಏನ್ ಮಾಡ್ತವೆ ಅಂದ್ರೆ, ಅದಕ್ಕೊಂದು ಒಂಥರ ಸ್ಪೆಷಲಿಸ್ಟ್ ಅದು ಡೈಜೆಸ್ಟಿವ್ ಸಿಸ್ಟಮ್ ಅದು. ನಾವೇನ್ ಮಾಡ್ತೀವಿ, ಊಟ ಮಾಡ್ತೀವಿ, ಅನ್ನ ತಿಂದಾಗ ಬಾಯಲ್ಲಿ ಹೋಗುತ್ತೆ, ಇಲ್ಲಿ ಜೊಲ್ಲು ಬರುತ್ತೆ, ಅದು ಕಾರ್ಬೋಹೈಡ್ರೇಟ್ ನ ಡೈಜೆಷನ್ ಮಾಡ್ತದೆ, ಮತ್ತೆ ಹೊಟ್ಟೆಗೆ ಬರ್ತದೆ. ಹೊಟ್ಟೆಗೆ ಬಂದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗ್ತದೆ, ಅದು ಪ್ರೋಟೀನ್ ಡೈಜೆಸ್ಟ್ ಮಾಡ್ತದೆ ಅಲ್ವಾ. ಆಮೇಲೆ ಕೆಳಗಡೆ ಹೋದ್ಮೇಲೆ ನಮ್ಮ ಲಿವರ್, ಇಂಟೆಸ್ಟೈನ್ ಎಲ್ಲ ಸೇರಿ ನಮ್ಮ ಕೊಬ್ಬು ಅಥವಾ ಫ್ಯಾಟ್ ನ ಡೈಜೆಷನ್ ಮಾಡಿ ನಾವು ಮಲ ವಿಸರ್ಜನೆ ಮಾಡ್ತೀವಿ. ಆದ್ರೆ ಜೇಡಗಳಲ್ಲಿ ಹಾಗಲ್ಲ. ಈಗ ನೀವು ಟ್ರಕ್ಕಿಂಗ್ ಎಲ್ಲ ಹೋಗ್ತಾ ಇರ್ತೀರಿ, ತುಂಬಾ ಸುಸ್ತಾಗ್ತಾ ಇರ್ತೀರಿ, ಇನ್ನೇನ್ ಬೀಳೋ ತರ ಆಗ್ತಾರೆ. ಆಗ ನಿಮ್ಗೆ ಇನ್ಸ್ಟೆಂಟ್ ಶಕ್ತಿ ಬೇಕು ಅಂದ್ರೆ ಏನ್ ಮಾಡ್ತೀರಿ ನೀವು? ಸಿಹಿ ತರದ್ ತಿಂತೀರಿ, ಗ್ಲೂಕೋಸ್ ತರ ತಿಂತೀರಿ, ಎಲೆಕ್ಟ್ರಾಲ್ ಕುಡಿತೀರಿ ಅಲ್ವಾ. ಇದು ಪ್ರತಿನಿತ್ಯ ಎಲೆಕ್ಟ್ರಾಲ್ ಸೇವನೆ ಒಂದು ತರ. ಹೇಗೆ ಅಂದ್ರೆ, ತಾನು ಹಿಡಿದ ಆಹಾರಕ್ಕೆ ಮೊದಲು ತನ್ನಲ್ಲಿ ಇರುವಂತಹ ವಿಷನ ಅದಕ್ಕೆ ಸ್ವಲ್ಪ ಮೈಲ್ಡ್ ಪ್ರಮಾಣದಲ್ಲಿ ಕೊಟ್ಟು ಅದು ಸಾಯೋ ತರ ಮಾಡ್ತದೆ ಅಥವಾ ಪ್ಯಾರಲೈಸ್ ಮಾಡ್ತದೆ. ಮತ್ತು ತನ್ನಲ್ಲಿರುವಂತಹ ಡೈಜೆಸ್ಟಿವ್ ಅಥವಾ ಕಿಣ್ಣುವ ರಸಗಳು ಏನಿದಾವೆ ಅಂತ ಎಂಜೈಮ್ಸ್ ಗಳನ್ನ ತಾನು ಹಿಡಿದಂತಹ ಪ್ರೇ ಮೇಲೆ ಅದರ ಮೇಲೆ ಅದು ಎಸೆದಾದ ತಕ್ಷಣ ಏನಾಗುತ್ತೆ ಅಂದ್ರೆ, ಅಲ್ಲಿ ಇರುವಂತಹ, ಈಗ ಉದಾಹರಣೆ ಸೊಳ್ಳೆ ಅಂತಲೇ ತಗೊಳ್ಳೋಣ, ಸೊಳ್ಳೆ ಪೂರ್ತಿ ಕರಗೋಗುತ್ತೆ. ಅದು ಎಷ್ಟು ಕರಗೋಗುತ್ತೆ ಅಂದ್ರೆ, ಅದ್ರ ಒಳಗಡೆ ಇರುವಂತಹ ರಕ್ತ ಮಾಂಸಗಳು ಮಾತ್ರ ಕರಗೋಗುತ್ತೆ. ಹೊರಗಡೆ ಇಂತಹ ಎಕ್ಸೋಸ್ಕೆಲಿಟನ್ ಅದನ್ನ ಕರಗಿಸ್ಲಿಕ್ಕೆ ಆಗಲ್ಲ. ಅದನ್ನೆಲ್ಲ ಕರಗಿಸಿದ ಮೇಲೆ ಇದು ಏನ್ ಮಾಡುತ್ತೆ ಅಂದ್ರೆ, ನಾವು ಕಬ್ಬಿನ ಹಾಲನ್ನ ಅಥವಾ ಎಳ್ನೀರ್ನ ಒಂದು ಸ್ಟ್ರಾ ಹಾಕಿ ಕುಡಿದ್ರೆ ಯಾವ ನಮನೆ ಕುಡಿತೀವೋ, ಆ ನಮನೆ ಮೊದಲೇ ಜೀರ್ಣ ಆಗಿರೋ ಅಂತದ್ದನ್ನ ಅದು ಕುಡಿಯುತ್ತೆ. ಅದಕ್ಕೆ ಇನ್ಸ್ಟಂಟ್ ಶಕ್ತಿ. ಹಾಗಾಗಿ ಅದ್ರ ಒಳಗಡೆ ಇರೋದನ್ನ ಬರೀ ರಸವಾದ ರೂಪದಲ್ಲಿ ಕುಡಿಯೋ ಕಾರಣ ಅಥವಾ ತಿನ್ನೋ ಕಾರಣ, ತನ್ನ ದೇಹ ಎಷ್ಟಿದೆಯೋ ಅದರ 10-20 ಪಟ್ಟು ಆಹಾರವನ್ನು ತಿನ್ನೋದ್ರಲ್ಲಿ ಇದು ಶಕ್ತವಾಗಿರುತ್ತೆ. ಮತ್ತೆ ತನ್ನನ್ನು ತಾನು ಹಿಗ್ಗಿಸಬಲ್ಲದು. ಹೊಟ್ಟೆ ಭಾಗ ಸ್ವಲ್ಪ ಹಿಗ್ಗುವಂತ ಶಕ್ತಿ ಇದೆ. ಹಾಗಾಗಿ ತಾನು ಎಷ್ಟು ತಿಂತೀವಿ ಅಂದ್ರೆ ಅಷ್ಟು ಅಗಾಧವಾಗಿ ತಿಂತೀವಿ. ನಾವು ಅಷ್ಟೆಲ್ಲ ತಿನ್ನಕ್ ಸಾಧ್ಯನೇ ಇಲ್ಲ. ನಾವು ಈಗ ನಮ್ಗೊಂಥರ ಬುಲಿಮಿಯ ತರ ಕಾಯಿಲೆ ಬಂದಿದೆ. ತಿನ್ನೋ ಮನಸ್ಥಿತಿ ಬಂದ ಕಾರಣ ಬೇಡದೇ ಇರೋ ಸಮಯದಲ್ಲಿ ತಿಂತಾ ಇದೀವಿ, ಆಗ್ತಾ ಇದೆ. ಬಿಟ್ರೆ ಅದ ಮನುಷ್ಯನಿಗೆ ತಾನಾಗತ್ತೋ ಯಾವುದೇ ಪ್ರಾಣಿಗಳಿಗೆ, ಒಂದು ಹುಲಿನೇ ಸಿಂಹನೇ ತಗೊಳ್ಳಿ, ಒಂದ್ಸಲ ತಿಂದ್ರೆ ಒಂದು ವಾರಕ್ಕೆ ಅದಕ್ಕೆ ಆಹಾರ ಬೇಡ. ಮನುಷ್ಯನಿಗಾದ್ರೂ ಅಷ್ಟೇ, ಆಹಾರ ಕಮ್ಮಿ ಸಾಕು. ಆದ್ರೆ ಕೀಟಗಳಿಗೆ ಆಹಾರ ಜಾಸ್ತಿ ಬೇಕು. ಅದು ಜೇಡಗಳು ಮಾತ್ರ ಅಲ್ಲ, ಈವನ್ ಈ ಎಲೆನ ಸ್ಯಾಪ್ ತಿನ್ನುವಂತ ಮೀಲಿ ಬಗ್ಗಳಾಗ್ಲಿ ಅವೆಲ್ಲನೂ ಇದೇ ತರ ತಿನ್ನುವಂಥದ್ದು. ಹಾಗಾಗಿ ನಮ್ಗೆ ನೋಡಿ, ಒಂದೇ ಹುಳ ಇಷ್ಟನ್ನು ಬಾಚಿ ಇಲ್ಲಿ ಒಂಥರ ಕಪ್ ಕಾಣೋ ತರ ಮಾಡಿರ್ಬೋದು. ಇದು ಅಂದ್ರೆ ಆ ಕೀಟಕ್ಕೂ ಅದೇ ಶಕ್ತಿ ಇದೆ. ಎಷ್ಟು ಬೇಕು ಅದು ತನಗಿಂತ ಅಧಿಕ ಪ್ರಮಾಣದಲ್ಲಿ ಅದು ತಿನ್ನುವಂತ ಸಾಮರ್ಥ್ಯ ಇದೆ. ನಮಗ ಆ ಸಾಮರ್ಥ್ಯ ಇಲ್ಲ, ಜೇಡಗಳಿಗೆ ಆ ಸಾಮರ್ಥ್ಯ ಇದೆ. ಅದಕ್ಕೆ ಆ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ, ನಮಗೆ ಯಾವ್ದು ನಾವು ಕೀಟ ಅಥವಾ ಬಾಧೆ ಕೊಡುವಂತ ಕೀಟ ಅಂತ ಹೇಳ್ತೇವೋ ಅಂತದನ್ನ ತಿಂದು ಬದುಕಿ ನಮಗೆ ಉಪಕಾರ ಕೊಡುತ್ತೆ. ಮುಂದಕ್ಕೆ ಹೋಗೋಣ. ಇದು ನಿಮಗೆ ಚಿಕುನ್ಯಾ ನೋಡಿದ್ರಿ, ಇದೆಲ್ಲ ಆಯ್ತು. ಇದು ಬ್ರೌನಿ ಅಂತ ಒಂದು ಮರ. ಈ ಮರದಲ್ಲಿ ನೀವು ರಾತ್ರಿ ಬಂದ್ರೆ ಸುಮಾರು ಬಲೆಗಳನ್ನ ಕಾಣಬಹುದು. ಇದು ಅತ್ಯಂತ ನೆರಳು ಕೊಡುವಂತ ಮರ. ನೀವು ಹಾಗೆ ಗಮನಿಸಿದ್ರೆ ಸುಮಾರು ಒಂದೊಂದು ಎಲೆನಲ್ಲೂ ನೀವು ಈ ತರ ಬಗ್ಸಿದ್ದು ನೋಡ್ತಾ ಹೋದ್ರೆ ಎಲ್ಲ ರಾತ್ರಿ ಹೊತ್ತು ಇಲ್ಲ, ಹಗಲೊತ್ತಾದ್ಮೇಲೆ ಇಲ್ಲಿ ಹಗಲೊತ್ತಲ್ಲಿ ಇಲ್ಲಿ ಔತಿರ್ತವೆ. ನೋಡೋಣ ಎಷ್ಟು ಜೇಡಗಳು ರಾತ್ರಿ ಹೊತ್ತು ಅದ್ರ ಬಲೆ ಇರುತ್ತೆ ಅಂತ ಹೇಳಿದ್ರಿ. ಹೌದು. ಈಗ ಅದು ಬೆಳಗ್ಗೆ ಹೊತ್ತು ಏನಾಗುತ್ತೆ? ಬೆಳಗ್ಗೆ ಹೊತ್ತು ನೀವು ಅಲ್ಲಿ ನಾನು ಎರಿಯವೇಕ್ಷೆ ಜೇಡ ನೋಡಿದ್ರೆ ಸುಮ್ಮನೆ ತಟಸ್ಥವಾಗಿ ಕೂತಿರುತ್ತೆ, ಆಯ್ತಾ. ಅಥವಾ ಇಲ್ಲಿ ಬನ್ನಿ, ಇಲ್ಲಿ ಅಲ್ಲ, ಹುಳ ತಟಸ್ಥವಾಗಿ ಕುಳಿತಿರೋದಾಯ್ತು, ಅದ್ರ ಬಲೆ ಜೇಡದ ಬಲೆ ಇನ್ನೊಂದು. ಹೌದು, ನೀವು ಅದನ್ನು ಬಹುಶಃ ಗಮನಿಸಿದ್ರಿ. ಜೇಡದ ಬಲೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಈಗ ಉದಾಹರಣೆಗೆ ಇಲ್ಲಿ ಬನ್ನಿ,
ಇದು ನಿಮ್ಗೆ ಗೊತ್ತಿರಬಹುದು ಅಂಜೂರ ಅಲ್ವಾ, ಬಲು ರುಚಿಯಾದ ಹಣ್ಣು. ಇಲ್ಲಿ ನಿನ್ನೆ ರಾತ್ರಿ ನಾನು ನೀವು ಇವತ್ತು ಬರ್ತೀರಿ ಅಂದ ತಕ್ಷಣ ನಾನು ಏನಾದ್ರು ಜೇಡ ಒಂದು ವಿಶೇಷವಾದ ಜೇಡ ಕಾಣಿಸುತ್ತೆ ಅಂತ ಸುಮ್ಮನೆ ಹೀಗೆ ಗಮನಿಸಿದೆ. ಇಲ್ಲೊಂದು ವಿಶೇಷವಾದ ಜೇಡ ಕಾಣಿಸ್ತು ನನಗೆ. ಇಲ್ಲಿ ಏನಾಗಿತ್ತು ಅಂದ್ರೆ ಒಂದು ಅದ್ಭುತವಾದ ಬಲೆ ಮಾಡಿತ್ತು, ಒಳ್ಳೆ ಶಾಮಿಯಾನ ಆಕಾರದಲ್ಲಿ ಇತ್ತು ಬಲೆ. ಮಾಮೂಲಿ ಜೇಡದ ಬಲೆನೂ ತರನೂ ಅಲ್ಲ, ಬಲೆ ಪೂರ್ತಿ ಅಂಟಿರ್ತದೆ, ಅಂತಹ ಒಂದು ಬಲೆ, ಅದ್ಭುತವಾದ ಬಲೆ. ಆ ಬಲೆಯ ಆ ಅಂಟಿಗೆನೆ ಅಟ್ರಾಕ್ಟ್ ಆಗಿ ಸುಮಾರು ಕೀಟಗಳು ಬಂದು ಬೀಳ್ತವೆ ಅಂತ ಸ್ಪೆಷಲಿಸ್ಟ್ ಹಂಟರ್ ಅದು, ಆಯ್ತಾ. ಅದಕ್ಕೆ ಪ್ಯಾಸಿಲೋಬಸ್ ಅಂತ ಹೇಳ್ತೀವಿ. ಆ ಜೇಡ ಇಲ್ಲಿತ್ತು. ಈಗ ನಾನು ಇವತ್ತು ನೀವು ಬಂದ ತಕ್ಷಣ ನೋಡೋಣ, ಈಗ ಪ್ರಭು ಅವ್ರು ಬರ್ತಾರೆ, ಇವ್ರಿಗೊಂದು ಒಳ್ಳೆ ಜೇಡ ತೋರ್ಸೋಣ ಇವತ್ತು ಅಂತ ಹೇಳಿ ನೋಡಿದೆ. ನಾನೇ ಒಂದು ಅರ್ಧ ಗಂಟೆ ಹುಡುಕದೆ, ಪಕ್ಕನ ಎಲ್ಲೋ ಆ ಜೇಡ ಕಾಣಿಸ್ತಿಲ್ಲ, ಎಲ್ಲೋ ಇತ್ತು. ಮತ್ತೆ ಬಲೆದ ಟ್ರೇಸು ಇಲ್ಲ. ಯಾಕೆ ಇಲ್ಲ ಅಂದ್ರೆ ಬಲೆ ಅಂದ್ರೆ ಅದು ನಥಿಂಗ್ ಬಟ್ ಅದು ಪ್ರೋಟೀನ್. ಅದು ಏನು ತನ್ನ ಬಲೆನ ಬಿಡ್ತದೋ ಆ ಬಲೆ ಅಂದ್ರೆ ಅದೊಂದು ಪ್ರೋಟೀನ್. ನಾವು ಪ್ರೋಟೀನ್ ನ ಈಗಿನ ಹೊಸ ಆಹಾರದ ಟ್ರೆಂಡ್ ಹೇಗಿದೆ ಅಂದ್ರೆ ಪ್ರೋಟೀನ್ ರಿಚ್, ಫೈಬರ್ ರಿಚ್ ಆಹಾರನೇ ತಗೊಳ್ಳಿ, ನೀವು ಪ್ರೋಟೀನ್ ತಗೊಳ್ಳಿ, ಕಾರ್ಬೋಹೈಡ್ರೇಟ್ ಬೇಡ ಅಂತ ಮನುಷ್ಯರಲ್ಲೇ ಬಂದಿದೆ. ನಾವು ಮನುಷ್ಯರೇ ಪ್ರೋಟೀನ್ಗೆ ಅಷ್ಟೊಂದು ಮಹತ್ವ ಕೊಟ್ಬಿಟ್ಟಿದೀವಿ. ಅದು ಪ್ರೋಟೀನ್ ಮುಖ್ಯ ಬೇಕಾದ, ನಮ್ದು ಫೈಬರ್ ರಿಚ್ ಬೇಕಾಗಿರೋದು ಅದು ಬೇರೆನೆ, ಅದು ಡಿಬೇಟ್ ಅದಿರ್ಲಿ. ಆದ್ರೆ ಅಂತ ಪ್ರೋಟೀನ್, ನಾವು ಮನುಷ್ಯರ ಯಾವ ಪ್ರೋಟೀನ್ ನಾವು ವೇಸ್ಟ್ ಮಾಡಬಾರದು ಅಂತ ಹೇಳ್ತೀವೋ ಅದನ್ನ ಇವು ನಮಗಿಂತ ಮೊದಲು ನಾವು ಬಂದು ಈಗ ಆಗಿರೋದು ಕೆಲವೇ ವರ್ಷಗಳು ಅಲ್ವಾ, ಎಷ್ಟು ಆಲ್ಮೋಸ್ಟ್ 3 ಲಕ್ಷ ವರ್ಷ ಆಗಿದೆ. ಇವು ಬಂದು ಆಲ್ಮೋಸ್ಟ್ 300 ಮಿಲಿಯನ್ ವರ್ಷ ಆಗೋಗಿದೆ ಇವಲ್ಯೂಷನ್ ಅಲ್ಲಿ ಬಂದು, ಆಯ್ತಾ. 3 ಲಕ್ಷ ಇಲ್ಲಿ 300 ಮಿಲಿಯನ್ ಅಲ್ಲಿ ನಮಗಿಂತ ಅಷ್ಟು ಮೊದಲು ಬಂದವಕ್ಕೆ ಅವಕ್ಕೆಲ್ಲನೂ ಅವಕ್ಕಂತರ ಇನ್ಸ್ಟಿಂಕ್ಟ್ ಆ ರೀತಿ ಡೆವಲಪ್ ಆಗಿದೆ. ನಮ್ಗೆ ಹೇಗೆ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜಬೇಕು, ಆಮೇಲೆ ಮುಖ ತೊಳಿಬೇಕು, ಅದೊಂದು ರೊಟೀನ್ ಪ್ಯಾಟರ್ನ್ ಇದೆಯಲ್ಲ, ಆ ಪ್ಯಾಟರ್ನ್ ನಾವು ಹುಟ್ಟಿಂದ ಮಾಡ್ತಾ ಅದನ್ನು ಬ್ರೇಕ್ ಮಾಡಲ್ಲ. ಆದ್ರೆ ನಮಗೀಗ ಸುಮಾರೆಲ್ಲ ಬೇರೆ 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 ವಿಷಯಗಳು ಕಂಡಾಗ ನಮ್ದು ಪ್ಯಾಟರ್ನ್ಸ್ ಬ್ರೇಕ್ ಆಗ್ತಾ ಇದೆ. ನಮ್ಮ ತಲೆನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೀವಿ. ಆದ್ರೆ ಇವಕ್ಕೆ ಯಾವುದೇ ಜೀವಿಗಳಾದ್ರೂ ಆಹಾರ ಮಾಡು, ನಿದ್ದೆ ಮಾಡು, ಅದು ಅವುಗಳ ಮೂಲ ಕ್ರಿಯೆ. ಅಷ್ಟಕ್ಕೋಸ್ಕರ ನಾವಾಗ್ಲೂ ಬಂದಿರುವಂತದ್ದು. ಆದ್ರೆ ನಾವು ನಮ್ಮ ತಲೆಯ ಕಾರಣವಾಗಿ ನಾವು ಸುಮಾರು ಕಾರ್ಯಗಳನ್ನ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಆದ್ರೆ ಅದಕ್ಕೋಸ್ಕರ ನಮ್ಮ ಬರೀ ಇನ್ಸ್ಟಿಂಕ್ಟ್ ನಮ್ಗೆ ಸಾಕಾಗ್ತಾ ಇಲ್ಲ. ಬೇರೆ ಬೇರೆ ತರದ ನಮ್ಮ ಮೆದುಳಿಗೆ ನಾವು ಕೆಲಸ ಕೊಡ್ತೀವಿ. ಇವು ಮೆದುಳಿಗೆ ಕೆಲಸ ಕೊಡೋದನ್ನ ನಿಲ್ಸಿದ್ದೇವೆ. ಅಂದ್ರೆ ಅಗತ್ಯ ಇಲ್ಲ ಅವಕ್ಕೆ. ಹಾಗೆ ನೋಡಿದ್ರೆ ಪ್ರಕೃತಿ ತತ್ವ ಅವಕ್ಕೆ ಮೊದಲು ಚೆನ್ನಾಗಿ ಅರ್ಥ ಆಗಿದೆ. ಬೆಳಗ್ಗೆ ರಾತ್ರಿ ಆದ ತಕ್ಷಣ ಬಲೆ ಕಟ್ಟು, ಕೀಟನ್ ತಿನ್ನು, ಬೆಳಗ್ಗೆ ಹೊತ್ತು ಮಲಗು, ಆಮೇಲೆ ಪುನಃ ಅದೇ ಕೆಲಸ ಮಾಡು, ಅಷ್ಟೇ ಅವುಗಳ ರೋಟೀನ್. ಸೊ ಇಲ್ಲಿ ಬಲೆ ಮಾಡಿರುವಂತವನ್ನ ಇದು ಬಲೆನ ತಿಂದು ಬಿಡ್ತದೆ. ಯಾಕೆಂದ್ರೆ ಆ ಪ್ರೋಟೀನ್ ವೇಸ್ಟ್ ಆಗ್ಬಾರ್ದು. ಮತ್ತೆ ಅಕಸ್ಮಾತ್ ಇಲ್ಲಿ ಬಲೆ ಇತ್ತು ಅಂದ್ರೆ, ಈಗ ನಾನು ಹೇಗಿದ್ದಕ್ಕೆ ನನಗೆ ನನ್ನ ಮೆದುಳು ಇರುವಂತಹ ಮನುಷ್ಯನಿಗೆ ನನಗೆ ಆ ಜೇಡನ ಹುಡುಕ್ಲಿಕ್ಕೆ ಅರ್ಧ ಗಂಟೆ ಬೇಕು ಆಯ್ತು ಅಂದ್ರೆ, ಇನ್ನು ಅಕಸ್ಮಾತ್ ಬಲೆ ಇದ್ದೀರಾ, ಇಲ್ಲಿ ಬಲೆ ಇದೆ, ಇಲ್ಲೆಲ್ಲೋ ಇದೆ, ಅಯ್ಯೋ ಇಲ್ಲಿ ಬಂದು ಔತ್ಕೊಂಡಿದೆ ಅಂತ ಬಲೆನೆ ಹುಡ್ಕೊಂಡು ಎಳೆನ ಹುಡ್ಕೊಂಡು ನಾನು ಇಲ್ಲಿ ಆ ಜೇಡ ಇದೆ ಅಂತ ನಾನು ಪತ್ತೆ ಹಚ್ಚಿಬಿಡ್ಬೋದು. ಹಕ್ಕಿಗಳು ಅದೇ ಕೆಲಸನ ಸುಲಭವಾಗಿ ಮಾಡ್ತದೆ. ಮತ್ತೆ ಯಾವುದು ಬೇರೆ ಲಿಸರ್ಡ್ಸ್ ಅಂತ ಹೇಳ್ತೇವೆ, ಹಲ್ಲಿಗಳು, ಅದೆಲ್ಲ ಅವಕ್ಕೆ ಪ್ರಿಯವಾದ ಆಹಾರ, ಅವೆಲ್ಲ ಹುಡುಕ್ಬೋದು. ಹಾಗಾಗಿ ಬಲೆ ಒಂದು ಆಹಾರ, ಪ್ರೋಟೀನ್, ಅದನ್ನ ವೇಸ್ಟ್ ಮಾಡಬಾರ್ದು. ಮತ್ತೆ ಬಲೆನಲ್ಲಿ ಬಿದ್ದಿರುವಂತ ಸಣ್ಣ ಸಣ್ಣ ಮೈಕ್ರೋ ಇನ್ಸೆಕ್ಟ್ಸ್ ಏನಾದ್ರು ಇದಾವೋ ಅವೆಲ್ಲ ನಮ್ ಕಣ್ಣಿಗೂ ಕಾಣಿಸಲ್ಲ ಅಂತ ಪುಟಾಣಿ ಇನ್ಸೆಕ್ಟ್ಸ್ ಇದಾವೋ ಅದು ಎಲ್ಲನೂ ಬಲೆನಲ್ಲಿ ಇರ್ತದೆ. ಆ ಬಲೆನೆಲ್ಲ ಒಟ್ಟು ಮ್ಯಾಶ್ ಮಾಡಿ ಒಂದು ಉಂಡೆ ಮಾಡಿ ಆ ಇನ್ಸೆಕ್ಟ್ಸ್ಗೂ ಎಲ್ಲ ಡೈಜೆಸ್ಟಿವ್ ಎನ್ಸೈಮ್ಸ್ ಹಾಕಿ ಅಷ್ಟನ್ನು ಕುಡಿದು ಬಿಡ್ತದೆ. ಆಹಾರ ವೇಸ್ಟೇ ಮಾಡಲ್ಲ. ಸಣ್ಣ ಸಣ್ಣ ಆಹಾರ ಅಂತ ಪಿಟ್ಟೆ ಏನು ಬಿದ್ದಿರುತ್ತೋ ಅದನ್ನೆಲ್ಲನೂ ಕುಡಿದು ಹಗಲೊತ್ತಲ್ಲಿ ಆರಾಮಾಗಿ ಮಲಗುತ್ತೆ. ಈಗ ಇಲ್ಲಿ ಬಲೆ ಇತ್ತು, ನಾನೀಗ ಇಲ್ಲೆಲ್ಲ ಇಲ್ಲ, ಅದು ಕೇವಲ ಇಲ್ಲೇ ಇದೆ. ನೀವೇ ಹುಡುಕಿ ನೋಡೋಣ ಆ ಜೇಡನ. ಈ ಗೆಲ್ಲಿನಲ್ಲಿ ಆ ಜೇಡ ಇದೆ, ಹುಡುಕ್ಬೋದಾ? ಇಲ್ಲಿ ನೋಡಿ ಎಲೆ ಇದೆ ಅಲ್ವಾ, ಇಲ್ಲಿ ಎಲೆ ಇದೆ. ಇಲ್ಲೇನಿದೆ? ಹಣ್ಣಿದೆ, ಅಂಜೂರ ಬಹುಶಃ. ಇಲ್ಲಿ ಅಂಜೂರ ಹಣ್ಣಿದೆ ಅಲ್ವಾ. ಇಲ್ಲೇನಿದೆ? ಅಂಜೂರ ಹಣ್ಣಿದೆ, ಕಾಣಿಸ್ತಾ ಇದೆಯಾ? ಇದೇನಿದು? ಗೆಲ್ಲು ಅಲ್ವಾ. ಗೆಲ್ಲು ಒಂದು ಕಾಯಿ ಬಿಟ್ಟಿದೆ, ಇಲ್ಲೇ ವಿಡಿಯೋ ಮಾಡಿ. ಹಣ್ಣಿದೆ, ಕಾಯಿದೆ, ಹಣ್ಣಿದೆ, ಇಲ್ಲೊಂದು ಸಣ್ಣ ಕಾಯಿ ಬಿಡ್ತದೆ, ಹಣ್ಣಿದೆ, ಇಲ್ಲಿ ಗೆಲ್ಲಿದೆ. ಇಲ್ಲಿ ಏನಾದ್ರೂ ನಿಮಗೆ ಜೀವಿ, ಇಲ್ಲೊಂದು ಇರುವೆ ಓಡಾಡ್ತಾ ಇದೆ, ಕಾಣಿಸ್ತಾ ಇದೆಯಾ? ಇರುವೆ ಇದೆ. ಅದು ಬಿಟ್ರೆ ಏನಿದೆ ಇಲ್ಲಿ? ಇಲ್ಲಿ ಏನೋ ಒಂದು ಇದೆಯಲ್ಲ, ಮುಟ್ಟಕ್ಕೆ ಹೋಗ್ಬೇಡಿ, ಇದೇ ಜೇಡ. ನಾನು ಇದ್ರದ್ದು ಬೆಳಗ್ಗೆ ಒಂದು ಒಳ್ಳೆ ಫೋಟೋ ನಿಮ್ಗೆ ಬೇಕಾದ್ರೆ ಫೋಟೋ ಕೊಡ್ತೇನೆ. ಜೇಡ ಅದೇನಾ? ಇದೇ ಜೇಡ. ಹೆಂಗಿದೆ? ಒಂದು ಅಂಟಿನ ತರ ಅಂಟ್ಕೊಂಡಿದೆ. ಅಥವಾ ಇನ್ನು ಯಾವ ತರ ಕಾಣಿಸ್ತಾ ಇದೆ ನಿಮ್ಗೆ ಅದು ನೋಡಕ್ಕೆ? ಯಾವ್ದೋ ಹಕ್ಕಿ ಪಿಕ್ಕೆ ತರ ಕಾಣಿಸ್ತಾ ಇದೆ. ಇದಕ್ಕೆ ಬರ್ಡ್ ಪೂಪ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತೀವಿ. ತುಂಬಾ ಅಪರೂಪದ ಜೇಡ, ಪ್ಯಾಸಿಲೋಬಸ್ ಅಂತ. ಬರ್ಡ್ ಡಂಗ್ ಸ್ಪೈಡರ್ ಅಂತ ಹೇಳ್ತೀವಿ ಇದನ್ನ. ಅಂತಹ ಒಂದು ಬರ್ಡ್ ಡಂಗ್ ಸ್ಪೈಡರ್ ಇದು. ಸೊ ಈ ರೀತಿಯಾಗಿ ಅಣುಕು ಮಾಡುತ್ತೆ, ಮತ್ತೆ ಅಲ್ಲಿ ಜೇಡ ಇರೋದೇ ಗೊತ್ತಾಗಲ್ಲ. ಹಕ್ಕಿ ಪಿಕ್ಕೆ ತರ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಫೋಟೋದಲ್ಲಿ ಝೂಮ್ ಮಾಡಿದ್ರೆ ಅದ್ರ ಒಳಗಡೆ ಹಕ್ಕಿ ಪಿಕ್ಕೆ ಹಾಕಿದಾಗ ಯಾವ್ದೋ ಒಂದು ಗಸಗಸೆ ಹಣ್ಣು ತಿಂದಿದ್ದೆಲ್ಲ ಕಾಳುಗಳೆಲ್ಲ ಹೊರಗಡೆ ಬಂದಿರ್ತಲ್ಲ, ಆ ನಮೂನೆಯ ರಚನೆ ಸಹಿತ ಅದ್ರ ದೇಹದಲ್ಲಿ ಇದೆ. ಅದೇನಾಗುತ್ತೆ ಅಂದ್ರೆ
ಈಗ ನಾವೇ ಆಗ್ಲಿ ಯಾವ್ದಾದ್ರೂ ಇಲ್ಲೊಂದು ಪಿಕ್ಕೆ ಇದ್ರೆ ಅಥವಾ ನಾವು ಹಸು ತೊಪ್ಪೆನಾದ್ರೂ ನಾವು ತುಳಿಯೋದಕ್ಕೆ ಹೋಗಲ್ಲ. ನಮ್ಗೆ ಏನೋ ಒಂದು ನಮ್ಮಲ್ಲಿ ಇನ್ಸ್ಟಿಂಕ್ಟ್ ಅದೊಂದು ಹೇಸಿಗೆ ಅಂತ ಒಂದಿದೆ, ಅದನ್ನ ನಾವು ತೊಪ್ಪೆನ ತುಳಿಯಲ್ಲ, ಸ್ವಲ್ಪ ಪಕ್ಕಕ್ಕೆ ಕಾಲು ಸರಿಸ್ತೀವಿ. ನಮ್ಗೆ ನಾವು ಗೋನ ಎಷ್ಟೇ ಪೂಜೆ ಮಾಡ್ಲಿ ಏನೇ ಮಾಡ್ಲಿ ಅಷ್ಟೇ ಆದ್ರೂ ಸಹಿತ ನಾವು ಅದನ್ನ ಕೈಯಲ್ಲಿ ಎತ್ತಿ ನಾವು ಬೆರಣಿ ಮಾಡ್ತೀವಿ ಏನೇ ಮಾಡ್ಲಿ ನಾವು ಅದನ್ನ ತುಳಿಯೋದಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಗಲೀಜು ಅನ್ನೋ ಒಂದು ಇನ್ಸ್ಟಿಂಕ್ಟ್ ಇದೆ. ಆ ತೊಪ್ಪೆ ಅಥವಾ ಇದು ಮಲ ಏನಿದೆಯೋ ಅದು ಗಲೀಜು ಅಂತ ಹೇಳುವಂತ ಇನ್ಸ್ಟಿಂಕ್ಟು ಎಲ್ಲಾ ಜೀವಿಗಳಲ್ಲೂ ಇದೆ. ಹಾಗಾಗಿ ಯಾವುದೇ ಜೀವಿಗಳು ಗಲೀಜಿನ ಸುಲಭಕ್ಕೆ ತಿನ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಈ ಪ್ಯಾಸಿಲೋಬಸ್ ಇವೆಲ್ಯೂಷನ್ ಅಲ್ಲೇನೆ ಅದ್ರ ಹುಟ್ಟರಿವು ಅದಕ್ಕೊಂಥರ ಹುಟ್ಟತಾನೆ ಅದೇ ತರ ಹುಟ್ಟಿದೆ, ಪಿಕ್ಕೆ ತರ ಕಾಣ್ತಾ ಇರೋ ಕಾರಣ ಇಲ್ಲೇ ಬಂದು ನಿಮಗೆ ಹೇಗೆ ಇಲ್ಲೇ ಇದ್ದಲ್ಲೊಂದು ಜೇಡ ಇದೆ ಅಂತ ಗೊತ್ತಾಗ್ಲಿಲ್ವೋ ಅದೇ ರೀತಿ ಯಾವುದೇ ಹಕ್ಕಿಗಳಿಗೂ ಇಲ್ಲ ಪಕ್ಕದಲ್ಲಿ ಬಂದು ಕೂತಿಲ್ಲ ಅಂಜೂರ ಹಣ್ಣು ತಿಂದ್ರೂ ಸಹಿತ ಅಲ್ಲಿ ಒಂದು ಜೇಡ ಇದೆ ಅಂತ ಅವಕ್ಕೆ ಅವುಗಳ ಅರಿವಿಗೆ ಬರೋದೇ ಇಲ್ಲ. ಮತ್ತು ಅದು ಮೂವ್ಮೆಂಟೇ ಇಲ್ದಂತ ತಟಸ್ಥವಾಗಿ ಕೂತಿರ್ತದೆ. ಆ ಮೂವ್ಮೆಂಟ್ ಇಲ್ಲದೆ ಇರೋ ಸ್ಥಿತಿನಲ್ಲಿ ನಮ್ಗೆ ಎದುರುಗಡೆ ಆನೆ ಇದ್ದು ನಾವು ರಾತ್ರಿ ಹೋದಾಗ ಆನೆನೂ ನಾವು ಬಂಡೆ ಅಂತ ಮುಡ್ತೀವಿ. ಆ ಮೂವ್ಮೆಂಟ್ ಇಲ್ಲದೆ ಇರಬೇಕು ನಾವು. ಅಷ್ಟು ನಾವೇ ಒಂದು ಚಲನೆ ಇಲ್ಲದೆ ಇದ್ದ ತಕ್ಷಣ ನಾವು ನಮ್ಮ ಇರುವಿಕೆ ಗೊತ್ತಾಗಲ್ಲ. ಆ ಚಲನೆನೂ ಇಲ್ಲ, ಮತ್ತೆ ಬಣ್ಣ ಆ ತರ ಇದೆ, ಪಿಕ್ಕೆ ತರ ಇದೆ, ಹಾಗಾಗಿ ಅದು ಮುಟ್ಲಿಕ್ಕೆ ಹೋಗಲ್ಲ. ಇದೇ ಇದ್ರಲ್ಲಿ ಇನ್ನೊಂದು ಫೈರರ್ ಆಕ್ನೆ ಅಂತ ಬರುತ್ತದೆ. ಆ ಕ್ರಾಪ್ ಸ್ಪೈಡರ್ ನಾನು ಇದುವರೆಗೆ ನೋಡ್ಲಿಲ್ಲ. ಅದು ಹೇಗೆ ಅಂದ್ರೆ ಇಲ್ಲಿ ಎಲೆನಲ್ಲಿ ಹಕ್ಕಿ ಪಿಕ್ಕೆ ಇದ್ರೆ ಹಕ್ಕಿ ಪಿಕ್ಕೆ ಪಕ್ಕದಲ್ಲಿ ಬಂದು ಕುತ್ಕೊಳ್ತದೆ. ಹಕ್ಕಿ ಪಿಕ್ಕೆ ಇದೆ ನೋಡ್ಲಿಕ್ಕೆ ಜೇಡ, ಅದು ಹಕ್ಕಿ ಪಿಕ್ಕೆ ತರ ಕಾಣಿಸುತ್ತೆ. ಆ ಹಕ್ಕಿ ಪಿಕ್ಕೆಯನ್ನ ತಿನ್ಲಿಕ್ಕೆ ಒಂದು ನೊಣಗಳು ಬರ್ತವೆ. ಆ ನೊಣಗಳನ್ನ ಗಬಕ್ ಹಿಡ್ಕೊಂಡು ತಿಂತೇವೆ. ಆ ತರ ಇವ್ಯಾಲ್ಯೂಯೇಷನ್ ಅಲ್ಲಿ ಸ್ವಲ್ಪ ಇನ್ನೂ ಇವಾಲ್ವ್ ಆದಂತ ಜೇಡಗಳು ಸಹಿತ ನಮ್ಮ ನಡುವೆನೆ ಇದಾವೆ. ಈಗ ಇದೇನು ಹಕ್ಕಿ ಪಿಕ್ಕೆ ತರ ಇದೆಯೋ, ಈಗಿದು ಜೇಡ ಎಲ್ಲ ಕಟ್ಟಬೇಕಾದ್ರೆ ಅದ್ರದ್ದು ದೇಹದ ರಚನೆ ಬೇರೆ ತರ ಮಾಡ್ಕೊಳತ್ತೋ ಅಥವಾ ಸಂಪೂರ್ಣ ಅದೇ ತರಾನೇ ಇರುತ್ತೆ? ಇದು ಸಂಪೂರ್ಣ ಇದೇ ತರನೇ ಇರ್ತದೆ. ಸೊ ಇದೇನು ಚಾಯ್ಸ್ ಹಾಕಿ ಛದ್ಮವೇಷ ಹಾಕಿದಲ್ಲ, ಪ್ರಕೃತಿನ ಛದ್ಮವೇಷ ಹಾಕಿ ಕಳಿಸ್ಬಿಟ್ಟಿದೆ, ಹುಟ್ಟಿಸ್ಬಿಟ್ಟಿದೆ. ಈಗ ನಾವು ಜೇಡಗಳಲ್ಲಿ ಸುಮಾರಾಗಿ ಅಂದ್ರೆ ಈಗ 6 ಕಾಲು 8 ಕಾಲು ಅಂತ ನೋಡ್ತೀವಿ. ಎಲ್ಲಾ ಜೇಡಗಳಲ್ಲೂ ಅದೇ ತರ ದೇಹ ರಚನೆ ಇದೆಯೋ ಅಥವಾ ಬೇರೆ ಬೇರೆ ತರ? ಬನ್ನಿ, ಇಲ್ಲಿ 6 ಕಾಲು 8 ಕಾಲು ಅಂತ ಹೇಳಿ ನೋಡುವಾಗ ಎಸ್ ಇಲ್ಲೊಂದು ಜೇಡ ಇದೆ. ನಿಮ್ಗೆ ಬಹುಶಃ ಇದು ತುಂಬಾ ಸಣ್ಣ ಆಯ್ತು, ನಿಮ್ಮ ಫೋಕಸ್ಗೆ ಬರೋದು ಡೌಟ್ ಇಲ್ಲ. ಯಾಕಂದ್ರೆ ನಿಮ್ಗೆ ರಾತ್ರಿ ಹೊತ್ತಾದ್ರೆ ನಾನು ಜೇಡದ ಕಾಲಿನಿಂದ ಸುಂದರವಾಗಿ ದೊಡ್ಡ ದೊಡ್ಡ ಜೇಡಗಳನ್ನ ತೋರಿಸ್ಬೋದು. ಇರ್ಲಿ, ಅಥವಾ ಬೇರೆ ಜೇಡನ ನೋಡೋ ಸ್ವಲ್ಪ ಇಲ್ಲಿ ಮುಂದಕ್ಕೆ ಇಲ್ಲಿ ಯಾವ್ದಾದ್ರು ಇದೆಯಾ ನೋಡ್ತೇನೆ. ಇದು 1 ನಿಮಿಷ ಇಲ್ಲಿ ನೋಡಿ. ಇಲ್ಲಿ ಬಹುಶಃ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದ್ರ ಮೊದಲು ನಾನು ಜೇಡಗಳಂದ್ರೆ ಏನಂತ ಹೇಳಿದೆ, ಬಲೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಬಲೆ ಹೋಗ್ತಾ ಇದೆ, ಇದು ಜೇಡದ ಬಲೆನ ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ಬಲೆ ಅದೇ ಹೌದು ಅಲ್ವಾ, ಈ ಬಲೆಗಳಿದಾವಲ್ಲ, ಇದು ಆಕ್ಚುಲಿ ಜೇಡದ ಬಲೆ ಅಲ್ಲ. ಈ ಬಲೆಯಲ್ಲಿ ನೋಡಿ ಇಲ್ಲಿ ಕಂಬಳಿ ಹುಳುಗಳು ಓಡಾಡ್ತಾ ಇದಾವೆ. ಸೊ ಜೇಡ ಬಿಟ್ರೆ ಪತಂಗದ್ದು ಅಥವಾ ಚಿಟ್ಟೆಯ ಕಂಬಳಿ ಹುಳುಗಳು ಸಹಿತ ಬಲೆಯನ್ನು ಮಾಡ್ತವೆ. ಆದ್ರೆ ಜೇಡಗಳಿಗೂ ಈ ಕಂಬಳಿ ಹುಳಗೂ ಸಹ ಎಲ್ಲಿ ಡಿಫ್ರೆನ್ಸ್ ಬರ್ತದೆ ಅಂದ್ರೆ, ಈ ಕಂಬಳಿ ಹುಳ ಕೇವಲ ಅಥವಾ ಈ ಚಿಟ್ಟೆ ಕೇವಲ ತನ್ನ ಕಂಬಳಿ ಹುಳದ ಸ್ಟೇಜ್ ನಲ್ಲಿ ಅಥವಾ ಕೋಶಾವಸ್ಥೆಯಲ್ಲಿ ಮಾತ್ರ ಬಲೆಯನ್ನು ಬಳಸ್ಕೊಳ್ತೇವೆ. ನಿಮಗೆ ಫೋಕಸ್ ಆಗೋದು ಕಷ್ಟ ಇರ್ಬೋದು ಇಲ್ಲಿ. ಹೌದಾ? ಹೌದು, ಕೇವಲ ಕಂಬಳಿ ಹುಳ ಅಥವಾ ಪತಂಗ ಈ ಕೋಶಾವಸ್ಥೆಗೆ ಮಾತ್ರ ಬಲೆಯನ್ನು ಬಳಸ್ತೇವೆ. ಆದ್ರೆ ಜೇಡ ತನ್ನ ಹುಟ್ಟಿನ ಸಾವಿನ ತನಕನೂ ಅದು ತನ್ನ ಬಲೆಯಲ್ಲೇ ತನ್ನ ಜೀವನವನ್ನು ಮಾಡ್ತೇವೆ. ಬಲೆ ಅಂದ ತಕ್ಷಣ ದೊಡ್ಡ ಇದು ವೆಬ್ ಅದೇ ಆಗ್ಬೇಕು ಅಂತಿಲ್ಲ. ಸಿಲ್ಕ್ ಒಟ್ಟಾರೆ ಅದು ಹಾರಬೇಕಾದ್ರೆ ಸಿಲ್ಕ್ ಬೇಕು, ಅದಕ್ಕೆ ಮೊಟ್ಟೆ ಇಡಬೇಕಾದ್ರೆ ಸಿಲ್ಕ್ ಬೇಕು, ಒಂದು ಆಹಾರನ ಸುತ್ತಬೇಕಾದ್ರೆ ಸಿಲ್ಕ್ ಬೇಕು. ಹಾಗೆ ಸಿಲ್ಕ್ ಸುಮಾರು ತರದಲ್ಲಿ ಅದು ಉಪಯೋಗ ಆಗ್ತದೆ. ಬಲೆ ಅದರ ಒಂದು ಭಾಗ ಅಷ್ಟೇ, ಆಯ್ತಾ. ಸೊ ಈಗ ನಿಮ್ಮ ಕೇಳಿದ ಪ್ರಶ್ನೆಗೆ ಜೇಡಗಳಿಗೆ ಕಾಲು ಎಷ್ಟಿದೆ ಅಂತ, ಜೇಡ ಅಂತ ಅದು ಎನ್ನಿಸ್ಕೋಬೇಕಾದ್ರೆ ಅದಕ್ಕೆ 8 ಕಾಲು ಇರಲೇಬೇಕು. ಅದು 6 ಕಾಲಿದ್ರೆ ಅದನ್ನ ನಾವು ಕೀಟ ಅಂತ ಕರಿತೇವೆ. 4 ಕಾಲಿದ್ರೆ ನಾವು ಪ್ರಾಣಿಗಳು, ಮನುಷ್ಯರು ಅಥವಾ ಸ್ತನಿಗಳು. ಅಥವಾ ಇನ್ನು ಪುನಃ 4 ಕಾಲು, ಇನ್ನು 2 ಕಾಲುಗಳು ನಾವು ಇದನ್ನ ಕೈ ಅಂತ ಹೇಳ್ಬೋದು. ಈ ಕೈಗಳು ರೆಕ್ಕೆಗಳಾಗಿ ಬದಲಾದ್ರೆ ಅದನ್ನ ನಾವು ಪಕ್ಷಿ ಅಂತ ಕರಿತೇವೆ ಅಲ್ವಾ. ಅದೇ ತರ 6 ಕಾಲಿದ್ರೆ ಅದು ಕೀಟ ಅಂತ ಆಗ್ತದೆ. ಕೀಟಗಳಿಗೆ 6 ಕಾಲು ಇರ್ತದೆ, 4 ರೆಕ್ಕೆಗಳಿರ್ತವೆ. ಹಕ್ಕಿಗಳಿಗೆ 2 ರೆಕ್ಕೆ, ಕೀಟಗಳಿಗೆ 2 ಕಣ್ಣು ಪ್ಲಸ್ 3 ಕಣ್ಣು, ಒಟ್ಟು ತಾರ್ಕಿಕವಾಗಿ 5 ಕಣ್ಣು ಅಂತ ಹೇಳೋಣ. ಜೇಡಗಳಿಗೆ 8 ಕಣ್ಣು ಇರ್ತವೆ, ಆಯ್ತಾ. 8 ಕಣ್ಣು. ಕೆಲವು ಜೇಡಗಳಿಗೆ 6 ಕಣ್ಣು ಇದಾವೆ, ಇನ್ನು ಕೆಲವಕ್ಕೆ 4 ಇದಾವೆ, ಇನ್ನು ಅಪರೂಪಕ್ಕೆ 2 ಕಣ್ಣು. ಈ ಸ್ವಿಟ್ಜರ್ಲ್ಯಾಂಡ್ ಅಥವಾ ಲಾವೋಸ್ ಅಂತ ಭಾಗಗಳಲ್ಲಿ ಹೋದ್ರೆ ಕಣ್ಣೇ ಇಲ್ಲದೆ ಇರುವಂತ ಜೇಡಗಳು ಸಹ ಇದಾವೆ. ಹಾಗಾಗಿ 0 ಇಂದ 8 ತನಕ ಒಂದು 90% ಜೇಡಗಳಿಗೆ 8 ಕಣ್ಣಿರ್ತವೆ. ಕಾಲುಗಳು 8 ಇರಲೇಬೇಕು, ಕಾಲುಗಳಲ್ಲಿ ಬದಲಾವಣೆ ಇಲ್ಲ. ಆ 8 ಕಾಲು ಇರುವಂತವೆಲ್ಲನೂ ಕೀಟದ ಬದಲು ಅವುಗಳನ್ನ ಅರಾಕ್ನಿಡ್ಸ್ ಅಂತ ಕರೆದ್ರು. ಚೇಳಿರ್ಬೋದು, ಅಥವಾ ನಿಮಗೆ ಉಣ್ಣೆ ಬರ್ತದಲ್ಲ ನಾಯಿಗಳಿಗೆ ಹಸುಗಳಿಗೆ, ಆ ಉಣ್ಣೆ ಇರಬಹುದು, ಅಥವಾ ನುಸಿ ರೋಗಕ್ಕೆ ಬರುವಂತಹ ಮೈಟ್ಸ್ ಇದಾವಲ್ಲ, ಅವು ಎಲ್ಲ ಒಂದ್ಸ 8 ಕಾಲು ಇರುವಂತಹ ಜೀವಿಗಳು. ಸೊ ಅವೆಲ್ಲನೂ ಅರಾಕ್ನಿಡ್ಸ್ ಅಂತ. ಜೇಡಗಳಲ್ಲಿ 8 ಕಾಲು ಜೊತೆಗೆ 2 ದೇಹ ಭಾಗ ಪ್ಲಸ್ 8 ಕಣ್ಣಿರೋ ಕಾರಣ
ಸ್ಪೆಷಲ್ ಆಗಿ ಅದನ್ನ ಅರಾನಿಡ್ಸ್ ಅಂತ ಕರೆದ್ರು. ಆಯ್ತಾ, ಆ ರೀತಿ ಜೇಡಗಳ ಕಾಲಿನ ರಚನೆ ಮತ್ತು ಕಣ್ಣಿನ ರಚನೆ ಇರ್ತದೆ. ಆ ಮರದ ಹತ್ರ ಹೋಗೋಣ, ನಿಮಗೆ ಅಲ್ಲಿ ನಾನು ತೋರಿಸ್ತೇನೆ. ಇಲ್ಲಿ ಇರುವೆಗಳು ಓಡಾಡ್ತಾ ಇದಾವೆ, ಇವಕ್ಕೆಲ್ಲ 6 ಕಾಲಿರ್ತದೆ. ಸೊ ಹಾಗಾಗಿ ಅವು ಕೀಟ ಆಯ್ತು. ಈಗ ಜೇಡಗಳು ಬಲೆ ಬಿಟ್ಟಿದ್ದನ್ನ ಅವೇ ವಾಪಸ್ ತಿಂತವೆ ಅಂತ ಹೇಳಿದ್ರಿ. ಹೌದು. ಸೊ ಹಾಗಿದ್ರು ಕೂಡ ನಾವು ಈಗ ಸುಮಾರಷ್ಟು ಒಂದು ಹಳೆ ಮನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗದಲ್ಲಿ ನಾವು ಸುಮಾರಷ್ಟು ಜೇಡರ ಬಲೆನ ನೋಡ್ತೀವಿ. ಹೌದು. ಅದನ್ನ ಯಾಕದು ಹಾಗೆ ಉಳಿಸಿ ಹೋಗಿದ್ದು? ನಿಮ್ಮ ಮನೆಯಲ್ಲಿ ಇರುವಂತಹ ಜೇಡಗಳಿದಾವಲ್ಲ, ಅವು ಹಗಲೊತ್ತಲು ನಿಮ್ಗೆ ಕಾಣಿಸ್ತವೆ. ನಾನೆಲ್ಲ ನಿಮ್ಗೆ ಇಷ್ಟೊತ್ತು ತೋರಿಸಿದ್ದು ರಾತ್ರಿ ಹೊತ್ತು ಮಾತ್ರ ಕಾಣಿಸುವಂತ ಜೇಡಗಳು, ಹಗಲೊತ್ತಲ್ಲಿ ಕಾಣಲ್ಲ. ಸೊ ಇವೆಲ್ಲ ನೀವು ಟಿಪಿಕಲ್ ಆರ್ಬ್ ವ್ಯೂವರ್ಸ್ ಅಂತ ಹೇಳ್ತೀವಿ. ಆಯ್ತಾ, ಅಂದ್ರೆ ಒಂದು ಸುಂದರವಾದ ಒಂದು ರಚನೆಯ, ನೀವು ಏನು ಜೇಡರ ಬಲೆ ಅಂತ ಒಂದು ಪಾಯಿಂಟ್ ಇಂದ 8 ಎಳೆಗಳನ್ನ ಹಾಕಿ ಚಂದಕ್ಕೆ ಮಾಡ್ತಿರೋ ಆ ತರ ಮಾಡುವಂಥದ್ದು. ಆದ್ರೆ ನಿಮ್ಮ ಮನೆಯಲ್ಲಿ ಕಾಣುವಂತ ಜೇಡ ಯಾವ್ದಿದೆಯೋ ಅದಕ್ಕೆ ಆ ರೀತಿಯಾದಂತಹ ರಚನೆ ಇಲ್ಲ. ಅದು ಒಟ್ಟಾರೆ ಅದಕ್ಕೆಲ್ಲನೂ ಟ್ಯಾಂಗಲ್ ವೆಬ್ಸ್, ಅದು ಹೇಗೋ ಒಟ್ರಾಸಿ ಕಟ್ಟುತ್ತೆ. ಅವಕ್ಕೆ ಅದು ಇನ್ಸ್ಟಂಕ್ಟಿವ್ನೆಸ್ಲಿ ಹಾಗಾಗಿ ಅದು ಕಟ್ಟಿರ್ತವೆ. ಅದ್ರ ನಮಗದು ತುಂಬಾ ಗಲೀಜದ ಒಂದು ಸುಂದರ ರೂಪವಾಗಿ ಮನುಷ್ಯನ ಕಣ್ಣಿಗೆ ಅದು ಕಾಣಲ್ಲ, ಒಂದು ಗಲೀಜು ರೂಪವಾಗಿ ಕಾಣುತ್ತೆ. ಅವು ಹಗಲೊತ್ತು ಅದರಲ್ಲಿ ವಾಸ ಮಾಡೋ ಕಾರಣ ಅವು ಅದು ಬಲೆ ನಾವು ತೆಗಿಯಲ್ಲ. ಅವು ರಾತ್ರಿ ಹಗಲು ಅದೇ ಬಲೆನಲ್ಲಿ ಇರ್ತವೆ. ಈ ರಾತ್ರಿ ಹೊತ್ತು ಕಟ್ಟಿ ಬೆಳಗ್ಗೆ ಹೊತ್ತು ವಿಶ್ರಾಂತಿ ಮಾಡುವಂತ ಜೇಡಗಳು ಮಾತ್ರ ಬಲೆನ ತಿಂತವೆ. ಹಗಲೊತ್ತು ಸಹ ಬಲೆ ಉಪಯೋಗ ಇರುವಂತವು ಬಲೆನ ತಿನ್ನೋದಿಲ್ಲ. ಮತ್ತೆ ಅವು ಹಗಲೊತ್ತು ಸಹ ಅವು ನಮ್ಮ ಮನೆಯಲ್ಲಿ ಇರುವಂತವು ಹಗಲೊತ್ತು ಸಹಿತ ಜೇಡದ ಬಲೆನ ಉಪಯೋಗಿಸ್ತವೆ ಆಹಾರ ಇದಕ್ಕೋಸ್ಕರ. ಈಗ ಇಲ್ಲಿ ನೋಡಿ, ಈಗ ಬಹುಶಃ ನಿಮ್ಗೆ ಬ್ಯಾಕ್ ಲೈಟ್ ಅಲ್ಲಿ ಕೆಲವು ಬಲೆಗಳಲ್ಲಿ ಚಂದ ಕಾಣಬಹುದು, ನೀವು ನೋಡಿ ಅಲ್ವಾ? ಕಾಣಿಸ್ತಾ ಇದೆ. ಇದೆಲ್ಲ ಉಲಬೋರಿಡೆ ಅಂತ ಹೇಳುವಂತ ಒಂದು ಜೇಡದ್ದು ಬಲೆಗಳು. ಇವೇನ್ ಮಾಡ್ತವೆ ಅಂದ್ರೆ ಎಲೆಗಳ ಎಡ್ಜಸ್ಟ್ನೇ ಕಟ್ಟಿ 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 ಎಲೆ ನಮಗೆ ಎಲ್ಲಿ ನಾವು ಕತ್ತರಿ ತರ ಆಗಿದೆಯೋ ಎಲೆ ತನ್ನ ಈ ಸುಂದರ ರಚನೆಯನ್ನು ಇದು ಬಹುಶಃ ವೃತ್ತಾಕಾರವಾಗಿ ಕಂಪ್ಲೀಟ್ ಮಾಡುವಂತ ಕೆಲಸವನ್ನು ಈ ಜೇಡದ ಬಲೆಗಳು ಮಾಡ್ತವೆ. ಯಾವುದೋ ಒಂದು ಕೀಟಗಳು ಬಂದು ಇಲ್ಲಿ ಹೀಗೆ ಬಂದು ಹಾರಿ ಕೂರುವಾಗ ಆ ಜೇಡ ಅವುಗಳನ್ನ ಹಿಡಿದು ತಿಂತವೆ. ಇದು ಉಲಬೋರಿಡೆ ಜೇಡದ ಬಲೆಗಳು. ಈಗ ಇದೇ ಮರನ ನೋಡಿ, ಇಲ್ಲಿಂದ ಯಾವ್ದು ಕೆಲವು ಬಲೆಗಳು ಬಂದಿದ್ದಾವೆ. ಅಥವಾ ಇಲ್ಲಿ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆ? ಇಲ್ಲಿ ಏನಾದ್ರು ಬಲೆ ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲ ಅಲ್ಲ? ಇಲ್ಲ. ಇಲ್ಲಿಂದ ಬನ್ನಿ, ಈ ಸೈಡ್ ಇಂದ ಬನ್ನಿ. ಈಗ ಈ ಸೈಡ್ ಬನ್ನಿ, ನೋಡಿ ಇಲ್ಲಿ ಇದಕ್ಕೆ ಲ್ಯಾಡರ್ ವೆಬ್ ಸ್ಪೈಡರ್ ಅಂತ ಒಳ್ಳೆ ಏಣಿ ಆಕಾರದಲ್ಲಿ ನೋಡಿ. ನಿಮ್ಗೆ ಇಡೀ ನಮಗೆ ಎದುರುಗಡೆಯಿಂದ ನೋಡುವಾಗ ಇಲ್ಲಿ ಬಲೆ ಇರೋದೇ ಗೊತ್ತಾಗೋದಿಲ್ಲ, ಆದ್ರೆ ಈ ಸೈಡ್ ಇಂದ ನೋಡುವಾಗ ಇಡೀ ಇದಕ್ಕೊಂದು ಪರದೆ ತರ ಬಲೆ ಹಾಕಿದೆ. ಸೊ ಇಲ್ಲಿ ಯಾವುದೇ ಕೀಟಗಳು ಬಂದು ಹಿಂಗ್ ಬಂದು ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಕೂತ್ಕೊಳ್ತವೆ. ಇಲ್ಲಿ ಇಲ್ಲ ನೋಡಿ, ಪುನಃ ಒಂದು ಬಲೆ ನಾನು ಡಿಸ್ಟರ್ಬ್ ಮಾಡಿದೆ. ಇಲ್ಲಿ ಇದೇ ಅದ್ರ ಓನರ್, ಇದಕ್ಕೆ ಹೆರೆನ್ಯಾ ಅಂತ ಹೇಳ್ತೀವಿ. ನೋಡಿ ಈಗ ನೋಡಿ, ಇದು ಬಿತ್ತಲ್ಲ, ಈಗ ಸುಮ್ನೆ ಬಿಡಿ, ಅದು ವಾಪಸ್ ಅದೇ ಜಾಗಕ್ಕೆ ಬರುತ್ತೆ. ಯಾಕಂದ್ರೆ ಅದು ಬೀಳ್ಬೇಕಾದ್ರೆ ಒಂದು ಸೇಫ್ಟಿ ಲೈನ್ ನ ಬಿಟ್ಟು ಬೀಳುತ್ತೆ. ನಾವ್ ಹೇಗ್ ಹಾರಬೇಕಾದ್ರೆ ಒಂದು ಜಂಪ್ ಮಾಡ್ಬೇಕಾದ್ರೆ ಒಂದು ಹಗ್ಗ ಇಟ್ಕೊಂಡು ಹಿಂಗ ಹಾರ್ತಿವೋ, ವಾಪಸ್ ಹಗ್ಗ ಇಟ್ಕೊಂಡು ಏರ್ತೀವೋ, ಅದೇ ನಮ್ಮನೆ ಅದು ಬೀಳ್ಬೇಕಾದ್ರೆ ಒಂದು ಹಗ್ಗನ ತನ್ನ ಸ್ಪಿನರೆಟ್ಸ್ ಅಲ್ಲಿ ಬಿಟ್ಟು ಬಿದ್ದಿದೆ, ವಾಪಸ್ ಅದು ಅದ್ರ ಮೇಲಿಂದಾನೇ ಏರುತ್ತೆ. ಈಗ ನೀವೇ ನೋಡ್ತಿದ್ರೆ ಗಮನಿಸಬಹುದು. ಈಗ ನೋಡಿ, ಇಲ್ಲಿ ಮರ ಪೂರ್ತಿ ಏನು ಜೇಡಗಳು ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಏನೋ ಒಂಥರ ವಿಚಿತ್ರವಾದ ಕಾಣಿಸ್ತಾ ಇದೆ ಉಬ್ಬುಗಳು. ಇದು ಮುರ್ರೇಸಿ ಅಂತ ಹೇಳುವಂತಹ ಅಥವಾ 2 ಟೈಲ್ ಸ್ಪೈಡರ್ ಅಂತ ಹೇಳ್ತೀವಿ. ಆ ಸ್ಪೈಡರ್ದು ಮೊಟ್ಟೆಗಳು ಇದೆಲ್ಲ ಮೊಟ್ಟೆಗಳು. ಈಗ ಜೇಡ ಎಲ್ಲಿ ಅಂತ ಹೇಳಿ ಪತ್ತೆ ಹಚ್ಚೋ ಕೆಲಸ ನಿಮ್ಗೆ ಕೊಡ್ತೀನಿ ನಾನು. ನನಗೂ ಅಷ್ಟು ಸುಲಭ ಕಾಣಿಸ್ತಾ ಇಲ್ಲ ಇವತ್ತು. ರಾತ್ರಿ ಹೊತ್ತು ಪತ್ತೆ ಹಚ್ಚೋದು ಸುಲಭ, ಹಗಲೊತ್ತು ಅಷ್ಟು ಸುಲಭ ಇಲ್ಲ. ಇದೆಲ್ಲ ನೋಡಿ, ಇದೆಲ್ಲ ವೈಟ್ ಇದೆ. ಇಲ್ಲಿ ವೈಟ್ ಏನೇನಿದೆ ಇವೆಲ್ಲ ಜೇಡದ ಮೊಟ್ಟೆಗಳು. ಒಂದು ನಿಮಿಷ, ಇನ್ನೊಂದು ಜೇಡ ನಿಮ್ಗೆ ತೋರಿಸಿ, ನಿಮಗೆ ಆಶ್ಚರ್ಯ ಆಗ್ತದೆ ಈ ತರದ್ದು ಜೇಡ ಇರ್ತದಂತ. ಇದೆಲ್ಲ ಮೊಟ್ಟೆಗಳು. ಒಂದ್ ಜೇಡ ಕಾಣಿಸ್ತದೆ ನಂಗೆ, ಇಲ್ಲಿ ಜೇಡ ಕಾಣಿಸ್ತಾ ಇದೆ ನಿಮಗೆ? ಇಲ್ಲ. ಲೈಟ್ ಹಾಕುವ ನೋಡುವ. ಈಗ ಏನಾದ್ರು ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇದೆಲ್ಲ ಮೊಟ್ಟೆಗಳು. ಇಲ್ಲಿ ನೋಡಿ, ಫೋಕಸ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಓಡ್ತಾ ನೋಡಿ ಹೇಗಿದೆ ಕ್ಯಾಮಫ್ಲೇಜ್. ತನ್ನ ಇರುವಿಕೆ ಗೊತ್ತಾಗದಂಗೆ ಇರ್ತದೆ ಜೇಡುಗಳು. ಕಾಣಿಸ್ತಾ? ಇದು 2 ಟೈಲ್ ಸ್ಪೈಡರ್ ಅಂತ ಒಂದು ಜೇಡ. ಇದು ಸ್ಪೆಷಲಿಸ್ಟ್. ಇದು ಈ ತರ ಕ್ಯಾಮಫ್ಲೇಜ್ ಆಗಿರ್ತದೆ, ಗೊತ್ತೇ ಆಗುದಿಲ್ಲ ನಿಮ್ಗೆ ಅಲ್ಲಿ ಜೇಡ ಇದೆ ಅಂತಂದ್ರೆ. ಆ ತರ ಅದ್ಭುತವಾಗಿರ್ತದೆ. ಮತ್ತೆ ಇವುಗಳ ಕೆಲಸ ಏನು ಅಂದ್ರೆ, ಇಲ್ಲಿ ಯಾವ್ದು ನೋಡಿ ಎಷ್ಟು ಮೊಟ್ಟೆಗಳು ಹಾಕಿದೆ ನೋಡಿ, ಇವುಗಳೆಲ್ಲ ನೋಡಿ. ಇಲ್ಲಿ ನಿಮ್ಗೆ ಹಾಗೆ ನೋಡಿದ್ರೆ ಇದು ಕೇವಲ ಒಂದು ಮರ. ನಾನು ನಿಮ್ಗೆ ತೋರಿಸಿದ್ರೆ ಇಲ್ಲೊಂದು ಜೇಡ ತೋರಿಸಿದೆ, ಇಲ್ಲೊಂದು ಜೇಡ ತೋರಿಸಿದೆ, ಇಲ್ಲೊಂದು ಜೇಡ ತೋರಿಸಿದೆ. ಈ ರೀತಿ ಒಂದು ಮರದಲ್ಲಿ 1000 ಜೇಡಗಳಿರ್ಬೋದು. ಒಂದು ಮರದಲ್ಲಿ 1000 ಜೇಡ ಪ್ರತಿನಿತ್ಯ
4 ತಿನ್ನುತ್ತೆ. ಎಷ್ಟು ಕೀಟ ನಿಯಂತ್ರಣ ಮಾಡ್ತು. ಈ ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರಪಂಚದಲ್ಲಿ ಅತ್ಯಧಿಕ ಆಹಾರವನ್ನು ತಿನ್ನೋ ಜೀವಿಗಳು ಯಾವ್ದಾದ್ರು ಇದ್ರೆ ಅದು ಜೇಡಗಳು ಮಾತ್ರ. ನಾವು ತಿನ್ನೋದು ಒಂದು ಅಂದಾಜಿನ ಪ್ರಕಾರ ನಮ್ಮ ಅಕ್ಕಿ, ಗೋಧಿ ಅಥವಾ ನಮ್ಮ ಮಾಂಸದ ಆಹಾರದ ಕನ್ಸಂಪ್ಷನ್ಸ್ ಅನ್ನು ತಗೊಂಡ್ರೆ 400 ರಿಂದ 500 ಮಿಲಿಯನ್ ಟನ್ ಆಹಾರ ಮನುಷ್ಯ ಗ್ಲೋಬಲಿ ಪ್ರಪಂಚದಾದ್ಯಂತ ತಗೊಳ್ಳೋಂಥದ್ದು. ಜೇಡ ತಿನ್ನೋದು ಯಾವುದು? ಸೊಳ್ಳೆ, ನೊಣ, ಜಿರಳೆ, ಸಣ್ಣ ಪುಟ್ಟ ಹಲ್ಲಿಗಳು. ಅಪರೂಪಕ್ಕೆ ಇಲಿ ಮತ್ತೆ ಹಕ್ಕಿ ತಿನ್ನಬಹುದು, ವೆರಿ ಅಪರೂಪಕ್ಕೆ. ನಮ್ಮಲ್ಲಿ ಇಲ್ಲ ಭಾರತದಲ್ಲಿ. ಅಷ್ಟು ತಿಂದಾಗ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅವು ತಿನ್ನುವಂಥದ್ದು 800 ಮಿಲಿಯನ್ ಟನ್ ಅಷ್ಟು ಆಹಾರವನ್ನು, ನಮಗಿಂತ ಆಲ್ಮೋಸ್ಟ್ ಡಬಲ್ ಆಹಾರವನ್ನು ತಿನ್ನುತ್ತೆ. ಅದು ತಿನ್ನುವಂಥವು ನಾನು ಆಗ್ಲೇ ತಿಳಿಸಿದಾಗೆ ಅದು ನಮಗೆ, ನಾವು ಕೀಟಗಳು ಅಥವಾ ಪೆಸ್ಟ್ ಅಂತ ನಾವು ಏನು ಬ್ರ್ಯಾಂಡ್ ಮಾಡಿದೇವೋ ಅದನ್ನ ತಿಂತವೆ. ಅದು ಈ ಜೇಡಗಳ ಸ್ಪೆಷಾಲಿಟಿ. ಈಗ ಈ ಜೇಡಗಳು ಅಂತಂದ್ರೆ ಪ್ರತಿಯೊಂದು ಜೇಡಗಳು ಅದರ ಆಹಾರ ಕೀಟಗಳು ಅಷ್ಟೇನಾ, ಅಥವಾ ಈಗ ಎಲೆಗಳಾಗಿರ್ಬೋದು ಅಥವಾ ಸಸ್ಯಜನ್ಯ ಏನಾದ್ರು? ಅದು ಇಲ್ಲ, ಪ್ರಾಣಿಗಳು ಅದು ಪ್ರಾಣಿಜನ್ಯ ಆಹಾರವನ್ನು ಮಾತ್ರ ತಿಂತವೆ. ಅದಕ್ಕೆ ಎಸ್ಪೆಷಲಿ ಕೀಟಗಳೇ ಬೇಕು. ಎಲ್ಲೋ ಹಾಗಂತ ಅವಕ್ಕೂ ಸಹ ಒಂದು ಇನ್ಸ್ಟಿಂಕ್ಟ್ ಇದೆ. ಉದಾಹರಣೆಗೆ ಒಂದು ರೆನೆ ಅಂತ ಒಂದು ಜಂಪಿಂಗ್ ಸ್ಪೈಡರ್, ನಾನೇ ಅಧ್ಯಯನ ಮಾಡಿದ ಪ್ರಕಾರ ಅದು ಏನ್ ಮಾಡ್ತದೆ ಅಂದ್ರೆ ಕೆಲವು ಹೂಗಳ ಮಕರಂದನ ಹೀರಿ ಕುಡಿದಿರುವಂತದನ್ನು ಸಹಿತ ನಾನು ದಾಖಲೆ ಮಾಡಿದ್ದೀನಿ. ನಮ್ಮ ಫ್ರೆಂಡ್ ಒಬ್ರು ಕೊಡಗಿನಲ್ಲಿ ವಿಪಿನ್ ಅಂತ ಇದ್ದಾರೆ, ಅವರು ಒಂದು ದಾಖಲೆ ಮಾಡಿದ್ದಾರೆ. ಒಂದು ಲಿಂಕ್ ಸ್ಪೈಡರ್ ಅಂತ ಹೇಳುವಂಥದ್ದು, ನಾವು ಹೂನ ಕಿತ್ತು ಹೇಗೆ ಚೀಪ್ತೀವೋ ಅದೇ ನಮ್ಮ ಹೂನ ಕಿತ್ತು ಅದರಲ್ಲಿರೋ ಮಕರಂದನ ಚೀಪ್ ಇರೋದನ್ನ ಅವರು ದಾಖಲೆ ಮಾಡಿದ್ದಾರೆ. ಮತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಮಡಗಾಸ್ಕರ್ನಲ್ಲಿ ಒಂದು ಬಗೀರಾ ಕಿಪ್ಲಿಂಗಿ ಅಂತ ಒಂದು ಜೇಡ ಇದೆ. ಅದು ಇಡೀ ಇಷ್ಟು 53,000 ಜೇಡ ಪ್ರಭೇದಗಳಲ್ಲಿ ಏಕೈಕ ಶುದ್ಧ ಸಸ್ಯಾಹಾರಿ. ಅವು ನಮ್ಮ ಗುಬ್ಳಿ ಮರ ಬರ್ತದಲ್ಲ, ಅದರಲ್ಲಿ ಒಂದು ನ್ಯಾಟ್ಸ್ ಅಂತ ಬರ್ತದೆ, ಒಂದು ಸಣ್ಣ ಫಂಗಲ್ ಗ್ರೋತ್. ಅದನ್ನ ಹಿಡಿದು ಅದನ್ನ ಮಾತ್ರ ಅದು ತಿನ್ನುತ್ತೆ, ಬೇರೆ ಯಾವ ಕೀಟಗಳನ್ನ ತಿನ್ನಲ್ಲ. ಆಯ್ತಾ? ಇನ್ನು ಕೆಲವು ಜೇಡಗಳಿದಾವೆ, ಅವು ವ್ಯಾಂಪೈರ್ ಸ್ಪೈಡರ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲೂ ಅಷ್ಟು ಸುಮಾರು ಜಂಪಿಂಗ್ ಸ್ಪೈಡರ್ಸ್ ಇದಾವೆ. ಅವು ಏನ್ ಮಾಡ್ತವೆ ಅಂದ್ರೆ ಮನುಷ್ಯನ ರಕ್ತ ಯಾವ ಸೊಳ್ಳೆ ಹೀರಿರುತ್ತೋ ಆ ಸೊಳ್ಳೆನ ಹಿಡಿದು ಅದರಲ್ಲಿರೋ ಮನುಷ್ಯನ ರಕ್ತನ ಕುಡಿಯುವಂತ ಜಡ ಇದಾವೆ. ಅದಕ್ಕೆ ವ್ಯಾಂಪೈರ್ ಸ್ಪೈಡರ್ಸ್ ಅಂತ ಹೇಳ್ತಾರೆ. ಅವಕ್ಕೆ ಬಾರಿ ಮನುಷ್ಯನ ರಕ್ತ ಅಂದ್ರೆ ಜೇಡಕ್ ಬಾರಿ ಪ್ರಿಯ. ಇಲ್ಲಾದ್ರೂ ಅಷ್ಟೇ, ನಾನು ಜೇಡನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗೆ ಯಾವ್ದಾದ್ರು ಸೊಳ್ಳೆ ಕಚ್ಚಿ ಆದ್ಮೇಲೆ ಅದ್ರ ರಕ್ತ ತುಂಬಿಕೊಂಡು ಏನಾದ್ರು ಮರದಲ್ಲಿ ಕೂತಿದ್ರೆ ಅದನ್ನ ಹಿಡಿಯೋದಕ್ಕೆ ಕಾಯ್ತಾ ಇರ್ತವೆ. ಆ ಮನುಷ್ಯನ ರಕ್ತದ ಪರಿಮಳ ಬಾರಿ ಇಷ್ಟ. ಆಯ್ತಾ? ಜೇಡ ಅಷ್ಟು ಪುಟಾಣಿದೆ, ಪುಣ್ಯ ನಮ್ಮ ರಕ್ತನ ಹಾಗೆ ನರಭಕ್ಷಕವಾಗಿ ಆಗಿಲ್ಲ. ಇಂಡೈರೆಕ್ಟ್ಲಿ ಆ ರೀತಿ ಭಕ್ಷಕ ಜೇಡನು ಇದಾವೆ. ಅದು ಜೇಡಗಳ ಆಹಾರ ಕ್ರಮ. ಓಕೆ, ಶುದ್ಧ ಮಾಂಸಾಹಾರಿಗಳೇ. ಈಗ ಜೇಡಗಳು ಬಲೆ ಬೀಸೋದೇ ತಮ್ಮ ಆಹಾರಕ್ಕಾಗಿ ಬೀಸ್ತವೆ. ಈಗ ನೀವು ಹೇಳಿದ್ರಿ ಒಂದು 70% ಜೇಡಗಳು ಬಲೆನೇ ಬೀಸಲ್ಲ ಅಂತ. ಹೌದು. ಸೊ ಅವುಗಳು ಹೇಗೆ ತಮ್ಮ ಆಹಾರವನ್ನ ಪಡ್ಕೊಳ್ತವೆ? ಉದಾಹರಣೆಗೆ ಜಂಪಿಂಗ್ ಸ್ಪೈಡರ್ಸ್ ನೋಡಿ, ನಿಮ್ಗೆಲ್ಲ ಸಿಕ್ಕಿದ್ರೆ ನಾನು ತೋರಿಸ್ತೇನೆ. ಆ ಜಂಪಿಂಗ್ ಸ್ಪೈಡರ್ಸ್ ಅಂತ ಹೇಳುವಂತ ಹೆಸರೇ ಹೇಳುವಂತ ಜಂಪ್. ಯಾವ್ದು ಆಹಾರನ ಒಂದು ಜಂಪ್ ಮಾಡಿ ಹಿಡಿಯುತ್ತೆ. ಎಷ್ಟು ಜಂಪ್ ಮಾಡುತ್ತೆ ಅಂದ್ರೆ ನಾವಿಲ್ಲಿಂದ ಅಲ್ಲಿ ತನಕ ಒಂದು 2.5 ಅಡಿ 3 ಅಡಿ ಜಂಪ್ ಮಾಡ್ಬೋದು. ಅಥವಾ ನಿಮ್ಗೆ ಲಾಂಗ್ ಜಂಪ್ ಸ್ಪರ್ಧೆ ಇದ್ರೆ ಸ್ವಲ್ಪ ಇನ್ನಷ್ಟು ಉತ್ತೇಜನಗೊಂಡು ನಾವು ಜಂಪ್ ಮಾಡ್ಬೋದು. ಆದ್ರೆ ಅವಕ್ಕೆ ಹುಟ್ಟಿನಿಂದ ಯಾವ ತರ ಜಂಪ್ ಅಂದ್ರೆ, ನಾವು ಜೇಡ ಅಕಸ್ಮಾತ್ ನಮ್ಮ ಸೈಜ್ ಇದ್ರೆ ಅರ್ಧ ಫುಟ್ಬಾಲ್ ಗ್ರೌಂಡ್ ಹಾರಿದ್ರೆ ಎಷ್ಟು ಹಾರುತ್ತೋ ಅಷ್ಟು ಜೇಡ ತನ್ನ ಸೈಜಿಗೆ ಹಾರುತ್ತೆ. ಅಷ್ಟು ಹಾರುವಂತಹ ಶಕ್ತಿ ಜಂಪಿಂಗ್ ಸ್ಪೈಡರ್ಸ್ ಇದಾವೆ. ಆ ರೀತಿ ಎಲ್ಲಿ ಆಹಾರ ಕಾಣುತ್ತೋ ಅವುಗಳನ್ನ ಜಂಪ್ ಮಾಡುತ್ತೆ, ಜಂಪ್ ಮಾಡಿ ಹಿಡಿಯುತ್ತೆ. ಅವಕ್ಕೆ ಮೊದಲೇ ಗೊತ್ತಾಗುತ್ತೆ ಆಹಾರ ಎಲ್ಲಿದೆ ಅಂತ ಹೇಳಿ. ಅಲ್ಲಿ ಅಷ್ಟು ಇಂಟೆಲಿಜೆಂಟ್ ಅಲ್ಲಿ ಹೋಗಿ ಹಿಡಿಯುವಂತದ್ದು ಇದಾವೆ. ಇನ್ನು ಹಂಟ್ಸ್ಮ್ಯಾನ್ ಸ್ಪೈಡರ್ಸ್ ಅಂತ ಹೇಳ್ತೀವಿ. ಹಂಟ್ಸ್ಮ್ಯಾನ್ ಅಂದ್ರೆ ಬೇಟೆಗಾರ ಜೇಡಗಳು. ಆಹಾರ ಎಲ್ಲಿದೋ, ಆಹಾರ ಓಡ್ತಾ ಇದ್ರೆ ಆ ಕೀಟಗಳು ಓಡ್ತಾ ಇದ್ರೆ ಅದನ್ನ ಹಿಂದೆ ಓಡಿ ಅಟ್ಟಾಡಿಸ್ಕೊಂಡು ಹೋಗಿ ತಿನ್ನುತ್ತೆ. ಇನ್ನು ವೂಲ್ ಸ್ಪೈಡರ್ ಅಂತ ಹೇಳ್ತೀವಿ, ಅದು ಅಷ್ಟೇ ಆಹಾರನ ಹೋಗಿ ತಿನ್ನುತ್ತೆ. ಇನ್ನು ಉದಾಹರಣೆಗೆ ಆಂಬುಷ್ ಪ್ರಿಡೇಟರ್ಸ್ ಅಂತ ಹೇಳ್ತೀವಿ. ನಾನು ತೋರಿಸ್ತೀನಿ. ಕೆಲವು ಹೂಗಳಲ್ಲಿ ಮಕರಂದ ಹೀರ್ಲಿಕ್ಕೋಸ್ಕರ, ಪರಾಗಸ್ಪರ್ಶ ಮಾಡ್ಲಿಕ್ಕೋಸ್ಕರ ಕೀಟಗಳು ಬರ್ತವೆ, ಜೇನು ದುಂಬಿಗಳು ಬರ್ತವೆ. ಹೂ ಇಲ್ಲಿ ಹೇಗೆ ನಿಮ್ಗೆ ಮುರೇಸಿ ಅಂತಿದೆ, ಇದು ನೋಡಿ, ಇದು ಆಹಾರ ಹೇಗೆ ಹಿಡಿಯುತ್ತೆ ಅಂದ್ರೆ ತಾನಿರೋದು ಗೊತ್ತಾಗಲ್ಲ, ತನ್ನತ್ರ ಬಂದು ಇರುವೆಗಳನ್ನ ಗಮಕ್ಕಂತ ಹಿಡ್ಕೊಂಡು ತಿನ್ನುತ್ತೆ. ಅದೇ ತರ ತನ್ನತ್ರ ಬಂದಿರುವಂತಹ ಪರಾಗಸ್ಪರ್ಶಿ ದುಂಬಿಗಳು ಅಥವಾ ಜೇನುಗಳನ್ನ ಅದು ಪರಾಗಸ್ಪರ್ಶ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಅದು ಗೊತ್ತೇ ಆಗೋದಿಲ್ಲ, ಹಾಗೆ ಅಪ್ಕೊಂಡು ಹಿಡ್ಕೊಂಡು ತಿಂದ್ಬಿಡುತ್ತೆ. ಅದಕ್ಕೆ ಆಂಬುಷ್ ಪ್ರಿಡೇಟರ್ಸ್ ಅಂತ ಹೇಳ್ತೀವಿ. ಆಯ್ತಾ? ಆ ರೀತಿಯಾಗಿ ಬೇರೆ ಬೇರೆ ತರದಲ್ಲಿ ಆಹಾರ ಮಾಡ್ತೇವೆ. ಇನ್ನು ಉದಾಹರಣೆಗೆ ಈಗ ಅಲ್ಲಿ ನೀವು ಪ್ಯಾಸಿಲೋಬಸ್ ನಾನು ತೋರಿಸ್ತಿಲ್ಲ, ಪಿಕ್ಕೆದು, ಅದು ತಾನು ಬಲೆ ಮಾಡಿದ್ರು ಸಹಿತ ಬಲೆಗೆ ಡೈರೆಕ್ಟ್ ಆಗಿ ಬರೋದಿಲ್ಲ. ಬಲೆನಲ್ಲಿ ಅದು ನಾನು ಹೇಳಿದೆ ನೋಡಿ, ಅಂಟಿನ ಉಂಡೆಗಳಿರ್ತವೆ, ಸಣ್ಣ ಸಣ್ಣ ಗ್ಲೋಬ್ಯೂಲ್ಸ್ ಇರ್ತವೆ. ಅದು ಫೆರೋಮೋನ್ ಅಂತ ಹೇಳ್ತೀವಿ. ಈ ಕೀಟಗಳಲ್ಲೆಲ್ಲ ನಮ್ಗೆ ಹೇಗೆ ದೃಷ್ಟಿ ಮುಖ್ಯನೋ, ಕೀಟಗಳಲ್ಲಿ ಆ ವಾಸನೆ, ಆ ಸೆಂಟಿನ ವಾಸನೆ, ಅದಕ್ಕೆ ನಮ್ಮ ಪರಿಮಳ ಆಗ್ರಹಿಸೋ ತರ ಅಲ್ಲ, ಅದು ಬೇರೆನೇ ತರದ ಒಂದು ಮೆಕ್ಯಾನಿಸಮ್. ಅದಕ್ಕೆ ಫೆರೋಮೋನ್ಸ್ ಅಂತ ಹೇಳ್ತೀವಿ. ಆ ಫೆರೋಮೋನ್ ಅರಸ್ಕೊಂಡು ಕೀಟಗಳು ಓಡಾಡ್ತವೆ. ಅದು ಏನ್ ಮಾಡ್ತದೆ ಅಂದ್ರೆ ಅದರಲ್ಲಿ ಇನ್ನೊಂದು ಬೋಲಾಸ್ ಅಂತ ಒಂದು ಜೇಡ ಬರ್ತದೆ, ಅದು ದೊಡ್ಡ ದೊಡ್ಡ ಅಂಟಿನ ಉಂಡೆಗಳನ್ನ ರಿಲೀಸ್ ಮಾಡ್ತೇವೆ. ಅದು ಯಾವ ರೀತಿ ಮಾಡ್ತದೆ ಅಂದ್ರೆ, ಅದು ಹೆಣ್ಣು ಪತಂಗ
ಅದ ಒಂದು ಫೆರಮೋನ್ ಏನು ರಿಲೀಸ್ ಮಾಡುತ್ತೋ ಆ ನಮೂನೆಯ ಒಂದು ಪರಿಮಳ, ನಾನು ಫೆರಮೋನ್ ಸೆಂಟ್ ಅಂತ ಹೇಳ್ತೇನೆ ಈಗ, ಯಾಕಂದ್ರೆ ಸಾಮಾನ್ಯತೆ ಎಲ್ರಿಗೂ ಅರ್ಥ ಆಗ್ಲಿ, ಆ ತರದ ಸೆಂಟ್ ಅನ್ನ ರಿಲೀಸ್ ಮಾಡ್ತದೆ. ಅವಾಗ ಗಂಡು ಪತಂಗಗಳು ಇಲ್ಲೆಲ್ಲೋ ಒಂದು ಹೆಣ್ಣು ಪತಂಗ ಇದೆ ಅಂತ ಹೇಳಿ ಅದ್ರ ಹತ್ರ ಬಂದಾಗ ಅದು ಏನ್ ಮಾಡ್ತದೆ, ಅಂಟಿನ ಉಂಡಿನ ಅದಕ್ಕೆ ಬೀಸಿ ಹಿಡಿಯುತ್ತೆ ಬೋಲಾಸ್. ಆದ್ರೆ ಈ ಪ್ಯಾಸಿಲೋಬಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೇ ತರ ಪರಿಮಳ ಇರ್ತದೆ, ಇಲ್ಲಿ ಪರಿಮಳ ಮೂಸ್ಕೊಂಡು ಹತ್ರ ಬರುವಾಗ ಬಲೆ ದೊಡ್ಡದಿರೋ ಕಾರಣ ಬಲೆನಲ್ಲೇ ಅಂಟ್ಕೊಳ್ತೇವೆ. ಸೊ ಫೆರೋಮೋನ್ ಟ್ರಾಪಿಂಗ್ ಮಾಡಿ ಹಿಡಿಯುವಂತಹ ಸೂಪರ್ ಸ್ಪೆಷಲಿಸ್ಟ್ ಇದಾವೆ. ನಮ್ಮ ಮನುಷ್ಯನ ಊಹೆಗೆ ನಿಲುಕದೇ ಇರುವಂತಹ ಐಡಿಯಾಸ್ ನ 300 ಮಿಲಿಯನ್ ವರ್ಷಗಳ ಹಿಂದೆನೆ ಅವಕ್ಕೆ ಕಂಡುಹಿಡ್ಕೊಂಡಿದ್ದಾವೆ. ನಾವು ನಮ್ಮ ಅಭ್ಯಸ್ತಿ, ನಮ್ಮ ಬ್ರೈನ್ಗೊಂದು ನಾವು ಅಪ್ರಿಸಿಯೇಷನ್ ಕೊಡಬೇಕು. ಯಾಕಂದ್ರೆ ಇಂಥದ್ನೆಲ್ಲ ಪತ್ತೆ ಮಾಡ್ಲಿಕ್ಕೆ ಆಗಿರುವಂತದ್ದು ಮನುಷ್ಯನ ಕೀರ್ತಿಯೇ. ಅದನ್ನ ನಾವು ಮನುಷ್ಯ ಮೆದುಳನ್ನ ಸದ್ಬಳಕೆ ಮಾಡ್ಕೊಂಡ್ರೆ ನಾವು ಅಗಾಧವಾಗಿ ಎಲ್ಲೋ ಇರ್ತಿದ್ವಿ. ಅದು ಬೇರೆ ತರ ದುರ್ಬಳಕೆ ಆಗುವಂತದ್ದು ಸಹ ಒಂದು ಕಡೆಗಿದೆ. ಸದ್ಬಳಕೆ ಮಾಡಿದಾಗ ಇಂತಹ ಅಪರೂಪದ ಒಂದು ವೈಶಿಷ್ಟ್ಯಗಳನ್ನು ಸಹಿತ ನಾನು ನೋಡ್ಲಿಕ್ಕಾಗ್ಲಿ, ನಾನು ನಿಮಗೆ ಹೇಳಲಿಕ್ಕಾಗ್ಲಿ ಅರ್ಥ ಆಗ್ತದೆ. ಅದಕ್ಕೂ ಪುನಃ ಪ್ರಕೃತಿ ಇಂತಹ ಮೆದುಳು ನಮಗೆ ಕೊಟ್ಟಿದ್ದಕ್ಕೂ ನಾವು ಧನ್ಯವಾದ ಹೇಳಲೇಬೇಕು. ಆ ರೀತಿಯಾಗಿ ಬೇರೆ ಬೇರೆ ತರ ಹಂಟಿಂಗ್ ಸ್ಟ್ರಾಟಜಿಗಳು ಜೇಡಗಳಿದ್ದಾವೆ. ಹೇಳಿದ್ರಿ ಹಗಲತ್ತು ರಾತ್ರಿ ತಿನ್ನೋದಿಲ್ಲ ಅಂತ ಹೇಳಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಮನೆಯಲ್ಲಿ ಸ್ವಚ್ಛ ಮಾಡ್ಬೇಕಂತ ಹೇಳಿ ಅದನ್ನೆಲ್ಲ ತೆಗಿತೀವಿ. ಹೌದು, ಅದು ತೆಗಿಬೇಕು, ತೆಗಿಬಾರ್ದು, ಸಾಮಾನ್ಯವಾಗಿ ಮನೇಲಿ ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಕ್ಲೀನ್ ಮಾಡ್ತೇವೆ. ಅಪಶಕುನ ಅಂತ ಹೇಳಿ. ಅಪಶಕುನ. ಈಗ ಏನಾಗಿದೆ ಅಂದ್ರೆ ಮನೆಯಲ್ಲಿ ಜೇಡದ ಬಲೆ ಇದ್ರೆ, ಈಗ ಯಾವ್ದೋ ಒಂದು ಮನೆಗೆ ಹೋದ್ರಿ, ಈಗ ನಮ್ಮ ಮನೆಗೆ ಬಂದ್ರು ಸಹ ಮನೆ ಒಳಗಡೆ ನೀವು ನೆನ್ನೆಲ್ಲ ಊಟ ಮಾಡಿದ್ರಲ್ಲ, ಎಲ್ಲೂ ಜೇಡದ ಬಲೆ ಇಲ್ಲ. ನಾನು ಇಷ್ಟು ಜೇಡದ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಸಹಿತ ಮನೆ ಒಳಗಡೆ ಜೇಡದ ಬಲೆ ಇರೋದಿಲ್ಲ ನಮ್ಮಲ್ಲಿ. ಯಾಕಿಲ್ಲ? ಯಾಕಂದ್ರೆ ನೀವು ಹೇಳಿದಾಗ ಅದನ್ನ ಅಪಶಕುನ ಅಂತ ಹೇಳ್ತೀವಿ. ಹಾಗಾಗಿ ನಾವು ಅದನ್ನ ಕ್ಲೀನ್ ಮಾಡ್ತೀವಿ. ಸೊ ಆ ಸ್ವಚ್ಛ ಮಾಡುವಂಥದ್ದು ಸಹಿತ ಒಂದು ಒಳ್ಳೆಯ ಕೆಲಸನೇ. ಯಾಕಂದ್ರೆ ನಾವು ಸ್ವಚ್ಛತೆಗೆ ಅಷ್ಟು ಮಾನ್ಯತೆ ನಾವು ಮನುಷ್ಯ ಕೊಟ್ಟಿದ್ದೇವೆ, ಮತ್ತು ಸ್ವಚ್ಛವಾಗಿದ್ರೆ ಕಾಯಿಲೆಗಳು ಬರೋದಿಲ್ಲ ಅಂತ ಸಹ ನಂಬಿದೀವಿ, ಮತ್ತು ಅದು ಸತ್ಯ ಕೂಡ ಹೌದು. ಹಾಗಾಗಿ ನಾವು ಸ್ವಚ್ಛ ಮಾಡ್ತೇವೆ. ಅಕಸ್ಮಾತ್ ಜೇಡದ ಬಲೆ ನೀವು ಇವತ್ತು ತೆಗಿತೀರಿ, 2 ದಿನ ಬಿಟ್ಟು ಮತ್ತೆ ಪುನಃ ಬಲೆ ಕಟ್ಟುತ್ತಲ್ವಾ? ಅಕಸ್ಮಾತ್ ಆ ಜೇಡ ಆತರ ಬಲೆ ಕಟ್ಟದೇ ಇದ್ರೆ ಏನಾಗುತ್ತೆ? ನೀವು ಸ್ವಚ್ಛ ಮಾಡೋದನ್ನ ನಿಲ್ಲಿಸ್ತೀರಿ. ನೀವು ಜೇಡದ ಬಲೆಯ ನೆಪದಿಂದ, ಜೇಡದ ಬಲೆ ಅಪಶಕುನ ಅದು ಇರಬಾರ್ದು ಅಂತ ನಮ್ಮ ಹಿರಿಯರು ಹೇಳಿರೋ ಕಾರಣ ಚಿಕ್ಕ ಮಕ್ಕಳು ಸಹಿತ ಒಂದು ಪೊರಕೆ ತಗೊಂಡು ಆ ಬಲೆನ ನಾವು ತೆಗಿತೀವಿ. ಅಕಸ್ಮಾತ್ ಜೇಡ ಬಲೆನೇ ಕಟ್ಟದೇ ಇದ್ರೆ ನಾವು ಅಲ್ಲಿ ಬಲೆನ ಇನ್ನೇನು ಸ್ವಚ್ಛ ಮಾಡೋದನ್ನ ತೆಗಿಯೋದೇ ಇಲ್ಲ. ನೀವು ಬಲೆನ ನೆಪ ಮಾಡ್ಕೊಂಡು ನೀವು ಬಲೆ ತೆಗಿತಾ ಇದ್ದೀರಿ. ಆ ಬಲೆ ಜೊತೆಗೆ ಎಲ್ಲಿಂದೋ ಹೊರಗಡೆಯಿಂದ ಬಂದಿರುವಂತ ಧೂಳುಗಳು, ಕೀಟಗಳು, ಅದು ಎಲ್ಲನೂ ಒಟ್ಟಿಗೆ ಸ್ವಚ್ಛ ಮಾಡಿ ಹೊರಗಡೆ ಆಗ್ತಾ ಇದ್ದೀವಿ. ಹಾಗೆ ಮತ್ತೆ ಪುನಃ ನಾನು ಜೇಡದ ಪರವಾಗೇ ಬ್ಯಾಟಿಂಗ್ ಮಾಡ್ತೇನೆ. ಜೇಡ ಬಲೆ ಕಟ್ಟೋ ಕಾರಣ, ಅದನ್ನ ನೀವು ಆ ಬಲೆ ನೆಪದಲ್ಲಿ ಸ್ವಚ್ಛ ಮಾಡೋ ಕಾರಣ ನಿಮ್ಮ ಮನೆ ಕ್ಲೀನ್ ಆಗಿದೆ, ನಿಮ್ಮ ಮನೆಯಲ್ಲಿ ಧೂಳಿಲ್ಲ. ಇಲ್ಲದೆ ಇದ್ರೆ ಮನೆ ಪೂರ್ತಿ ಧೂಳೇ ಇರೋದು. ಹಾಗಾಗಿ ಮತ್ತೆ ಪುನಃ ನಾವು ಜೇಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಮನೆ ಒಳಗಡೆ ನಾವು ಜೇಡದ ಬಲೆನ ತೆಗಿಯೋಣ. ಹಾಗಂತ ನಾವು ಎಲ್ಲಾ ಕಡೆ ಜೇಡದ ಬಲೆ ತೆಗಿಯೋ ಅಗತ್ಯ ಇಲ್ಲ. ಅದು ಮನೆ ಒಳಗಡೆ ಮಾತ್ರ ಕೊಟ್ಟಲ್ಲ, ಹೊರ ಹಿಂದ್ ಬದಿ ಚಾವಣಿನಲ್ಲಿ ಕಟ್ಟುತ್ತೆ, ಹೊರಗಡೆ ಚಾವಣಿನಲ್ಲಿ ಕಟ್ಟುತ್ತೆ. ಅಲ್ಲಿ ಅದು ನಮ್ಗೆ ಅಗತ್ಯ ಇಲ್ಲ. ಎಲ್ಲಿ ಅಗತ್ಯ ಇದೆಯೋ, ನಾವು ಎಲ್ಲಿ ವಾಸ ಮಾಡ್ತೀವೋ ಅಲ್ಲಿ ಜೇಡದ ಬಲೆನ ನಾವು ತೆಗಿಯೋಣ. ಎಲ್ಲಿ ಅನಿವಾರ್ಯತೆ ಇಲ್ಲವೋ, ಅಗತ್ಯತೆ ಇಲ್ಲವೋ ಅಲ್ಲಿ ಜೇಡದ ಬಲೆ ತೆಗೆಯೋ ಅಗತ್ಯತೆ ಇಲ್ಲ. ಹಾಗೆ ಅಲ್ಲಿ ನಾವು ಜೇಡದ ಬಲೆನ ಬಿಡೋಣ. ಅಲ್ಲಿ ಜೇಡ ತನ್ನ ಸಂತಾನಾಭಿವೃದ್ಧಿನ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ನಾವು ಸ್ವಚ್ಛ ಮಾಡೋಣ, ತೊಂದರೆ ಇಲ್ಲ. ಮತ್ತು ಪುನಃ ಕೆಲವು ಕಡೆ ಅದೇ ತರ ನಂಬಿಕೆ ಇದಾವೆ, ಜೇಡದ ಬಲೆನ ದಸರಾ ಸಮಯದಲ್ಲಿ ತೆಗಿಯೋಂಗಿಲ್ಲ, ಅದು ಒಳ್ಳೇದಲ್ಲ. ಯಾಕೆ ಹಾಗೆ ಬಂತು ಅಂದ್ರೆ ಬಹುಶಃ ಆ ಸಂದರ್ಭದಲ್ಲಿ ಅದರ ಸಂತಾನೋತ್ಪತ್ತಿ ಸಮಯ ಜಾಸ್ತಿ ಇರ್ಬೋದು, ಜೇಡಗಳ ವೃದ್ಧಿ ಆಗ್ತವೆ ಅಂತ. ಮತ್ ಇಲ್ಲಿ ಬಂದ್ರೆ ಮೈಸೂರು ಕಡೆನಲ್ಲೇ ಜೇಡಗಳನ್ನ ಗೋರ್ಕ ಅಂತ ಕರೀತಾರೆ. ಗೋರ್ಕ ಮೈ ಮೇಲೆ ಬಿದ್ರೆ ಹೊಸ ಬಟ್ಟೆ ಬರುತ್ತೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ ಅಲ್ವಾ. ಇನ್ನು ನೀವು ತಿರುಪತಿಗೆ ಹೋದ್ರೆ ಅಲ್ಲಿ ಕಾಳಹಸ್ತಿ ದೇವಸ್ಥಾನ ಇದೆ. ಅಲ್ಲಿ ಮುಖ್ಯವಾಗಿ ಜೇಡ, ಆನೆ ಮತ್ತು ಯಾವುದು ಹಾವು, ಆ 3ರ ಸಂಗಮ. ಅಲ್ಲಿ ಅವಕ್ಕೆ ಪೂಜೆ ನಡೆಯುತ್ತೆ. ಆ ರೀತಿ ಮತ್ತೆ ಮಧ್ಯಪ್ರದೇಶದಲ್ಲಿ ಹೋದ್ರೆ ಅಲ್ಲಿಯ ಪ್ರಾಚೀನ ಟ್ರೈಬಲ್ಸ್ ನಂಬಿಕೆ ಹೇಗಿದೆ ಅಂದ್ರೆ, ಈ ಭೂಮಿ ಅನ್ನೋದು ಅಸ್ತಿತ್ವದಲ್ಲಿ ಇರ್ಲಿಲ್ಲ, ಎಲ್ಲೋ ಹೊರಗಡೆ ತೇಲ್ತಾ ಇತ್ತು. ಅದು ಬಿದ್ದಾಗ ಜೇಡದ ಬಲೆನೇ ಅದನ್ನು ಹಿಡಿತಂತೆ. ಹಾಗಾಗಿ ಜೇಡದ ಬಲೆನೇ ಭೂಮಿಯನ್ನು, ಅಖಂಡವಾದ ಅಷ್ಟು ದೊಡ್ಡ ಭೂಮಿಯನ್ನು, ಉರುಟಾದ ಭೂಮಿಯನ್ನು ಜೇಡದ ಬಲೆನೇ ಹಿಡ್ಕೊಂಡಿದೆ ಅಂತ ಹೇಳೋ ನಂಬಿಕೆ ಇದೆ. ಇನ್ನು ಅಂಡಮಾನ್ಗೆ ಹೋದ್ರೆ ಒಂದು ದೊಡ್ಡ ದೈತ್ಯ ಜೇಡ ಬರುತ್ತೆ, ನೆಫೀಲಾ ಅಂತ ಹೇಳಿ. ಬಹುಶಃ ನಾವು ತೋಟದ ಆ ಭಾಗಕ್ಕೆ ಹೋದಾಗ ತೋರಿಸ್ತೇನೆ ನಾನು. ಅಲ್ಲಿ ನೆಫೀಲಾ ಜೇಡಗಳಿದಾವೆ. ಆ ನೆಫೀಲಾ ಜೇಡವನ್ನೇ ಅವರ ದೇವರಾಗಿ ಅದನ್ನ ಪೂಜಿಸ್ತಾರೆ. ಹಾಗಾಗಿ ಜೇಡವನ್ನೇ ದೇವರು ಅಂತ ಹೇಳುವಂತ ಮಾಡೋ ಇದು ಸಹ ನಮ್ಮ ಒಂದು ಸಂಸ್ಕೃತಿನಲ್ಲಿ ಅಥವಾ ಪರಂಪರೆಯಲ್ಲಿ ಸೇರ್ಕೊಂಡಿದೆ. ಹಾಗೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಜೇಡಗಳಿಗೆ ಅದಕ್ಕೆ ಚರಿತ್ರೆ ಇದೆ. ಮತ್ತೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಈ ಜೇಡನ ನೋಡಿದ ತಕ್ಷಣ ಹೆದರುವಂತ ಜನರು ಸುಮಾರು ಜನ ಇದ್ದಾರೆ. ಅದಕ್ಕೆ ಅರಾಕ್ನೋಫೋಬಿಯಾ ಅಂತ ಹೇಳ್ತಾರೆ. ಉದಾಹರಣೆಗೆ ಅಮೆರಿಕದಲ್ಲೆಲ್ಲ ಸುಮಾರು ಕಡೆ ಅವ್ರದಲ್ಲಿ ಕೆಲವೆಲ್ಲ ಅತಿರೇಕ, ಇಲ್ಲಿ ಬಂದಾಗೆಲ್ಲ ವಾವ್ ಅಂತ ಹೇಳೋ ಕೆಲವು ಅತಿರೇಕ ಅನ್ಸುತ್ತೆ. ಅದೇ ನಮ್ಗೆ ಅನ್ಸ್ಬಿಡುತ್ತೆ. ಆದ್ರೆ ಅವ್ರಿಗೆ ನಿಜವಾಗ್ಲೂ ಒಳಗಡೆಯಿಂದ ಅವ್ರಿಗೆ ಹೆದರಿಕೆ ಇರುತ್ತೆ.
ಎಷ್ಟು ಹೆದರಿಕೆ ಇರುತ್ತೆ ಅಂದ್ರೆ ಜೇಡ ನೋಡ್ಕೊಂಡು ಒಂದು ಕಾರ್ ಡ್ರೈವ್ ಮಾಡುವಾಗ ಎದುರುಗಡೆ ಒಂದು ಜೇಡ ಬಂದು ಸ್ಟೇರಿಂಗ್ ಇದ್ರೆ ಜೇಡ ಬಂದು ಅದನ್ನು ಕಿರ್ಚ್ಕೊಂಡು ಆಕ್ಸಿಡೆಂಟ್ ಆಗಿರುವಂತಹ ಕೇಸಸ್ ಸಹಿತ ಅಮೆರಿಕದಲ್ಲಿ ಇದ್ದಾವೆ. ಜೇಡ ಕಚ್ಚಿ ಸತ್ತಿರುವಂತಹ ಉದಾಹರಣೆಗಳು ತೀರಾ ಕಡಿಮೆ, ಆದ್ರೆ ಜೇಡ ನೋಡಿ ಭಯ ಪಟ್ಟು ಸತ್ತಿರುವಂತಹ ಉದಾಹರಣೆಗಳು ಅಮೆರಿಕದಲ್ಲಿ ಕಾಣಿಸ್ತಾ ಇದೆ. ಸೊ ಆ ರೀತಿಯಾಗಿ ಜೇಡಕ್ಕೆ ಹೆದರೋರು ಇದ್ದಾರೆ, ಪೂಜೆ ಮಾಡೋರು ಇದ್ದಾರೆ, ಗೌರವ ಕೊಡೋರು ಇದ್ದಾರೆ. ಈಗ ಜೇಡಗಳು ಈಗ ಮನೇಲಿ ಇರುವಂತ ಸಂದರ್ಭ ಆಗಿರ್ಬೋದು ಅಥವಾ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂತ ಯಾವುದೇ ಸಂದರ್ಭದಲ್ಲಾಗಿರ್ಬೋದು, ಅವುಗಳ ನಮ್ಮ ಮೇಲೆ ಅಂದ್ರೆ ಮನುಷ್ಯರ ಮೇಲೆ ಯಾವುದೇ ತರ ಅಟ್ಯಾಕ್ ಮಾಡಕ್ ಸಾಧ್ಯ ಇದೆ ಅಂದ್ರೆ ಸಣ್ಣ ಪುಟ್ಟ ಜೇಡ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಹಾವು ಸಹಿತ ಮನುಷ್ಯನನ್ನು ನೋಡಿದ ತಕ್ಷಣ ತಾನಾಗೆ ಬಂದು ಅಟ್ಯಾಕ್ ಮಾಡಲ್ಲ. ಅಲ್ಲ ನಾವು ಅದರದ್ದು ಬಲೆಯಲ್ಲಿ ಕೈ ಇಟ್ಟ ನಾವು ಅದ್ರ ಬಲೆಯಲ್ಲಿ ಕೈ ಇಟ್ಟಾಗ್ಲೂ ಸಹಿತ ಅವು ಸೇಫ್ ಜಾಗಕ್ಕೆ ಹೋಗಿ ಔಸ್ಕೊಳ್ತಾ ಬಿಟ್ರೆ ಅದು ನಮಗೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಲ್ಲ. ಇನ್ನು ಕೆಲವು ನಿಮಗೆ ಪಶ್ಚಿಮ ಘಟ್ಟಗಳಲ್ಲಿ ಓಡಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಟೆರಂಟುಲಾ ಅಂತ ಹೇಳೋ ಜೇಡಗಳು ಬರ್ತವೆ. ಆ ಟೆರಂಟುಲಾ ಜೇಡಗಳು ಅಪರೂಪಕ್ಕೆ ನೀವು ಅದರ ಗೂಡಿಗೆ ಕೈ ಹಾಕಿದಾಗ್ಲೋ ಅಥವಾ ನೀವು ಅಪ್ಪಿತಪ್ಪಿ ಅದನ್ನು ತುಳಿದಾಗ್ಲೋ ಅದು ನಿಮಗೆ ಕಚ್ಚುವಂತ ಸಂದರ್ಭಗಳು ಬರಬಹುದು. ಆ ಜೇಡ ಕಚ್ಚಿದಾಗ ಸ್ವಲ್ಪ ನೋವು, ಉರಿ ಅಥವಾ ಲೋಕಲ್ ಸ್ವೆಲ್ಲಿಂಗ್ ಅಥವಾ ಅಲ್ಲಿಯ ಸ್ಥಳೀಯ ಮಸಲ್ನು ಪ್ಯಾರಾಲಿಸಿಸ್ ಆಗುವಂತಹ ಸಂದರ್ಭಗಳು ಅಪರೂಪಕ್ಕೆ ಭಾರತದಲ್ಲೂ ದಾಖಲಾಗಿದೆ. ಆದ್ರೆ ಅದು ನಾವಾಗಿ ತುಳಿದ ಸಂದರ್ಭದಲ್ಲಿ ಮಾತ್ರ, ಅದಾಗಿ ಬಂದು ಯಾವುದೇ ಕಾರಣಕ್ಕೂ ಕಚ್ಚೋದಿಲ್ಲ. ಅದು ಕೇವಲ ಟೆರಂಟುಲಾ ಜೇಡಗಳು ಮಾತ್ರ ಭಾರತದಲ್ಲಿ. ಪ್ರಪಂಚದಾದ್ಯಂತ ಈಗ ಒಂದು ಬ್ಲಾಕ್ ವಿಡೋ ಸ್ಪೈಡರ್ ಅಂತ ನೀವು ಕೇಳಿರ್ಬೋದು, ಲ್ಯಾಟ್ರೋಡೆಕ್ಟಸ್ ಅಂತ ಹೇಳ್ತೀವಿ, ಆ ಜೇಡ, ಮತ್ತೆ ಅಮೆರಿಕನ್ ಟೆರಂಟುಲಾಗಳು ಅಥವಾ ಆಸ್ಟ್ರೇಲಿಯನ್ ಫನಲ್ ವೆಬ್ ಸ್ಪೈಡರ್ಸ್, ಆ ತರ ಕೆಲವು ಜೇಡಗಳು ಕಚ್ಚಿದ ಪರಿಣಾಮವಾಗಿ ಸತ್ತಂತಹ ಕೆಲವು ದೃಷ್ಟಾಂತಗಳು ನಮ್ಮಲ್ಲಿ ಇದೆ. ಬಿಟ್ರೆ ಭಾರತದಲ್ಲಿ ಆ ತರ ಜೇಡಗಳು ಯಾವುದೂ ಇಲ್ಲ. ಈಗ ಜೇಡಗಳ ತಮ್ಮ ವಂಶಾಭಿವೃದ್ಧಿಯನ್ನು ಹೇಗ್ ಮಾಡ್ತವೆ? ಅವು ಮೊಟ್ಟೆ ಇಟ್ಟು ಮೊಟ್ಟೆಗಳನ್ನ ಹೆಚ್ಚಿನ ಜೇಡಗಳು ಮೊಟ್ಟೆಗಳನ್ನ ಲಾಲನೆ ಪಾಲನೆ ಎರಡೂ ಮಾಡ್ತವೆ. ಅದನ್ನ ರಕ್ಷಣೆ ಕೊಡುವಂತಹ ಕೆಲಸಗಳನ್ನು ಮಾಡ್ತೇವೆ. ಮತ್ತೆ ಅದು ಮೊಟ್ಟೆಯಿಂದ ಮರಿ ಬಂದು ಮರಿ ಒಂದು ಸುರುವಿಗೆ ಒಂದು 3 ದಿನಕ್ಕೂ ಪೊರೆ ಕಳ್ಚಿ ಹಿಗ್ಗುತ್ತೆ. ಅದಾದ್ಮೇಲೆ ಸ್ವತಂತ್ರವಾಗಿ ಬೇರೆ ಕಡೆಗೆ ಹೋಗ್ತೇವೆ. ಈಗ ನಾವು ಈ ಮನುಷ್ಯನ ಸಹಜವಾಗಿ ನಾವು ನೋಡ್ದೇವು ಅಂತಂದ್ರೆ ಅದು 9 ತಿಂಗಳ ಅದರದ್ದು ಟೈಮ್ ಅಂದ್ರೆ ಹೊಟ್ಟೆ ಗರ್ಭದಲ್ಲಿ ಇದ್ದು ಆಮೇಲೆ ಅದು ಮಗು ಹೊರಗೆ ಬರುತ್ತೆ. ಜೇಡಗಳಲ್ಲಿ ಆ ತರದ್ದು ಸಮಯ ಎಷ್ಟು? ಅದು ಒಂದೊಂದು ಜೇಡಗಳಿಗೆ ಒಂದೊಂದ್ ತರ. ಈಗ ಉದಾಹರಣೆಗೆ ಮೊಟ್ಟೆ ಇಟ್ಟ ಮೇಲೆ ಹೆಚ್ಚಿನ ಜೇಡಗಳು 20 ದಿನದ ಒಳಗಡೆ ಮರಿಗಳು ಹೊರಗಡೆ ಬರ್ತವೆ. ಮೊಟ್ಟೆ ಇಟ್ಟು 20 ದಿನಗಳ ಒಳಗಡೆ ಹೊರಗಡೆ ಬರ್ತದೆ. ಮತ್ತು ಜೇಡಗಳು ಹೇಗೆ ಅಂದ್ರೆ ಸಂತಾನೋತ್ಪತ್ತಿ ಸಮಯದಲ್ಲಿ ಅದು ಗಂಡಿನ ವೀರ್ಯಾಣುಗಳನ್ನು ಅದು ಶೇಖರಣೆ ಮಾಡ್ಕೊಂಡು ಇಟ್ಟಿರ್ತವೆ. ತನಗೆ ಯಾವಾಗ ಬೇಕೋ ಅವಾಗ ಅದನ್ನು ಶೇಖರಣೆ ಮಾಡಿದ್ದನ್ನ ತನ್ನ ಒಳಗಡೆ ಇರೋ ಮೊಟ್ಟೆಗಳ ಜೊತೆಗೆ ಅದು ಸಂಗಮ ಮಾಡಿ ಆಮೇಲೆ ಮರಿಗಳನ್ನ ಮಾಡ್ತೇವೆ, ಮೊಟ್ಟೆಗಳನ್ನ ಜಾಸ್ತಿ ಮಾಡ್ತೇವೆ. ಆಯ್ತಾ? ಅಲ್ಲಿ ಓವರೀಸ್ ಒಳಗಡೆ ಬೇಕಾದಾಗ ಅದು ಎಗ್ರನ್ನ ರಿಲೀಸ್ ಮಾಡ್ಕೊಂಡು ಫರ್ಟಿಲೈಸೇಷನ್ ಮಾಡ್ತೇವೆ. ಅನ್ಫರ್ಟಿಲೈಸ್ ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು, ಅವುಗಳ ಜೀವಿತಾವಧಿ. ಒಂಥರ ಇಚ್ಛಾ ಸಂತಾನೋತ್ಪತ್ತಿ. ಒಂದ್ಸಲ ಮೇಟಿಂಗ್ ಆದ್ಮೇಲೆ ಅದು ಲೈಫ್ ಟೈಮ್ ಅದು ಅದರ ಸ್ಪರ್ಮ್ಗಳನ್ನ ಸ್ಟೋರ್ ಮಾಡಿ ಇಡ್ತದೆ ಅಂತ ಸ್ಪೆಷಲಿಸ್ಟ್ ಜೇಡುಗಳು. ಹಂಗಾಗಿ ನೀವು ಯಾವುದೇ ಗಂಡೆ ಇಲ್ಲದೆ ಕೆಲವು ಸಲ ಎಲ್ಲೋ ಇದ್ದಿರೋದು ಹೆಂಗೆ ಮೊಟ್ಟೆ ಹಾಕ್ತು ಅಂದ್ರೆ ಯಾವಾಗ್ಲೂ ಮೇಟಿಂಗ್ ಆಗಿರೋ ಸ್ಪರ್ಮ್ನದು ಸ್ಟೋರ್ ಮಾಡಿ ಇಟ್ಟಿರ್ತದೆ ಅಂತ ಒಂದು ಅದ್ಭುತವಾದ ಒಂದು ಪ್ರಕೃತಿಯ ವರದಾನ ಅದಕ್ಕೆ. ಗಂಡು ಮತ್ತು ಹೆಣ್ಣು ಗುರುತಿಸಲಿಕ್ಕೆ ಏನಾದ್ರು ಹೇಗೆ? ತುಂಬಾ ಅದಕ್ಕೆ ಬಹುಶಃ ನಾವು ಮುಂದೆ ಎಲ್ಲಾದ್ರೂ ಹೋಗೋಣ. ಜೇಡ ಕಂಡಾಗ್ಲೇ ಹೇಳೋದು ಸುಲಭ. ಅಲ್ಲಿ ಮುಂದಕ್ಕೆ ಹೋಗೋಣ. ಒಂದು ಜೇಡ ಒಂದು ಸಮಯಕ್ಕೆ ಎಷ್ಟು ಕಡಿಮೆ ಮತ್ತು ಎಷ್ಟು ಹೆಚ್ಚಿನ ಮೊಟ್ಟೆಗಳನ್ನು ಹಾಕಬಹುದು? ಒಂದು 5 ರಿಂದ 10 ಮಿನಿಮಮ್ ಇಡ್ತವೆ. ಮ್ಯಾಕ್ಸಿಮಮ್ 200-300 ತನಕನೂ ಹೋಗ್ಬೋದು. ಅದರ ಜೀವಿತಾವಧಿಯಲ್ಲಿ 1000 ಗಟ್ಟಲೆನೂ ಇಡ್ಬೋದು. ನಿಮ್ಗೆ ಸುಲಭದ ಉತ್ತರ ಸಿಗ್ತಿಲ್ಲ ನೋಡಿ. ಇದು ಪ್ಯಾರಾಸ್ಟಿಯಟೋಡ ಅಂತ ಒಂದು ಜೇಡ. ಕೆಂಪಿಗೆ ಇದೆಯಲ್ಲ, ಕೆಂಪಿಗೆ ಕಾಣಿಸ್ತಾ ಇರುವಂತದ್ದು ಪ್ಯಾರಾಸ್ಟಿಯಟೋಡ ಅಂತ ಹೇಳೋ ಒಂದು ಜೇಡ. ಕಾಣಿಸ್ತಾ ಇದೆಯಾ? ಬಹುಶಃ ನಾನು ಸಣ್ಣ ಕಡ್ಡಿ ಹಾಕಿ ಅದಕ್ಕೆ ಸಣ್ಣ ತೊಂದರೆ ಕೊಡ್ತೇನೆ ಪಾಪ. ಈ ಕೆಂಪು ಎಷ್ಟು ಅಂಟುತ್ತೆ ನೋಡಿ, ಹಂಗಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ. ಅದು ನೋಡಿ ಮೂವ್ಮೆಂಟ್ ಆಯ್ತಾ, ಅದು ಪ್ಯಾರಾಸ್ಟಿಯಟೋಡ ಜೋಡ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಅದರ ಮೊಟ್ಟೆ. ಇದು ಅದರ ಮೊಟ್ಟೆ. ಇದಕ್ಕೆ ಎಗ್ ಸ್ಯಾಕ್ ಅಂತ ಹೇಳ್ತೀವಿ. ಆಯ್ತಾ? ಈ ಮೊಟ್ಟೆ ಒಳಗಡೆ ಇದು ಎಗ್ ಸ್ಯಾಕ್. ಈ ಎಗ್ ಸ್ಯಾಕ್ ಒಳಗಡೆ ಒಂದು 30 ಮೊಟ್ಟೆಗಳನ್ನ ಇಟ್ಟಿತ್ತು. ಈಗ ನಾನು ಸ್ವಲ್ಪ ತೊಂದರೆ ಕಾಣುತ್ತೆ. ಉದುರ್ತಾ ಇದೆ ಏನೋ ಒಂದು ಕಾಣಿಸ್ತಾ ಇದೆ ನಿಮ್ಮ ಮೊಬೈಲ್ಗೆ. ಇದೆಲ್ಲ ನೋಡಿ ಉದುರದು ನೋಡಿ. ಈಗ ಇದೆಲ್ಲ ಆದ್ರೂ ಮರಿಗಳು. ಇದೆಲ್ಲ ಮರಿಗಳು. ಎಷ್ಟು ಮರಿಗಳು ಎಣಿಸಿ ಅಲ್ವಾ? ಈಗ ಎಲ್ಲ ಮೇಲೆ ಆಗ್ತಾ ಇದೆ ನೋಡಿ. ನಾನು ಆಗ್ಲೇ ಹೇಳ್ದೆ
ಈ ಮರಿಗಳಿಗೂ ಸಹಿತ ಹುಟ್ಟರಿವು ಇನ್ಸ್ಟಿಂಕ್ಟ್ ಹೆಂಗಿದೆ ಅಂದ್ರೆ ನಾನು ಅದಕ್ಕೆ ಉಪದ್ರ ಕೊಟ್ಟಾಗ ಬಿದ್ದಾಗ ಸುಮ್ನೆ ಬಿದ್ದು ಕೆಳಗಡೆ ಬಿದ್ಕೊಂಡು ನಮ್ ತರ ಕೈ ಕಾಲು ಫ್ರಾಕ್ಚರ್ ಮಾಡ್ಕೊಳ್ಳಿಲ್ಲ. ಬೀಳ್ಬೇಕಾದ್ರೆ ಸೇಫ್ಟಿಲಿ ಹಿಡ್ಕೊಂಡೇ ಬಿದ್ದಿರೋದು ಅದು. ಅದಕ್ಕೆ ಯಾರು ಏನು ಕಲಿಸ್ಲಿಲ್ಲ. ವಿದ್ಯೆ ಕಲಿಸ್ಬೇಕಾದ್ರೆ ನಮಗೆ ಇದು ಹೀಗೆ ಮಾಡು ಹಾಗೆ ಮಾಡುತ್ತೆ. ಓಕೆ, ಅದು ಬಂದಾಗ ಆ ಹುಟ್ಟರಿವು ಜಾಗೃತವಾಗಿದೆ ನೋಡಿ, ಎಲ್ಲ ಮೇಲೆ ಹತ್ತಾ ಇದಾವೆ. 100 ಸಂಖ್ಯೆಯಲ್ಲಿ ಇದೆ. 100 ಸಂಖ್ಯೆ ಇದೆ. ಒಂದು ಮೊಟ್ಟೆಯ ಕವಚದ ಒಳಗಡೆ 100 ಮೊಟ್ಟೆ ಇಡ್ಬೋದು ಅಂದ್ರೆ ಈ ಪ್ಯಾರಾಸ್ಟಿಯೇಟೋಡ ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠ 10 ಈ ತರದ ಕವಚಗಳನ್ನ ಮಾಡ್ತವೆ. ಮೊಟ್ಟೆಗಳನ್ನ ಎಗ್ ಸ್ಯಾಕ್ ಅಂತ ಹೇಳ್ತೀವಿ. ಸೊ ಮಿನಿಮಮ್ 1,000 ಮರಿಗಳನ್ನ ಈ ಪ್ಯಾರಾಸ್ಟಿಯೇಟೋಡ ಜಡ ಮಾಡ್ತದೆ. ಮತ್ತೆ ಇದು ನಮ್ಮ ಮನೆ ಒಳಗಡೆ ಇರುವಂತಹ ನೋಡಿ, ಇದು ಪ್ಯಾರಾಸ್ಟಿಯೇಟೋಡ. ಇದು ನಿಮ್ಮ ಮನೆ ಒಳಗಡೆ ಸದಾ ನಿಮಗೆ ಸೋ ಕಾಲ್ಡ್ ಕಾಟ ಕೊಡುವಂತ ಜಡ ಇದು. ಇದಕ್ಕೆ ಸೆಲ್ಲಾರ್ ಸ್ಪೈಡರ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನೀವು ನೋಡಿದಾಗ ನಮ್ಮ ಮನೆ ಒಳಗಡೆ ನಾನು ಗುಡ್ಸಿರ್ಬೋದು, ಇಲ್ಲಿ ನಾನು ಗುಡ್ಸಿಲ್ಲ. ಇಲ್ಲ, ಅಗತ್ಯ ಇಲ್ಲ. ಮತ್ತೆ ಅವಕ್ಕೂ ಸಹ ಇಲ್ಲಿ ಇವನು ಪದೇ ಗುಡಿಸ್ತಾನೆ ಅಂತ ಸಂತಾನೋತ್ಪತ್ತಿ ಮಾಡೋ ಸಮಯದಲ್ಲಿ ಅಲ್ಲಿ ಇರೋದೇ ಇಲ್ಲ. ನಮ್ಮ ಮನೆ ಒಳಗಡೆ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಟ್ಯೂಬ್ ಲೈಟ್ ಬಳಸ್ತೀವಿ, ಲೈಟ್ ಬೆಳಕಿಗೆ ಸುಮಾರು ಕೀಟ ಆಕರ್ಷಕವಾಗಿ ಬರ್ತವೆ. ಆ ಆಕರ್ಷಿತವಾಗಿ ಬಂದ ಜಡಗಳನ್ನ ನಾವು ಹಿಡಿತೇವೆ. ಇಲ್ಲಿ ನೋಡಿ, ಬನ್ನಿ ಇಲ್ಲಿ. ಹೀಗೆ ಈಗ ಉದಾಹರಣೆಗೆ ಇದು ಪ್ಯಾರಾಸ್ಟಿಯೇಟೋಡ ಕಾಣಿಸ್ತಾ ಇದೆಯಾ? ನೀವು ಅಲ್ಲಿ ಮೊಟ್ಟೆ ಇಟ್ಟಿರೋ ಪ್ಯಾರಾಸ್ಟಿಯೇಟೋಡಕ್ಕೂ ಇದಕ್ಕೂ ಸಹ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಆ ಜೇಡಕ್ಕಿಂತ ಇದು ಸೈಜು ಸಣ್ಣ ಇದೆ. ಇದು ಹೆಣ್ಣು ಜೇಡನೆ. ಅದು ಸಂತಾನೋತ್ಪತ್ತಿ ಮಾಡಿರೋದು ಹೆಣ್ಣು, ಅದು ದೊಡ್ಡದು, ಅದು ಫೈನಲ್ ಮೋಲ್ಟ್ ಆಗಿರುತ್ತೆ. ಇಲ್ಲೇ ಮೇಲ್ಗಡೆ ಇನ್ನೊಂದು ಪುಟಾಣಿ ಜೇಡ ಕಾಣಿಸ್ತಾ ಇದೆಯಾ? ಇದು ಗಂಡು. ಈ ಗಂಡು ಏನ್ ಮಾಡ್ತಾ ಇದೆ ಅಂದ್ರೆ, ಈ ಹೆಣ್ಣು ಇನ್ನೂ ಮೆಚೂರ್ ಆಗಿಲ್ಲ. ಆದ್ರೆ ಈ ಗಂಡು ಯಾಕೆ ಇಲ್ಲಿ ಬಂದಿದೆ ಅಂದ್ರೆ, ಇದು ಮೆಚೂರ್ ಆದಾಗ ಬೇರೆ ಗಂಡು ಬಂದು ಇದ್ರ ಜೊತೆಗೆ ಮೇಟಿಂಗ್ ಮಾಡಿದ್ರೆ ನನ್ನ ಸಂತಾನ ಟ್ರಾನ್ಸ್ಫರ್ ಆಗಲ್ವಲ್ಲ. ಸೊ ಇದೇನ್ ಮಾಡ್ತಾ ಇದೆ ಅಂದ್ರೆ, ಈ ಹೆಣ್ಣನ್ನ ರಕ್ಷಣೆ ಮಾಡ್ತಾ ಇದೆ. ಬೇರೆ ಗಂಡುಗಳು ಬಂದ್ರೆ ಅದನ್ನ ಫೈಟಿಂಗ್ ಮಾಡಿ ಓಡಿಸ್ಬಿಡುತ್ತೆ. ಇದು ನಂದು ಮೊದ್ಲೇ ಫಿಕ್ಸ್. ಇದು ಮೆಚೂರ್ ಆಗೋ ತನಕ ಕಾಯ್ತಾ ಇದೆ ಗಂಡು ಇದು. ಸೊ ಬೇರೆ ಗಂಡುಗಳು ಬಂದ್ರೆ ಅದನ್ನ ಓಡಿಸೋದಕ್ಕೂ ಇದು ತಯಾರಾಗಿದೆ. ಹಾಗಾಗಿ ಮೊದಲೇ ಗಾರ್ಡ್ ಮಾಡ್ತಾ ಇದೆ ಇದು. ಇದು ಜೇಡಗಳ ಮತ್ತೆ ನಾವು ಮನುಷ್ಯರಲ್ಲಿ ನಾವ್ ಏನೇನ್ ಗುಣಗಳು ಕಾಣಿಸ್ತಾ ಇದೆಯೋ ಹೆಚ್ಚಿನ ಗುಣಗಳು ಜೇಡಗಳಲ್ಲಿದ್ದಾವೆ. ನನಗೆ ಯಾಕೆ ಜೇಡಗಳ ಹತ್ರ ಆಗ್ತಾ ಇದೆ ಅಂದ್ರೆ, ಇದು ತುಂಬಾ ನಮ್ಮ ಜೀವನಕ್ಕೆ ತುಂಬಾ ಹತ್ರವಾಗಿದೆ. ನಾವು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಹೇಳುವಂತಹ ಒಂದು ಆಧ್ಯಾತ್ಮ ಇದು ಕೊಡುತ್ತೆ ನಮಗೆ ಜೇಡ. ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಗಂಡು ಜೇಡ ಹೆಣ್ಣನ್ನ ಕಾಯ್ತಾ ಇದೆ. ಸೊ ಇಲ್ಲಿ ಗಂಡು ಸಾಮಾನ್ಯವಾಗಿ ಅದರ್ ದನ್ ಜಂಪಿಂಗ್ ಸ್ಪೈಡರ್ಸ್, ಗಂಡು ಜೇಡಗಳು ಹೆಣ್ಣು ಜೇಡಗಳಿಗಿಂತ ಗಾತ್ರದಲ್ಲಿ ಸಣ್ಣ. ಮತ್ತು ಇದರಲ್ಲಿ 8 ಕಾಲಲ್ಲದೆ ಎದುರುಗಡೆ ಇನ್ನು 2 ಕಾಲುಗಳು ಬರ್ತವೆ. ಅದಕ್ಕೆ ನಾವು ಪೆಡಿಪಾಲ್ಪ್ಸ್ ಅಂತ ಕರಿತೇವೆ. ಸೊ ಈ ಪೆಡಿಪಾಲ್ಪ್ಗಳು ಏನು ಅಂದ್ರೆ, ಅದು ಗಂಡಿನಲ್ಲಿ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಉಪಕಾರ ಆಗುವಂಥದ್ದು. ಅದು ಏನ್ ಮಾಡುತ್ತೆ, ಪೆಡಿಪಾಲ್ಪ್ ಅಲ್ಲಿ ಅದರ ಸ್ಪರ್ಮ್ ಅಥವಾ ಅದರ ವೀರ್ಯಾಣುಗಳನ್ನ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ಇದು ಏನ್ ಮಾಡುತ್ತೆ, ಅದರ ಟೆಸ್ಟಿಸ್ ಬೇರೆ ಕಡೆ ಇರ್ತದೆ, ಅದರಿಂದ ಸ್ಪರ್ಮ್ ನ ಹೊರಗಡೆ ಹಾಕಿ ಇದರಲ್ಲಿ ಪಂಪ್ ಮಾಡಿ ಚಾರ್ಜ್ ಮಾಡಿ ಇಟ್ಕೊಂಡಿರ್ತದೆ ಸದಾ ರೆಡಿ. ಹೇಗೆ ಇದು ಒಂಥರ ಅಷ್ಟು ಸ್ಟೆರೈಲ್ ಕಂಡೀಷನ್ ಸ್ಪರ್ಮ್ ನ ಸ್ಟೋರ್ ಮಾಡಿರ್ತೇವೆ. ಇನ್ಸ್ಟಂಟೇನಿಯಸ್ಲಿ ಅದು ಫೀಮೇಲ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ಆ ಪೆಡಿಪಾಲ್ಪ್ ಇದರಲ್ಲಿ ಬಾಕ್ಸಿಂಗ್ ಗ್ಲೌಸ್ ತರ ದೊಡ್ಡದಾಗಿರುತ್ತೆ ಗಂಡಲ್ಲಿ, ಹೆಣ್ಣಲ್ಲಿ ಪೆಡಿಪಾಲ್ಪ್ ಸಣ್ಣ ಇರುತ್ತೆ. ಸೊ ಅದು ಗಂಡು ಮತ್ತು ಹೆಣ್ಣನ್ನ ಹೊರಗಡೆಯಿಂದ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕಾಣುತ್ತೆ. ಅಥವಾ ಗಂಡು ಜೇಡ ಹೆಣ್ಣಿಗಿಂತ ಕಿರಿದಾಗಿರುತ್ತೆ, ಅಥವಾ ಗಂಡು ಜೇಡ ನೋಡೋದ್ರಲ್ಲೂ ಸಹ ನಮ್ಮ ನೋಟಕ್ಕೆ ಗಂಡು ಜೇಡ ಹೆಣ್ಣಿನಷ್ಟು ಚಂದ ಇರೋದಿಲ್ಲ, ಹೆಣ್ಣು ಅಂದವಾಗಿರ್ತದೆ ಹೆಚ್ಚು. ಅದು ಪುನಃ ನಮ್ಮ ದೃಷ್ಟಿ. ಈ ಅಂದ ಚಂದ ಎಲ್ಲ ನಮ್ಮ ಕಲ್ಪನೆಗಳು ಅಷ್ಟೇ. ಈಗ ಇದೇನು ಅದಕ್ಕೆ ರಕ್ಷಣೆ ಮಾಡ್ತಾ ಇದೆ. ಈಗ ಇದು ರಕ್ಷಣೆ ಅಂದ್ರೆ ಅಲ್ಲಿ ಸ್ವಾರ್ಥ ಅದ. ಈಗ ಇನ್ನು ಎಷ್ಟು ದಿವಸ ಈ ತರದ್ ಇದು ಈಗ ರಕ್ಷಣೆ ಮಾಡ್ತಾ ಇದೆ ಅಂದ್ರೆ ಇದು ಫೈನಲ್ ಮೌಲ್ಟ್ ಅಲ್ಲಿ ಇದೆ ಅಂತ ಅರ್ಥ. ಇನ್ನೇನು 1-2 ದಿನದಲ್ಲಿ ಇದು ಪುನಃ ಪೊರೆ ಕಳ್ಸಿ ದೊಡ್ಡದಾಗುತ್ತೆ. ಅದು ಈ ಇನ್ನೊಂದಿದೆ ತಮಾಷೆ, ಈ ಸಾಮಾನ್ಯ ಜೇಡ ಲೋಕದಲ್ಲಿ ಹೇಗಿದೆ ಅಂದ್ರೆ, ಒಂದು ಕೆಲವು ಪರ್ಸೆಂಟೇಜಸ್ ಹೆಣ್ಣು ಇಮಿಡಿಯೇಟ್ಲಿ ಆಫ್ಟರ್ ಮೇಟಿಂಗ್ ಗಂಡನ ಹಿಡಿದು ತಿನ್ನುವಂತ ಸಂಭವ ಇದೆ. ಹಂಗಾಗಿ ಗಂಡಿಗೆ ಜೀವನ ಭಾರಿ ಕಷ್ಟ ಇದೆ ಜೇಡ ಲೋಕದಲ್ಲಿ. ಏನ್ ಮಾಡುತ್ತೆ ಅಂದ್ರೆ, ಇದು ಮೌಲ್ಟಿಂಗ್ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಪೊರೆ ಕಳ್ಚುವಂತ ಸಂದರ್ಭದಲ್ಲಿ ಇದು ಸ್ವಲ್ಪ ವೀಕ್ ಇರುತ್ತೆ ಜೇಡ. ಆ ಸಂದರ್ಭನ ಹುಡುಕೊಂಡು ಜೇಡ ಇದ್ರ ಜೊತೆ ಮೇಟ್ ಮಾಡುತ್ತೆ. ಆ ಟೈಮಲ್ಲಿ ವೀಕ್ ಇದ್ದಾಗ ಗಂಡನ ಹಿಡಿಯಕ್ಕಾಗಲ್ವಲ್ಲ, ಇದು ತನ್ನ ಕೆಲಸ ಮುಗಿಸಿ ಜೀವ ರಕ್ಷಣೆ ಮಾಡ್ಕೊಂಡ್ಬಿಡ್ತದೆ. ಹಾಗೂ ಇದೆ. ಅಲ್ಲಿ ಹೋಗೋಣ, ಅಲ್ಲೊಂದು ಕಡೆ ತೋರಿಸ್ತೀನಿ. ಮತ್ತೆ ಇನ್ನೊಂದು ಜೇಡದ ಬಗ್ಗೆ ನಾನು ಇನ್ನೊಂದು ಬಾರಿ ವಿಶೇಷವಾಗಿ ಹೇಳ್ಬೇಕು. ಈಗ ಉದಾಹರಣೆಗೆ ಈಗ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಏನಾದ್ರು ನಿಮ್ಗೆ ಕಾಣಿಸ್ತಾ ಇದೆ ಪಕ್ಕನೆ, ಇಲ್ಲಿ ಗಿಡ ಇದೆ, ಇಲ್ಲಿ ಪಕ್ಕನೆ ಏನು ಕಾಣಿಸ್ತಾ ಇಲ್ಲ ಅಲ್ವಾ? ಜೇಡ ಇದಾವಲ್ಲ, ಇದಕ್ಕೆ ಶೀಟ್ ವೆಬ್ ಸ್ಪೈಡರ್ಸ್ ಅಂತ ಹೇಳ್ತೀವಿ. ಆಯ್ತಾ,
ನಾನು ಇದು ಬೇರೆ ಉದ್ದೇಶಕ್ಕೆ ಸ್ಪ್ರೇಯರ್ ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಸುಲಭ ಒಂದು ನೀವು ಹಾಗೆ ವಿಡಿಯೋ ಮಾಡ್ತಾ ಇರಿ. ಈಗ ನೋಡಿ ಇಲ್ಲಿ ಜೇಡದ ಬಲೆ ಇದೆ, ಇದಾಗ್ತಾ ಇದೆ. ತುಂಬಾ ಚಳಿಗಾಲ ಅಂತ ಇಮ್ಯಾಜಿನ್ ಮಾಡಿ. ಈಗ ನೋಡಿ, ಈಗ ಚಳಿಗಾಲ ಅಂತ ಇಮ್ಯಾಜಿನ್ ಮಾಡಿ. ಏನಾಯ್ತು? ಜೇಡದ ಬಲೆ ಹೇಗೆ ಕಾಣಿಸ್ತಾ ಇದೆ? ಮೋಡದ ತರ. ಈಗ ನೋಡಿ, ಆ ಜೇಡದ ಬಲೆ ಇದ್ದಿದ್ ನಿಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೋಡಿ, ನೀರಿನ ಹನಿಗಳೆಲ್ಲನೂ ಇದ್ರಲ್ಲಿ ಬಂದು ಕುತ್ಕೊಂಡು ಅಲ್ವಾ? ಎಲ್ಲ ಕಡೆ ಇದು ಯಾರೂ ಗಮನಿಸದೇ ಇರೋಂತಹ ಜೇಡದ ಇನ್ನೊಂದು ಉಪಕಾರ. ಈ ಇಬ್ಬನಿಯನ್ನು ಸಹಿತ ಇದು ಈ ತರ ಶೇಖರಣೆ ಮಾಡಿ ನೀರಿನ ಹನಿಗಳನ್ನೆಲ್ಲ ಒಂದುಗೂಡಿಸಿ ಇದು ನಿಧಾನಕ್ಕೆ ನಮ್ಮ ಭೂಮಿಗೆ ಬೀಳೋದ್ರಿಂದಾಗಿ ನೀರು ಇಂಗೋದಕ್ಕೆ ಸಹಿತ ಜೇಡ ಉಪಕಾರ ಮಾಡುತ್ತೆ, ಸಹಾಯ ಮಾಡುತ್ತೆ. ಅದರ ಬಲೆಗಳು ಅಷ್ಟು ನೋಡಿ. ಇಲ್ಲಿ ನಿಮ್ಗೆ ಇಷ್ಟು ಜೇಡಗಳಿದ್ದಾವೆ ಅಂತ ನಿಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಜಸ್ಟ್ ನೀರು ಸ್ಪ್ರೇ ಮಾಡಿದ್ದೆ, ಎಷ್ಟು ಜೇಡಗಳ ಬಲೆ ಕಾಣಿಸ್ತು ನೋಡಿ. ಇದಕ್ಕೆ ಶೀಟ್ ತರನೇ ಇರೋ ಕಾರಣ ಇದಕ್ಕೆ ಶೀಟ್ ವೆಬ್ ಸ್ಪೈಡರ್ ಅಂತ ಕರೀತಾರೆ ಇದನ್ನ. ನೋಡಿ, ಇದು ಇರುವೆ ತರ ಇರೋ ಇದು ಜೇಡನೆ. ಅದು ಇರುವೆ ತರ ಅಲ್ಲಿ ಇದೆಲ್ಲ ಕೆಳಗೆ ಅದು ಜೇಡ. ಅದು ಇಲ್ಲಿ ನೋಡಿ, ಇಲ್ಲಿ ಯಾವ್ದೊಂದು ಕೀಟ ಬಿತ್ತು. ಇಲ್ಲೊಂದು ಕೀಟ ಬಿತ್ತು, ಅದ್ರ ಹಿಡಿತಾ ಇದೆ. ಅಲ್ಲಿ ನೋಡಿ, ಇಲ್ಲಿ ಕೀಟ ಒಂದು ಬಿತ್ತು. ಬಿಳಿ ಇರೋದು ಮೇಲೆ ಬಿದ್ದಿರೋದು ಅದನ್ನ ನೋಡಿ, ಕೆಳಗಡೆಯಿಂದನೇ ಜೇಡ ಬೇಟೆ ಆಡ್ತು. ಬಹುಶಃ ನಿಮ್ಮ ಫೋನ್ ಇದಕ್ಕೆ ಸಿಗೋದು ಭಾರಿ ಕಷ್ಟ. ಅದು ನೋಡ, ನಿಮ್ ಫೋನಿಗೆ ಸಿಗೋ ತರ ಜೇಡದ ಬಲೆ ಒಂದು ತೋರಿಸ್ತೇನೆ ಇಲ್ಲಿ. ಇಲ್ಲೊಂದು ಕಾಣಿಸ್ತಾ ಇದೆಯಾ? ಬಹುಶಃ ಈ ಎಕ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ. ಅದು ಕಂದು ಬಣ್ಣದ ಅಷ್ಟೇ ಇರೋದು ಜೇಡನ? ಈ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಅಂತ ಹೇಳೋದಕ್ಕೆ ನಾವು ಸ್ಟ್ಯಾಬೆಲಿಮೆಂಟಮ್ ಅಂತ ಕರಿತೇವೆ. ಆಯ್ತಾ? ಹಿಂದ್ಗಡೆ ಜೇಡ ಇದೆ. ಈಗ ಈ ಜೇಡ ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೆ ನೋಡಿ ಅದು ಈಗ ಆಕ್ಚುಲಿ ನಮ್ನ ಹೆದರ್ಸ್ಲಿಕ್ಕೆ ಮಾಡುತ್ತೆ. ಈಗ ನೋಡಿ, ಇನ್ನೊಂದ್ ಸ್ವಲ್ಪ ಎಲರ್ಟ್ ಆಯ್ತದು. ಇಡೀ ಬಲೆನ ಅದು ಅಲ್ಲಾಡ್ಸುತ್ತೆ, ಗಜ 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 ಅಂತ. ನೋಡಿ 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 ಮುಟ್ಟಿದ ಮೇಲೆ ಮತ್ತೆ ಅದು ಇಡೀ ತನ್ನ ಬಲೆಯನ್ನೇ ಅಲ್ಲಾಡ್ಸುತ್ತೆ. ಈ ಎಕ್ಸ್ ಮಾರ್ಕ್ ಇರುವಂತದ್ದು ಸಿಗ್ನೇಚರ್ ಸ್ಪೈಡರ್ ಅಂತ ಇದು ಜೇಡದ ಹೆಸರು. ಇದು ಕಾಮನ್ ಆಗಿ ಬಹುಶಃ ಎಲ್ಲರೂ ನೋಡಿರ್ತೀರಿ. ನಾನ್ ತಮಾಷೆ ಮಾಡೋದುಂಟು, ಮನುಷ್ಯ ಬಿಟ್ಟೆ ಇನ್ನೊಂದು ಈ ತರ ಸೈನ್ ಮಾಡುವಂತ ಇನ್ನೊಂದು ಜೀವಿ ಇದ್ರದ್ದು ಬಹುಶಃ ಜೇಡ ಇರಬಹುದು. ಸೈನ್ ಅದು ಮಾಡುತ್ತೆ, ಎಕ್ಸ್ ಅಂತ ಹಾಕಿರುತ್ತೆ ಒಂದು ಅಲ್ವಾ? ಆ ರೀತಿಯಾಗಿ ಒಂದು ಸೈನ್ ಮಾಡುವಂತ ಜೇಡ ಸಿಗ್ನೇಚರ್ ಸ್ಪೈಡರ್. ಅದ್ರ ಬಲೆನ? ಅದ್ರ ಬಲೆಯ ಒಂದು ಭಾಗ. ಈಗ ಇದು ಆಕ್ಚುಲಿ ಏನಂದ್ರೆ, ಮೊದಲು ಇದು ಜೇಡದ ಬಲೆನ ಗಟ್ಟಿ ಮಾಡಿ ಒಂದು ಹಿಡಿತದಲ್ಲಿ ಇಲಾಸ್ಟಿಸಿಟಿಗೋಸ್ಕರ ಈ ತರ ಎಕ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರು. ಈಗಿನ ಹೊಸ ಇದ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಬಹುಶಃ ಈ ಬಿಳಿಯಾದಂತಹ ಜೇಡದ, ಅದು ಜೇಡದ ಬಲೆಯೇ, ಅದು ಕಲರ್ ಬೇರೆ ಅಷ್ಟೇ. ಅದು ಅಲ್ಟ್ರಾವೈಲೆಟ್ ಲೈಟ್ ನ ಎಮಿಟ್ ಮಾಡುತ್ತದೆ ಮತ್ತು ಕೀಟಗಳು UV ಲೈಟ್ ನ ನೋಡ್ಕೊಂಡು ಆಕರ್ಷಿತವಾಗಿ ಬರ್ತವೆ. ಸೊ ಬಹುಶಃ ಈ ಎಕ್ಸ್ ಮಾರ್ಕ್ ನೋಡ್ಕೊಂಡು ಯಾವುದೋ ಅಲ್ಟ್ರಾವೈಲೆಟ್ ಯಾವುದೋ ಹೂನೋ ಏನೋ ಇರಬಹುದು ಅಂತ ಹೇಳಿ UV ಲೈಟ್ಗೆ ಅಟ್ರಾಕ್ಟ್ ಆಗಿ ಕೀಟಗಳು ಬಂದು ಬೇಗ ಟ್ರಾಪ್ ಆಗಿ ಇದಕ್ಕೆ ಆಹಾರ ಹೆಚ್ಚಿಗೆ ಸಿಗುತ್ತವೆ ಅಂತ ಹೇಳುವಂತಹ ಒಂದು ಹೊಸ ಥಿಯರಿಯನ್ನು ಈಗ ಹೇಳ್ತಾ ಇದ್ದಾರೆ. ಮತ್ತೆ ಪ್ರತಿನಿತ್ಯ ಇದ್ರ ಬಗ್ಗೆ ಅಧ್ಯಯನಗಳು ಸುಮಾರು ನಡೀತಾ ಇರ್ತದೆ. ಇದು ಸಿಗ್ನೇಚರ್ ಸ್ಪೈಡರ್ ಅಂತ ಕಾಮನ್ ಆಗಿ ಎಲ್ಲೋ ಕಡೆ ಸಿಗುವಂತ ಜೇಡಗಳು. ಜೇಡ ಇದೆಲ್ಲ ಜೇಡದ ಮೊಟ್ಟೆ ಮಾಡಿ ಹೋಗಿರೋಂಥವು. ಒಂದೊಂದು ಎಲೆನ ಸುಮ್ಮನೆ ತೆಗೆದ್ರೆ ನೋಡಿ ಎಷ್ಟು ಕಾಣಿಸ್ತವೆ, ಎಷ್ಟು ಮಾಡಿ ಹೋಗಿದೆ ನೋಡಿ. ಅಲ್ಲಿನ ಮೊಟ್ಟೆ ಇರಬಹುದು. ಅಲ್ಲಿ ಎಲ್ಲ ಅದು ಇದರ ಸಂತಾನೋತ್ಪತ್ತಿ ಎಲ್ಲ ಜೂನ್ ಜುಲೈಗೆ ಮುಗೀತು. ಇಲ್ಲಿ ನೋಡಿ, ಇಲ್ಲೊಂದು ಜೇಡ. ಇದು ನೋಡಿ, ಇಲ್ಲೊಂದು ಸ್ಪೆಷಲಿಸ್ಟ್ ಇದೆ. ಇದು ನಿಮ್ಮ ಎದುರುಗಡೆ ಬಂದಾಗಲೇ ನನಗೆ ಫಸ್ಟ್ ಟೈಮ್ ಕಾಣಿಸ್ತಾ ಇದೆ. ಈಗ ಒಂದ್ ಸ್ವಲ್ಪ ಒಂದು ವಿಶೇಷವಾದ, ಬಹುಶಃ ನನಗೆ ಸಮಯ ಇದ್ರೆ ನಾನು ದಾಖಲೆ ಮಾಡ್ಬೋದು. ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಇದು ಗ್ಯಾಸ್ಟರಾಕಾಂತ ಅಂತ. ಇದು ಫಿಮೇಲ್. ಇಲ್ಲಿದೆ ನೋಡಿ, ಇದು ಗ್ಯಾಸ್ಟರಾಕಾಂತ ಮೇಲ್. ನಾನೇ ನೋಡಿ ಇಷ್ಟು ವರ್ಷದಿಂದ ಜೇಡ ಅಧ್ಯಯನ ಮಾಡಿದ್ರು. ಇದನ್ನ ಸಪರೇಟ್ ಆಗಿ ನೋಡಿದ್ದೀನಿ, ಇದನ್ನು ಸಪರೇಟ್ ಆಗಿ ನೋಡಿದ್ದೀನಿ. ಇದ್ರ ಗಂಡು ಇದು ಅಂತ ನಂಗೆ ಗೊತ್ತು. ಆದ್ರೆ ಇದು ಎರಡು ಒಟ್ಟಿಗೆ ಇರೋದನ್ನ ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ. ಬಹುಶಃ ನಿಮ್ಮ ಮೊಬೈಲ್ಗೆ ಅದು ಗಂಡು ಕಾಣಿಸ್ತಾನೆ ಇರ್ಲಿಕ್ಕಿಲ್ಲ, ಒಂದು ಶಾಸ್ತ್ರ ತರ ಇದೆ. ಇದು ಹೆಣ್ಣು ಜೇಡ ಗ್ಯಾಸ್ಟರಾಕಾಂತ, ಅದು ಗಂಡು ಜೇಡ. ಹೆಣ್ಣೆ ಕಾಣಿಸೋದು ಕಷ್ಟ. ಹೆಣ್ಣೆ ಇತ್ಲಾಗಿಂದ ನೋಡಿ, ಅದಕ್ಕೆ ಮುಳ್ಳಿದೆ, ಮುಳ್ಳು ಜೇಡ. ಅದು ಭಾರಿ ಸುಂದರವಾದ ಜೇಡ. ಅದು ಬಹುಶಃ ನಿಮ್ಗೆ ಈ ಬೆಳಕಿನಲ್ಲಿ ಫೋಕಸ್ ಆಗೋದು ಭಾರಿ ಕಷ್ಟ ಇದೆ. ಮುಳ್ಳು ಜೇಡ ಇದು. ನೀವು ಪ್ರಶ್ನೆ ಬರ್ಬೋದು, ಜೇಡಗಳು ರಾತ್ರಿ ಹೊತ್ತು ಬಲೆ ಕಟ್ಟುತ್ತೆ, ಹಗಲೊತ್ತಲ್ಲಿ ಬಲೆ ಕಟ್ಟಲ್ಲ ಅಂತ ಹೇಳಿದ್ನಲ್ಲ ಅಂತ. ಇದು ಇವಲ್ಯೂಷನ್ ಅಲ್ಲಿ ಯಾವ ರೀತಿ ಇದಕ್ಕೊಂದು ಓವರ್ ಕಾನ್ಫಿಡೆನ್ಸ್ ಅಂದ್ರೆ, ಮೈ ಮೇಲೆ ಪೂರ್ತಿ ಮುಳ್ಳಿದೆ. ನಾವು ಮುಳ್ಳಿರುವಂತಹ ಮೀನನ್ನಾಗ್ಲಿ ಹಣ್ಣನ್ನಾಗ್ಲಿ ನಾವು ತಿನ್ನಲ್ಲ, ಗಂಟ್ಲಿಗೆ ಚುಚ್ಚುತ್ತೆ. ಅದೇ ತರ ಹಕ್ಕಿಗಳು ಈ ಮುಳ್ಳಿರೋ ಕಾರಣವಾಗಿ ಇದನ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಇದು ಹಗಲೊತ್ತಲ್ಲಿ ಆರಾಮಾಗಿ ಬಲೆ ಮಾಡ್ಕೊಂಡು ಹಗಲೊತ್ತಲ್ಲಿ ಓಡಾಡೋ ಕೀಟಗಳನ್ನ
ನನ್ನ ಪಾಲಿರ್ಲಿ ಅಂತ ಹಗಲೊತ್ತಲ್ಲಿ ಬಲೆ ಮಾಡುವಂತ ಒಂದು ಕೆಲವು ಜೇಡಗಳಲ್ಲಿ ಇದು ಒಂದು ಗ್ಯಾಸ್ಟರಾಕಾಂತ ಅಂತ ಹೇಳಿ ಹಗಲೊತ್ತಲ್ಲಿ ಬಲೆ ಕೂಡ ಮಾಡುವಂತ ಜೇಡ. ಅದರದ್ದು ಕಲರು ಬಾರಿ ಚಂದ Colour ಇದೆ, ಚಂದ ಇದೆ. ಬಾರಿ ಕಲರ್ಫುಲ್. ಅದರ ಫೋಟೋ ನಿಮ್ಗೆ ಕಳಿಸ್ತೀನಿ, ನೀವು ಬಳಸ್ಕೋಬಹುದು. ಇದು ಆಕ್ಚುಲಿ ವೆಬ್ ಕಂಪ್ಲೀಷನ್ ಮಾಡಿಲ್ಲ ಇದಿನ್ನು. ಇದು ಹಗಲು ಇನ್ನು ವೆಬ್ ಮಾಡ್ಬೇಕಷ್ಟೇ, ಅಥವಾ ಇದು ಇನ್ನು ಜೋನೇಲಿ ಇದೆ. ಇಲ್ಲಿ ಮತ್ತೆ ಪುನಃ ಗಂಡು ಹೆಣ್ಣಿನ ರಕ್ಷಣೆ ಮಾಡ್ತಾ ಇರೋದು ಇದು. ಅಂದ್ರೆ ಅದು ವೆಬ್ ಕಟ್ಟಕ ರಕ್ಷಣೆ ಮಾಡ್ತಾ ಇದೆಯೋ? ಅಲ್ಲ, ಇನ್ನೊಂದು ಗಂಡು ಬರದೇ ಇರಂಗೆ, ಮತ್ತೊಂದು ಗಂಡು ಬರದೇ ಇರ್ಲಿ, ಈ ಹೆಣ್ಣು ನಂದು ಅಂತ. ಅವು ಒಂದೇ ಕಡೆ ನಿಲ್ಕೊಂಡು ಬಲೆಯನ್ನು ಕಟ್ತಾವ ಅಥವಾ ಎಲ್ಲಾ ಕಡೆ ಮೂವ್ಮೆಂಟ್ ಇದು ಎಲ್ಲಾ ಕಡೆ ಮಾಡ್ತೇವೆ. ಇದಕ್ಕೆ ಹೇಗೆ ಅಂದ್ರೆ ಸುಮಾರು ಇದೆ ಇನ್ನು ಟೆಕ್ನಿಕಲ್. ಇದಕ್ಕೆ ರೇಡಿಯಲ್ ಥ್ರೆಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಅಂಟಲ್ಲ, ಇದು ನಾನ್ ಸ್ಟಿಕ್ಕಿ ಥ್ರೆಡ್ಸ್ ಅಂಟಲ್ಲ. ಇಲ್ಲಿ ಮಧ್ಯ ಬರೋಂಥವು ಇವೆಲ್ಲ ಇದು ನೋಡಿ, ಇದು ಅಂಟುತ್ತೆ, ಇಲ್ಲಿ ಇದು ಅಂಟುತ್ತೆ, ಸ್ಟಿಕ್ಕಿ ಥ್ರೆಡ್ಸ್ ಅಂತ. ಇದು ಬಲೆ ಸರಿಯಾಗಿ ಮಾಡಿಲ್ಲ, ಯಾಕೆ ಸರಿ ಮಾಡಿಲ್ಲ ಗೊತ್ತಿಲ್ಲ. ಬಾರಿ ಚಂದದ ಬಲೆ ಮಾಡಬೇಕು, ಬಲೆ ಮಾಡಿಲ್ಲ. ಆದ್ರೆ ಹೀಗೆ ಹೋಗೋಣ ಒಂದು ರೌಂಡ್, ಅಷ್ಟೊತ್ತಿಗೆ ನನಗೂ ಸಮಯ ಆಗುತ್ತೆ. ಜೇಡಗಳ ಆಯುಷ್ಯ ಎಷ್ಟಿರ್ಬೋದು? ಕಷ್ಟ ಹೇಳುವಂಥದ್ದು. ಯಾಕಂದ್ರೆ ಪ್ರಕೃತಿಯಲ್ಲಿ ಯಾವ್ದು ಇದು ಎಷ್ಟೇ ಇದೆಲ್ಲ ಏನೇ ಆಟ ಆಡ್ಲಿ, ವರ್ಣತಾದ್ರೂಪ್ಯತೆ ಆಗಿರ್ಲಿ, ಮುಳ್ಳು ಮಾಡಿರ್ಲಿ, ಏನೇ ಮಾಡ್ಲಿ, ಫೈನಲಿ ಹಕ್ಕಿಗಳಿಗೆ ಆಹಾರ ಆಗೇ ಆಗ್ತವೆ ಎಷ್ಟೇ ಮಾಡಿದ್ರೆ ಸಹಿತ. ಹಾಗಾಗಿ ಅದರ ಆಹಾರ, ಇದು ಆಯುಷ್ಯ ಹೇಳೋದು ಕಷ್ಟ. ನೀವು ಆಯುಷ್ಯ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇಲ್ಲೊಂದು ಆಯುಷ್ಯ ಹೋಗಿರೋ ಜೇಡ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದೊಂದು ಮೈರ್ಮರ್ ಆಗ್ತದೆ, ಆಂಟಿಮಿಮಿಕ್ ಸ್ಪೈಡರ್, ಅದು ಜಂಪಿಂಗ್ ಸ್ಪೈಡರ್. ಇದು ಅದು ಫಂಗಸ್ ಅಟ್ಯಾಕ್ ಆಗಿ ಸತ್ತೋಗಿದೆ ನೋಡಿ. ಎಲ್ಲ ಅದ್ರ ಮೈ ಮೇಲೆ ನೋಡಿ ಬಿಳಿ ಬಿಳಿಯಾಗಿ ಫಂಗಲ್, ಅದು ಜೇಡ ಅಂತಲೇ ಕಾಣಲ್ಲ, ಆ ರೀತಿ ರೂಪ ಆಗೋಗಿದೆ. ಫಂಗಲ್ ಆಗ್ಬೋದು, ಹಕ್ಕಿ ತಿನ್ಬಹುದು, ಅಥವಾ ಬೇರೆ. ಇಲ್ಲಿ ಇದು ಅಷ್ಟೇ ನೋಡಿ, ಫಂಗಲ್ ಅಟ್ಯಾಕ್. ಇಲ್ಲಿ ಈ ಜೇಡನ್ನು ಫಂಗಸ್ ಅಟ್ಯಾಕ್ ಆಗಿದೆ. ಸೊ ಇದು ಫಂಗಲ್ ಅಟ್ಯಾಕ್ ಆಗಿ ಸತ್ತಿದೆ. ಆ ರೀತಿಯಾಗಿ ಆಯುಷ್ಯ 1 ವರ್ಷ ಅಂತ ಹೇಳ್ಬೋದು. ಸಾಕಿದಂತ ಜೇಡಗಳಲ್ಲಿ ಕೆಲವೀಗ ಉದಾಹರಣೆಗೆ ಟೆರಂಟುಲಾ ಅಂತದನ್ನ ಭಾರತದಲ್ಲಿ ಅದು ಲೀಗಲ್ ಅಲ್ಲ, ಕೆಲವು ದೇಶಗಳಲ್ಲಿ ಸಾಕ್ತಾರೆ. 25 ವರ್ಷ 28 ವರ್ಷ ಸಾಕಿದಂತ ಉದಾಹರಣೆಗಳು ಇದಾವೆ. ಹಾಗಾಗಿ ಪ್ರೊಟೆಕ್ಟೆಡ್ ಇದರಲ್ಲಿ, ಅಥವಾ ಅದಕ್ಕೆ ಕ್ಯಾಪಿಟಿವಿಟಿ ಅಂತ ಹೇಳ್ತೀವಿ ಅಂತ ಝೂವಿನ ಒಂದು ವಾತಾವರಣ ಮಾಡಿದಾಗ 25ರಿಂದ 30 ವರ್ಷ ತನಕ ಬದುಕಿದಂತ ಉದಾಹರಣೆಗಳಿದಾವೆ. ಅಲ್ಲಿ ನೀವು ಸಿಗ್ನೇಚರ್ ಸ್ಪೈಡರ್ ದೊಡ್ಡದು ಎಕ್ಸೋ ನೋಡಿದ್ರಲ್ಲ, ಇದು ನೋಡಿ, ಇದಕ್ಕಿನ್ನು ಅಕ್ಷರಾಭ್ಯಾಸ ಆಗಿಲ್ಲ, ತಮಾಷೆಗೆ ಹೇಳ್ತಿರೋದು. ಆಮೇಲೆ ರೌಂಡ್ 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 ಅದೇ ವೈಟ್ ಸ್ಟಾಬಿಲಿಮೆಂಟಮ್ ನ ಈ ರೀತಿಯಾಗಿ ಹಾಕೊಂಡಿದೆ. ಇದು ಮರಿ, ಅದ್ರದೇ ಮರಿ. ಇದು ಇನ್ನು ಸರಿಯಾದ ಎಕ್ಸ್ ಆಕಾರದ ದೊಡ್ಡ ಆದ್ಮೇಲೆ ಇನ್ಸ್ಟಿಂಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಅದು ಎಕ್ಸ್ ಆಕಾರದ ಸ್ಟಾಬಿಲಿಮೆಂಟಮ್ನೇ ಮಾಡುತ್ತೆ. ಈಗ ಅದು ಒಡಾರೆ ವಿಚಿತ್ರವಾದಂತಹ ಒಂದು ಡಿಸೈನ್ ನ ಮಾಡ್ಕೊಂಡಿದೆ ಇಲ್ಲಿ. ಇದು ಅದು ಒಂದೇ ಜಾತಿದು ಅದರ ಮರಿ ಇದು. ಫೈಕಸ್ ಕೃಷ್ಣನ ಬೆಣ್ಣೆ ಬಟ್ಟಲು, ಈ ತರ ಗಿಡಗಳಿದ್ರೆ ಬಾರಿ ಇಷ್ಟ ಜೇಡಗಳಿಗೆ. ಇದರ ಸಂಧಿಯನ್ನ ಲೌಸ್ಕೊಳ್ಳಿಕ್ಕೆ ಬಾರಿ ಇಷ್ಟ ಆಗುತ್ತೆ. ಬಟ್ಲ ತರ ಆಗುತ್ತೆ ಆ ಬಟ್ಲಿನಲ್ಲಿ ಒಳಗಡೆ ಹೋಗಿ ಬಾರಿ ಸೇಫ್. ಬಟ್ ಅದರಲ್ಲಿ ಕೀಟಗಳು ಹೇಗ್ ಬರ್ತವೆ ಅಂದ್ರೆ ಅಷ್ಟು ಬಟ್ಲಲ್ಲಿ ಅವು? ಕೀಟ ನಾವು ಅಂದಂಗೆ ಬರೀ ಇದನ್ನೇ ತಿನ್ಬೇಕು ಅಂತಿಲ್ಲ. ಅವು ಬೇರೆ ತರ ರೆಸ್ಟ್ ಮಾಡ್ಲಿಕ್ಕೂ ಬರ್ಬೋದು. ಈ ಉದಾಹರಣೆಗೆ ನೋಡಿ, ಸ್ನೈಲ್ ಇದು ನಮ್ಗೆ ಭಾರಿ ಉಪದ್ರ ಕೊಡ್ತಾ ಇದೆ. ಇದು ಪಕ್ಕನ ನಿಮ್ಗೆ ಇದೊಂದು ಸ್ನೈಲ್ ಅಂತ ಅಂಟುಳ ಅಂತಲೇ ಅನ್ಸಲ್ಲ ನೋಡಿ, ಸ್ನೈಲ್ ಇದನ್ನ ಇದುವರೆಗೆ ಯಾವ್ದೇ ಸ್ಪೈಡರ್ ತಿನ್ನುವಂತ ದಾಖಲೆ ನಾನು ಮಾಡಿಲ್ಲ. ಅದ್ರ ನಿಧಾನಕ್ಕೆ ಇದನ್ನ ಆಹಾರ ಅಂತ ಅವು ಗುರುತಿಸಿದ ತಕ್ಷಣ ಇದನ್ನ ತಿನ್ಲಿಕ್ಕೆ ಶುರು ಮಾಡ್ತೇವೆ ಅವು. ಇಲ್ಲಿ ನೋಡಿ, ಇಲ್ಲಿ ಪ್ಯಾರಾಸ್ಟೇಟೋಡ್, ಅಲ್ಲಿಂದ ಮೊಟ್ಟೆಯಿಂದ ಮರಿಗಳು ಬಂದಿದ್ ನೋಡಿದ್ರೆ ಅಲ್ಲಿ ಮೊಟ್ಟೆಗಳು ಹಾಗೆ ಇಂಪ್ಯಾಕ್ಟ್ ಆಗಿದೆ. ಒಂದ್ ಯಾವ್ದೋ ಕೆಂಜುಗನ ಹಿಡ್ಕೊಂಡು ತಿಂತಾ ಇದೆ. ಜೇಡಗಳು ತಮ್ಮ ಬಲೆನ ಯಾವುದರ ಮುಖಾಂತರ ಬಿಡ್ತವೆ? ಸಾಮಾನ್ಯವಾಗಿ ನಮ್ಗೆ ಹೆಂಗೆ ಅಂದ್ರೆ, ನಮ್ಮ ಜೊಲ್ಲು ಹೇಗೆ ಬರುತ್ತೋ ಆ ನಮನೆ ಅಂತ ನಾವು ಒಂದು ಅನ್ಕೊಳ್ತೀವಿ, ಆದ್ರೆ ಅದು ತಪ್ಪದು. ಜೇಡಗಳಲ್ಲಿ 2 ದೇಹ ಭಾಗ ಇದೆ. ದೇಹದ ಕೊನೆಯಲ್ಲಿ ಸ್ಪಿನ್ನರೆಟ್ಸ್ ಅಂತ ಹೇಳ್ತೇವೆ, ಆಯ್ತಾ. ಅದಕ್ಕೆ ಸಿಲ್ಕ್ ಗ್ಲ್ಯಾಂಡ್ಗಳು ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಈ ರೇಷ್ಮೆಯನ್ನು ಬಿಡುವಂತಹ ಗ್ರಂಥಿಗಳೇ ಒಂದು ಆಲ್ಮೋಸ್ಟ್ 8ರಿಂದ 18 ತನಕ ಅಲ್ಲಿ ಸ್ಥಾಪಿತವಾಗಿರ್ತವೆ. ಅದರ ಮೂಲಕವಾಗಿ ಅದು ಬಲೆಯನ್ನು ಹೊರಗಡೆ ಬಿಡ್ತದೆ. ಅದು ಬಲೆ ಮೊದಲು ಅದು ಲಿಕ್ವಿಡ್ ಅಂದ್ರೆ ನೀರಿನ ಸ್ಟೇಜ್ ಇರುತ್ತೆ, ಲಿಕ್ವಿಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಅಯೋನಿಕ್ ಎಕ್ಸ್ಚೇಂಜ್ ಆಗಿ ಅದು ಗಟ್ಟಿ ಆಗುತ್ತೆ. ಆ ಬಲೆ ತನಗೆ ಯಾವ ತರ ಬಲೆ ಬೇಕೋ ಆ ರೀತಿ ಬಲೆಯನ್ನು ಮಾಡಬಹುದು. ಉದಾಹರಣೆಗೆ ವಾಟರ್ ಪ್ರೂಫ್ ಬಲೆ ಬೇಕು ಅಂದ್ರೆ ವಾಟರ್ ಪ್ರೂಫ್ ಬಲೆ ಬಿಡುತ್ತೆ, ಹಳದಿ ಬಣ್ಣದ್ದು ಬೇಕಾದ್ರೆ ಹಳದಿ ಬಣ್ಣದ್ದು, ಹಸಿರು ಬಣ್ಣದಾದ್ರೆ ಹಸಿರು ಬಣ್ಣದ್ದು, ಅದು ಅಂಟಿರೋ ಬಲೆ ಬೇಕಾದ್ರೆ ಅಂಟಿರೋ ಬಲೆ, ಅಂಟಿಲ್ದೇ ಇರೋ ಬಲೆ, ಗಟ್ಟಿಯಾದ ಬಲೆ ಆದ್ರೆ ಗಟ್ಟಿ ಬಲೆ. ಈಗ ಒಂದು ಕಡೆಯಿಂದ ಒಂದು ಕಡೆ ಉದುರು ಬೇಕಾದ್ರೆ ಸೇಫ್ಟಿ ಲೆನ್ಗೆ ಅದಕ್ಕೆ ಬೇರೆ ಗ್ರಂಥಿಗಳು. ಆ ನಮನೆ ಬೇರೆ ಬೇರೆ ತರದ ಗ್ರಂಥಿಗಳನ್ನ ಬಳಸಿ ಅದು ಬಲೆಯನ್ನ ಬಿಡ್ತೇವೆ. ಸೊ ಅದಕ್ಕೆ ಸಿಲ್ಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಸೊ ಅದರ ಮೂಲಕ ಬಿಡ್ತೇವೆ. ಕೈಗಳ ಮುಖಾಂತರ ಅಲ್ಲ, ಅದು ಹಿಂಬದಿ, ಅದಕ್ಕೆ ತಂತುಕಗಳು ಅಂತ ಹೇಳ್ಬೋದು. ಸ್ಪಿನ್ನರೆಟ್ಸ್ ಅಂತ, ತಂತುಕಗಳು ಅಂತ. ಅದು ಹೇಗೆ ನಮ್ಮ ಬಾಯಿ ಇರುತ್ತೋ ಅಥವಾ ಕೊನೆ ಭಾಗ ಆಲ್ಮೋಸ್ಟ್ ಅಲ್ಲಿಂದ ಏನಲ್ ಗ್ಲ್ಯಾಂಡ್ ಎಲ್ಲಿ ಮಲ ವಿಸರ್ಜನೆ ಎಲ್ಲಿ ಮಾಡುತ್ತೋ ಅದಕ್ಕಿಂತ ಸ್ವಲ್ಪ ಮೇಲೆ ಅದಕ್ಕೆ ಅಲ್ಲಿ ಸಿಲ್ಕ್ ಗ್ಲ್ಯಾಂಡ್ಗಳು ಬರ್ತವೆ.
ಸೊ ಅದರಿಂದ ಹೊರಗಡೆ ಬರುತ್ತದೆ. ಅದೇ ಒಂದು ದೊಡ್ಡ ಸಬ್ಜೆಕ್ಟ್. ಈಗಿನ ಬಯೋಟೆಕ್ನಾಲಜಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಸಹ ಈ ಜೇಡದ ರೇಷ್ಮೆ ಹೇಗೆ ಬರುತ್ತೆ ಮತ್ತೆ ಹೇಗೆ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಬಳಸಿ ನಮ್ಮ ಟೆಕ್ನಾಲಜಿನ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ. ಅದು ಪ್ರಪಂಚದ ಅತ್ಯಂತ ಗಟ್ಟಿಯ ವಸ್ತು. ಕಬ್ಬಿಣಕ್ಕಿಂತ 50 ಪಟ್ಟು ಸ್ಟ್ರಾಂಗ್. ಮತ್ತು ಮತ್ತೆ ಕಬ್ಬಿಣಕ್ಕೆ ಇಲಾಸ್ಟಿಸಿಟಿ ಇಲ್ಲ, ಇದಕ್ಕೆ ಇಲಾಸ್ಟಿಸಿಟಿ ಇದೆ, ಅಷ್ಟು ಸ್ಟ್ರಾಂಗ್ ಇದೆ. ಮತ್ತೆ ಇದನ್ನ ಬಳಸ್ಕೊಂಡು ಈಗಿನ ನಮ್ಮ ಯೋಧರಿಗೆ ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರ್ಬೋದು, ಬುಲೆಟ್ ಪ್ರೂಫ್ ಟೆಂಟ್ ಗಳಿರ್ಬೋದು. ಇತ್ತೀಚೆಗೆ ಒಲಿಂಪಿಕ್ಸ್ ಅಲ್ಲಿ ರೀಬಾಕ್ ಎಡಿಡಾಸ್ ನವರು ಶೂಸ್ ಲೇಸು ಸಮೇತ ಜೇಡದ ಬಲೆಯಿಂದ ಮಾಡಿದ್ದಾರೆ. ಮತ್ತೆ ಟಿಶ್ಯೂ ನಮ್ಮ ಮಂಡಿ ಸರ್ಜರಿಗಳಲ್ಲಿ, ಕಾರ್ಡಿಯಾಕ್ ಸರ್ಜರಿಗಳಲ್ಲಿ ಟಿಶ್ಯೂ ರೀಜನರೇಷನ್ಗೆ ಬೇಕಾಗಿರೋದನ್ನ ಸಹಿತ ಜೇಡದ ಬಲೆನ ಉಪಯೋಗಿಸಿದ್ದಾರೆ. ಮತ್ತೆ ಈ ಜೇಡದ ಬಲೆ ಮೊಟ್ಟೆ ಮಾಡ್ಲಿಕ್ಕೆ ಉಪಯೋಗಿಸುತ್ತಲ್ಲ, ಅದು ಹತ್ತಿ ತರ ಇರ್ತದೆ. ಅದನ್ನ ಇಟ್ಕೊಂಡು ನಾವು ಗಾಯಕ್ಕೆಲ್ಲ ಹಾಕಿದ್ರೆ ಇಮಿಡಿಯೇಟ್ಲಿ ರಕ್ತ ಹೆಪ್ಪುಗಟ್ಟಿಬಿಡುತ್ತೆ. ಅದ್ರಲ್ಲಿ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಅದನ್ನು ಬಳಸ್ಕೊಂಡು ನೆಕ್ಸ್ಟ್ ನಾವು ಏನು ಡಾಕ್ಟರ್ ಹೊಲಗೆ ಹಾಕ್ತಾರಲ್ಲ, ಆ ಹೊಲಗೆ ಹಾಕೋ ಸೂಚರಿಂಗ್ ಮೆಟೀರಿಯಲ್ ಸಹಿತ ಜೇಡದ ಬಲೆಯಿಂದ ಬರ್ತದೆ. ಮತ್ತೆ ಟೆರೆಂಟುಲಾ ಅಂತ ಜೇಡದ ವಿಷ ಅಥವಾ ವೆನಮ್ ಇಂದ ಪೇನ್ ಕಿಲ್ಲರ್ ಗಳ ಸಾಧ್ಯತೆ ಇದೆ. ನಾನೀಗ ಹೋಮಿಯೋಪತಿ ವೈದ್ಯ ಆಗಿ ನಾನು ಆಲ್ಮೋಸ್ಟ್ ಒಂದು 10 ತರದ ಜೇಡಗಳ ವೆನಮ್ ಇಂದನೇ ಮಾಡಿರುವಂತಹ ಔಷಧಗಳು ಹೋಮಿಯೋಪತಿನಲ್ಲಿ ಇದಾವೆ. ಆ ರೀತಿ ಜೇಡಗಳಲ್ಲಿ ಸಾಧ್ಯತೆಗಳು ಮನುಷ್ಯನಿಗೆ ಕೇವಲ ಕೀಟ ನಿಯಂತ್ರಣ ಅದೊಂದೇ ಅಲ್ಲದೆ ನಮ್ಮ ಈಗಿನ ಆಧುನಿಕ ಜೀವನ ಶೈಲಿಗೆ ಬೇಕಾಗಿರುವಂತಹ ಎಲ್ಲಾ ಸೌಕರ್ಯಗಳನ್ನು ಸಹಿತ ನಾವು ಜೇಡಗಳಿಂದ ಪಡಿತಾ ಇದ್ದೇವೆ. ಅಂದ್ರೆ ಈ ಜೇಡನು ನಾವು ರೇಷ್ಮೆ ಹೇಗ್ ಬಳಸ್ಕೊಳ್ತಾ ಇದೀವೋ ಆತರ ಬಳಸುವ ಈಗ ಮುಂದಿನ ದಿನಗಳಲ್ಲಿ ಆತರ ಬಳಸುವಂತದ್ದು ಬಯೋಟೆಕ್ನಾಲಜಿ ಮೂಲಕ ಸಾಧ್ಯ ಆಗುತ್ತೆ. ಒಳ್ಳೇದ ಕೆಟ್ಟದ ಸಾಧಕ ಬಾಧಕ ಅದೆಲ್ಲ ಏನ ವಿಮರ್ಶೆ ಮಾಡಿದಾಗೆ ಎಷ್ಟು ಬೇಕು ಬೇಡ ಗೊತ್ತಿಲ್ಲ, ಆದ್ರೆ ಮನುಷ್ಯ ಅಂತ ಸಾಧ್ಯತೆಗಳಿಗೆ ಇಳಿದಿದ್ದಾನೆ. ಅಂದ್ರೆ ಈಗ ಅದ್ರಲ್ಲಿ ಇರೋ ಬಲೆನೇ ನಾವು ಬಳಸ್ಕೊಳ್ಳೋ ವಿಧಾನನ ಅಥವಾ ಇಲ್ಲ, ಇರೋ ಬಳೆನ ಬಳಸ್ಕೊಳ್ಳಿಕ್ಕೆ ಸಾಕಾಣಿಕೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಜೇಡಗಳಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾನಿಬಾಲಿಸಮ್ ಅಂತ ಹೇಳ್ತೀವಿ. ನೀವು ಒಂದು ರೂಮ್ ಒಂದು 10 ಜೇಡನ ಬಿಟ್ಟ ಅಂದ್ರೆ ಒಂದ್ 2 ದಿನದಲ್ಲಿ ಅಲ್ಲಿ ಬರೀ ಒಂದೇ ಜೇಡ ಇರುತ್ತೆ. ಯಾವ್ದು ಡಾಮಿನೆಂಟ್ ಇರುತ್ತೋ ಅದಿರುತ್ತೆ. ಜೇಡ ತನ್ನಂತಾನೆ ಹೊಡೆದಾಡ್ಕೊಂಡು ಅವೇ ತಿಂದ್ಕೊಳ್ತವೆ. ಹಾಗಾಗಿ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈಗಿನ ಆಧುನಿಕ ವಿಜ್ಞಾನದ ಮೊರೆ ಹೋಗಿದ್ದಾರೆ. ಅದರಲ್ಲಿರುವಂತಹ ಸಿಲ್ಕ್ನ DNA ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನ ಮೊದಲು ಏನ್ ಮಾಡುತ್ತೆ ಅಂದ್ರೆ ಮೇಕೆಗಳು ಕೊಟ್ಟು ಅದರ ಹಾಲಿನ ಮೂಲಕ ಮತ್ತೆ ಸಿಲ್ಕನ್ನ ತೆಗೆದ್ರು. ಈಗ ಇನ್ನೂ ಬಯೋಟೆಕ್ನಾಲಜಿ ಅದನ್ನ ವಿವರಿಸೋದಕ್ಕೂ ನನಗೂ ಗೊತ್ತಿಲ್ಲ. ಆ ಲೆವೆಲ್ ಅಲ್ಲಿ ಅದು ಬೇರೆ ಬೇರೆ ತರ ರೂಪ ತಾಳ್ಕೊಂಡು ಅದ್ರ ಬಯೋಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಬೇರೆ ತರದೇ ಆಗಿದೆ. ಈಗ ನೀವು ನೋಡಿದಂತ ಯಾವ್ದಾದ್ರು ಒಂದು ಅಂದ್ರ ಬಹಳ ಹಿಂಗ ಮ್ಯಾಜಿಕಲ್ ಲೆವೆಲ್ ಅಚ್ಚರಿ ಇರುವಂತ ಜೇಡ ಯಾವ್ದಾದ್ರು ಒಂದು ಮ್ಯಾಜಿಕಲ್ ಜೇಡ ನಿಮಗೋಸ್ಕರ ಇವತ್ತು ಕಾಯ್ತಿತ್ತು ಅನ್ಸುತ್ತೆ. ಪ್ಯಾಸಿಲೋಬಸ್ ತೋರಿಸ್ದೆ, ಹಕ್ಕಿ ಪಿಕ್ಕೆ ತರ ಕಾಣಿಸುವಂತದ್ದು. ಮತ್ತೆ ಇಲ್ಲಿ ನಾನು ನೋಡಿದೆ, ಅದು ತುಂಬಾ ಕಾಮನ್ ಆಗಿ ಸಿಗುತ್ತೆ. ಇರುವೆಗಳನ್ನ ಅಣಗಿಸುವಂತ ಜೇಡಗಳು ಸಿಗ್ತವೆ. ಮತ್ತೆ ನಿಮ್ಗೆ ಬೋಲಾಸ್ ಜೇಡದ ಬಗ್ಗೆ ಒಂದು ಹೇಳಿದೆ ಕತೆ. ಕಡ್ಡಿಗಳನ್ನ ಕಾಣೋ ತರ ಇರೋಂತ ಜೇಡ ಇದೆ. ಮತ್ತೆ ತುಂಬಾ ವಿಚಿತ್ರ ಬಣ್ಣದ್ದು ಇವನು ಮುಳ್ಳು ಜೇಡ ಸಹಿತ ಗ್ಯಾಸ್ಟ್ರಾಕಾಂತ ಸಹಿತ ನನಗದೊಂದು ಅಚ್ಚರಿ, ಅಷ್ಟು ಚಂದ ರೂಪ ಇರುವಂತದ್ದು. ಆ ರೀತಿ ಜೇಡಗಳು ಪ್ರತಿ ಜೇಡಗಳಲ್ಲೂ ಸಹ ಮನೆಯಲ್ಲಿ ಮಾಮೂಲಿ ಕಟ್ಟುವಂತ ಚಾವಣಿ ಜೇಡದಲ್ಲಿ ಸಹಿತ ಸೌಂದರ್ಯವನ್ನು ನೋಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ. ಹಾಗಾಗಿ ಎಲ್ಲಾ ಜೇಡನು ನಂಗೆ ಚಂದವಾಗಿ ಕಾಣುತ್ತೆ. ನಿಮಗೆ ಈ ಜೇಡಗಳ ಬಗ್ಗೆ ಕಲಿಬೇಕು ಅಥವಾ ಅದ್ರ ಬಗ್ಗೆ ಕುತೂಹಲ ಹೇಗೆ ಮೂಡ್ತು? ನಾನು ಹುಟ್ಟಿಂದ ಕೃಷಿನೇ. ಈಗಲೂ ಸಹಿತ ನಾನು ವೈದ್ಯ ಆಗಿದ್ರು ಸಹಿತ ಕೃಷಿ ಕಾರ್ಯದಿಂದ ಏನು ವಿಮುಖನಾಗಿಲ್ಲ. ಅದನ್ನ ಕೃಷಿನ ಒಟ್ಟಿಗೆ ತೊಡಗಿಸ್ಕೊಂಡೆ. ಬೆಳಗ್ಗೆಯಿಂದ ಹಸು ಹಾಲು ಕರ್ಕೊಂಡು ಇಂದ ಹಿಡಿದು ಪ್ರತಿಯೊಂದು ತೋಟದ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡೆ ನಾನು ವೈದ್ಯ ವೃತ್ತಿಯನ್ನು ಸಹ ಮಾಡ್ತಾ ಇದ್ದೇನೆ. ಜೊತೆಗೆ ಬಹುಶಃ ನನಗೆ ಒಂದು 15 ವರ್ಷದ ಹಿಂದೆ ನಂಗೆ KB ಸದಾನಂದ್ ಅಂತ ಹೇಳಿ ಮೈಸೂರಿನಲ್ಲಿ ಒಬ್ರು ಇದ್ರು. ಅವ್ರ ಮೂಲಕ ಮತ್ತೆ ಇನ್ನೊಬ್ರು ಶಿವಪ್ರಕಾಶ್ ಅಂತ ಇದ್ದಾರೆ. ಅವ್ರ ಮೂಲಕ ನಂಗೆ ಪಕ್ಷಿ ವೀಕ್ಷಣೆಯ ಒಂದು ಹವ್ಯಾಸ ಬೆಳೀತು. ಇಲ್ಲಿ ಹೇಗೂ ನಾವು ಅಪ್ಪ ಸಾವಯವ ಕೃಷಿನೇ ಮಾಡೋ ಕಾರಣ ಇಲ್ಲಿ ಸುಮಾರು ಹಕ್ಕಿಗಳು ಬರ್ತಾ ಇದ್ವು. ಒಂದು 225 ಪ್ರಭೇದದ ಹಕ್ಕಿಗಳು ಇಲ್ಲಿ ದಾಖಲಾಗಿದ್ವು. ಸೊ ಹಕ್ಕಿಗಳನ್ನ ನೋಡ್ಕೊಂಡು ನಂಗೆ ರಾತ್ರಿ ಹೊತ್ತು ಗೂಬೆಗಳನ್ನ ದಾಖಲೆ ಮಾಡುವಂತಹ ಆಸಕ್ತಿ ಜಾಸ್ತಿ ಆಯ್ತು. ರಾತ್ರಿ ಗೂಬೆಗಳು ನೋಡ್ತಾ ಬಂದೆ. ಗೂಬೆಗಳು ನೋಡ್ಬೇಕಾದ್ರೆ ಗೂಬೆ ಎಷ್ಟು ನೋಡೋದು, ಪಕ್ಕದಲ್ಲಿ ಜೇಡ ಬಲೆ ಕಟ್ಟೋದು ಅದು ಕಾಣ್ತಾ ಇತ್ತು. ಒಟ್ಟಿಗೆ ನನ್ನ ಸೌಭಾಗ್ಯ ನನಗೆ ಪವನ್ ರಾಮಚಂದ್ರ ಅಂತ ಒಬ್ರು ಗೆಳೆಯರು ಸಿಕ್ಕಿದ್ರು. ಅವರು ಆ ಕಾಲದಲ್ಲಾಗ್ಲೇ ಸ್ವಲ್ಪ ಕೀಟಗಳನ್ನ ನೋಡ್ತಾ ಇದ್ರು ಸ್ವಲ್ಪ. ಹಾಗೆ ಅವ್ರು ಸ್ವಲ್ಪ ಕೀಟ ಇದು ಆ ಕೀಟ ಇದು ಈ ಕೀಟ ಅಂತ ಹೇಳ್ತಿದ್ರು. ಹಾಗೆ ಸ್ವಲ್ಪ ಅದ್ರ ಬಗ್ಗೆನೂ ಕುತೂಹಲ ಬಂತು. ಜೇಡದ ಬಗ್ಗೆ ಹೆಚ್ಚಿನ ಕುತೂಹಲ ಬರ್ತಾ ಹೋಯ್ತು. ಮತ್ತೆ ಸುಮುಖ ಜಾವಗಲ್ ಅಂತ ಒಬ್ರು, ವಿಪಿನ್ ಅಂತ, ಇನ್ನು ಜಿತೇಶ್ ಅಂತ, ಹಾಗೆ ಸುಮಾರು ಪ್ರಶಾಂತ್ ಅಂತ, ಆತರ ಸುಮಾರು ಗೆಳೆಯರು ಸೇರ್ಕೊಂಡು ನಾವು ಜೇಡದ ಬಗ್ಗೆ ಹೆಚ್ಚಿನ ಆಸಕ್ತಿ ಬರ್ತಾ ಈ ಜೇಡಗಳನ್ನೇ ಒಂದು ಎಲ್ಲರಿಗೂ ತಿಳಿಸುವಂತ ಕಾರ್ಯ ಆಗ್ಲಿ ಅಂತ ಒಂದು ಸಾಲಿಗ ಅಂತ ಒಂದು ತಂಡ ಮಾಡ್ಕೊಂಡ್ವಿ. ಸಾಲಿಗ ಅಂದ್ರೆ ಜೇಡ ಅಂತ ಅರ್ಥ.
ಅದ್ರ ಮೂಲಕ ಬಹುಶಃ ಕೊರೋನಾದ ಮೊದಲು ಫೋಟೋಗ್ರಫಿ ಎಕ್ಸಿಬಿಷನ್ಸ್ ಸುಮಾರು ಹಳ್ಳಿಗಳಲ್ಲೆಲ್ಲ ಮಾಡಿ ಅಲ್ಲಿ ಮಕ್ಕಳಿಗೆ ಜೇಡ ಅಂದ್ರೆ ಏನು, ಯಾಕೆ ಬೇಕು ಅಂತ ಹೇಳುವಂತಹ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ವರ್ಷಕ್ಕೊಮ್ಮೆ ಜೇಡ ಕಲಿಕೆಯಲ್ಲಿ ಆಸಕ್ತಿ ಇರೋರು ಭಾರತದಾದ್ಯಂತ ಬಂದು ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಇದು ಕಳೆದ ವಾರ ಅಷ್ಟೇ ಮುಗಿಸಿದ್ವಿ, 8ನೇ ವರ್ಷ. ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಒಂದು 300 ಜನ ಆದ್ರೂ ಜೇಡದ ಬಗ್ಗೆ ಟ್ರೈನ್ ಆಗಿ ಹೋಗಿದ್ದಾರೆ ಅಂತ ಹೇಳುವಂತ ಒಂದು ಖುಷಿ ಇದೆ. ಈಗ ನಾಡಿದ್ದೊಂದು ಇಲ್ಲಿ ಮೈಸೂರು ಸೈನ್ಸ್ ಫೌಂಡೇಶನ್ ಅವರು ಮೈಸೂರಲ್ಲಿ ಅಂತ ವಿಜ್ಞಾನ ಹಬ್ಬ ಅಂತ ಮಾಡ್ತಾರೆ. ಅದರಲ್ಲಿ ನಮಗೊಂದು ಸ್ಟಾಲೆ ಕೊಟ್ಟಿದೆ ಜೇಡದ ಬಗ್ಗೆ ಫೋಟೋ ಹಾಕಿ ಡಿಸ್ಪ್ಲೇ ಮಾಡಿ ಅಂತ. ಆ ರೀತಿ ಜೇಡಗಳ ಬಗ್ಗೆ ಸಣ್ಣ ನಮ್ಮದೊಂದು ಅಳಿಲ ಸೇವೆ. ಜೇಡ ಅಂದ್ರೆ ಏನು, ಒಟ್ಟಾರೆ ಜೇಡ ಆಗ್ಲಿ, ಕೀಟ ಆಗ್ಲಿ, ಗಿಡ ಆಗ್ಲಿ, ಯಾವುದೇ ಆಗ್ಲಿ ಒಟ್ಟು ಪ್ರಕೃತಿ ಉಳಿಬೇಕು. ಯಾವುದೋ ಒಂದು ಟೂಲ್ ಮೂಲಕ ಅದನ್ನ ಉಳಿಸುವಂತ ಕಾರ್ಯ ನಾವು ನಮ್ಮ ತಂಡ ಜೇಡದ ಮೂಲಕ ಮಾಡ್ತಾ ಇದ್ದೇವೆ. ಈಗ ಜೇಡರ ಬಲೆಯನ್ನು ಕಟ್ಟತ್ತೋ ಅದು ಎಷ್ಟು ವಿಧ ಇದೆ ಮತ್ತೆ ಯಾವ್ಯಾವ ತರ ಅದು ಕಟ್ಟತ್ತೆ ಜೇಡರ ಬಲೆ? ಸಾಮಾನ್ಯವಾಗಿ ರಾತ್ರಿ ಹೊತ್ತು ಕಟ್ಟುವಂಥದ್ದು ಆರ್ಬಿವರ್ ಟಿಪಿಕಲ್. ಅದು ಆರ್ಬಿವರ್ ಅರಾನಿಡೆ ಅಂತ ಹೇಳುವಂತ ಫ್ಯಾಮಿಲಿ ಕಟ್ಟುತ್ತೆ. ಅದು ನಿಮಗೆ ಈ ರೀತಿಯಾಗಿ ಕಟ್ತಾ ಇರ್ತದೆ, ಆಲ್ಮೋಸ್ಟ್ ಹಾರಿಜಾಂಟಲ್ ಅಂತ ಹೇಳ್ತೀವಿ. ಇನ್ನು ಟೆಟ್ರಾಗ್ನಾಥ ಅಂತ ಜೇಡ ಸ್ವಲ್ಪ ಬಗ್ಗಿಸಿ ಕಟ್ತೇವೆ, ಸ್ವಲ್ಪ ಭೂಮಿಗೆ ಮುಖ ಮಾಡ್ಕೊಂಡಿರ್ತೇವೆ ಬಲೆ, ಅದಕ್ಕೆ ಅದೊಂದು ತರ ಮಾಡ್ತದೆ. ಇನ್ನು ಶೀಟ್ ವೆಬ್ ನಾನು ನಿಮ್ಗೆ ನೀರು ಸ್ಪ್ರೇ ಮಾಡ್ಕೊಟ್ಟು ಅದೊಂದು ಶೀಟ್ ತರ ಇರ್ತದೆ. ಇನ್ನು ಹಿಪ್ಪಾಸ ಅಂತ ಒಂದು ಫನಲ್ ಮಾಡಿ, ಫನಲ್ ಸುತ್ತ ಒಂದು ವೆಬ್ ಮಾಡಿದ್ರೆ ಫನಲ್ ವೆಬ್ ಸ್ಪೈಡರ್ ಅಂತ ಹೇಳ್ತೇವೆ. ಮತ್ತೆ ಇನ್ನು ಕೆಲವು ಜೇಡದ ಬರೀ ಅಂಟು ಮಾತ್ರ ನೆಲೆಸ್ಕೊಂಡು ಆ ತರ ಮಾಡುವಂತ ಜೇಡಗಳಿದ್ದಾವೆ. ಇನ್ನು ಕೆಲವು ಜೇಡ ಹೇಗೆ ಬಲೆನ ಕಟ್ಟಿ ಅದರಲ್ಲಿ ಇಟ್ಕೋ ಮಧ್ಯ ಕೂರುತ್ತೋ. ಇನ್ನು ನೆಟ್ ಕ್ಯಾಸ್ಟಿಂಗ್ ಸ್ಪೈಡರ್ಸ್ ಅಂತ ಹೇಳ್ತೀವಿ. ಅದು ಬಲೆನ ಮಾಡಿ ತನ್ನ ಕೈಯಲ್ಲಿ ದೊಡ್ಡ ಜೇಡ, ಅದು ಆಲ್ಮೋಸ್ಟ್ ನನ್ನ ತೋರು ಬೆರಳು ಗಾತ್ರದ ಜೇಡ, ಅದು ಬಲೆ ಮಾಡಿ ಬಲೆನ ಕೈಯಲ್ಲಿ ಇಟ್ಕೊಂಡು ಬಲೆ ಕಾಯ್ತಾ ಇರ್ತದೆ. ಎಲ್ಲಿ ಕೀಟ ಬರುತ್ತೋ ಅಲ್ಲಿ ಸೇಮ್ ನಾವು ಮೀನಿಗೆ ಹೇಗೆ ಬಲೆ ಹಾಕ್ತೀವಿ ಆ ತರ ಬಲೆನ ಎಸ್ದು ಅದನ್ನ ಹಿಡಿಯುವಂತ ಜೇಡ ನೆಟ್ ಕ್ಯಾಸ್ಟಿಂಗ್ ಸ್ಪೈಡರ್ ಅಂತ. ಅದು ನಂಗೆ ನೀವು ಹೇಳ್ದಂಗೆ ಅದು ನನಗೆ ಭಾರಿ ಇಷ್ಟದ ಜೇಡ. ಅದು ಆ ಬಲೆ ಕಟ್ಟು ಮಾಡೋದು, ಬಲೆನ ಎಸಿಯೋದು, ಅದು ನೋಡಕ್ಕೆ ರೋಚಕ. ಇನ್ನು ಕೆಲವು ಸ್ಪಿಟ್ಟಿಂಗ್ ಸ್ಪೈಡರ್ ಅಂತ ಹೇಳ್ತೀವಿ. ಇದು ಎಲ್ಲಾ ಮನೆಗಳಲ್ಲೂ ಇರ್ತದೆ, ಸಣ್ಣ ನಮ್ಮ ಎಲೆಕ್ಟ್ರಿಕ್ ತೂತುಗಳಲ್ಲೆಲ್ಲ ಇರ್ತವೆ. ಅವು ಎದುರು ಬರ್ಬೇಕಾದ್ರೆ ನಾವು ಹೆಂಗೆ ಜೊಲ್ಲು ಉಗಿತು ಅದೇ ತರ ಬಲೆನ ಬುಫ್ ಒಂದು ಉಗಿದು, ಎಷ್ಟು ಸ್ಪೀಡು ಅಂದ್ರೆ ಪ್ರಪಂಚದ ಯಾವ್ದು ಸಹ ಅಷ್ಟು ಸ್ಪೀಡ್ ಇಲ್ಲ. ಒಂದು ಸೆಕೆಂಡ್ಗೆ ಆಲ್ಮೋಸ್ಟ್ 1/800 ಅಂತ ಹೇಳುದು ಅಷ್ಟು ಸ್ಪೀಡ್ ಅಲ್ಲಿ ಬಲೆನ ಎಸ್ದು ವ್ರಾಪ್ ಮಾಡುವಂತ ಸ್ಪಿಟ್ಟಿಂಗ್ ಸ್ಪೈಡರ್ಸ್ ಇದಾವೆ. ಮತ್ತೆ ಇನ್ನು ಕೆಲವು ಲಬೋರಿಡೆ ಜೇಡ ನಾವು ಕ್ಯಾಟರ್ ಪಿಲ್ಲರ್ ಅಲ್ಲಿ ಹೆಂಗೆ ಇದು ಮಾಡ್ತೇವೆ ಅದೇ ತರ ಬಲೆನ ಕ್ಯಾಟರ್ ಪಿಲ್ಲರ್ ಆಕಾರದಲ್ಲಿ ಹಿಡ್ಕೊಂಡಿರುತ್ತೆ. ಕೀಟ ಬಂದ ತಕ್ಷಣ ಬಲೆನ ಬಗ್ ಅಂತ ಕೂಡ ಬಿಟ್ಟು ಹಿಡಿಯುವಂತದ್ದು ಇದಾವೆ. ಇನ್ನು ಕೆಲವು ಜೇಡ ಬಲೆನ ಕಚ್ಚಕ್ ಹೋದಾಗ ಬಲೆನೆ ತುಂಡಾಗಿ ಅದ್ರ ಬಾಯಿಗೆ ಹೋಗುವಂತ ಜೇಡಗಳಿದಾವೆ. ಆತರ ಸುಮಾರು ವಿವಿಧ ರೀತಿಯ ಬಲೆಗಳನ್ನು ನೇಯುತ್ತೆ. ಆರ್ಬಿವರು ಸುಂದರವಾದ ಬಲೆನ ಎಳೆಯುವಂತವು ಅರಾನಿಡೆ ಫ್ಯಾಮಿಲಿ. ಈಗ ಜೇಡಗಳಿಂದ ನೀವೊಂದು 2-3 ಅದರಿಂದ ಕೃಷಿಗಿರುವಂತಹ ಲಾಭಗಳನ್ನ ಹೇಳಿದ್ರಿ. ಒಂದು ಅದನ್ನ ನೀರು ಹಿಡಿದಿಟ್ಕೊಳ್ಳುತ್ತೆ, ಇಬ್ಬಿನ ತರದ್ದು, ಮತ್ತೆ ಕೀಟಗಳನ್ನು ತಿನ್ನುತ್ತೆ. ಅದು ಬಿಟ್ಟು ಮತ್ತೆ ಯಾವ್ಯಾವ ತರದ ಲಾಭಗಳು ಮನುಷ್ಯನಿಗೆ, ಪ್ರಕೃತಿಗೆ, ಕೃಷಿಗೆ ಇದೆ ಅದರಿಂದ? ಬಹುಶಃ ಕೀಟಗಳನ್ನ ಹಿಡಿಯೋದು, ನೀರು ಇಂಗಿಸೋದೇ, ಅದು ಎರಡೇ ನಮಗೆ ಸಾಕು. ಅದು ಬಿಟ್ರೆ ನಮ್ಮ ಮನುಷ್ಯನ ದೃಷ್ಟಿಯಲ್ಲಿ ಇದಕ್ಕಿಂತ ದೊಡ್ಡ ಲಾಭ ಇನ್ನೊಂದಿಲ್ಲ. ಅಷ್ಟು ಲಾಭನ ಅದು ಕೊಡ್ತಾ ಇದ್ದಾವೆ. ಹಾಗೆ ನೋಡ್ತಾ ಇದ್ರೆ ನಾನು ಹೇಳಿದೆ ಬಯೋಟೆಕ್ನಾಲಜಿನಲ್ಲಿ ಬರ್ತದೆ. ಮತ್ತೆ ನೀವು ಕ್ಲೀನ್ ಮಾಡೋದ್ರಿಂದ ಸಹ ಮಾಡ್ಲಿಕ್ಕೂ ಅದು ಪ್ರೇರಣೆಯಾಗಿ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಬರ್ತದೆ. ಅಷ್ಟು ಲಾಭಗಳಿದಾವೆ. ಮತ್ತೆ ಇನ್ನು ಚೈನಾದವರ ಪ್ರಕಾರ ಜೇಡನ ತಿನ್ಲಿಕ್ಕೂ ಆಗುತ್ತೆ, ಆಹಾರವಾಗೂ ಬಳಕೆ ಆಗುತ್ತೆ ಅಂತ ಅವ್ರು ವಾದ ಮಾಡಬಹುದು ಪಾಪ. ಈಗ ಜೇಡಗಳಿಂದ ನಾವು ಮನುಷ್ಯರಾಗಿ ಕಲಿಬಹುದಾದಂತ ಯಾವ್ದಾದ್ರು ಕೆಲವೊಂದಿಷ್ಟು ಅತಿ ಮುಖ್ಯವಾದ ಪಾಠಗಳು? ಒಂದು, ಕೆಲಸದಲ್ಲಿನ ಶ್ರದ್ಧೆ ಮತ್ತು ನಿರಂತರತೆ. ಅದು ಸದಾ ಮಾಡ್ತಾ ಇರ್ತದೆ, ಅದರ ಕೆಲಸದಿಂದ ಅದು ವಿಮುಖ ಆಗೋದಿಲ್ಲ. ಪ್ರತಿನಿತ್ಯ ಆ ಕೆಲಸನ ಮಾಡ್ತಾ ಇರ್ತದೆ. ಜೇಡನ ಸ್ಪೇಸಿಗೆ ತಗೊಂಡೋದ್ರು ಸಹಿತ ಅಲ್ಲೂ ಸಹಿತ ಅದು ಬಲಕ್ಕೆ ಕಟ್ಟೋದನ್ನ ನಿಲ್ಸಲ್ಲ, ಅಲ್ಲೂ ಮಾಡುತ್ತೆ. ಜೇಡ ಆ ರೀತಿನೂ ಅಧ್ಯಯನಗಳಾಗಿದ್ದಾವೆ. ಮತ್ತೆ ಅದು ತಾನು ಇಲ್ಲದೇ ರೀತಿಯಾದಂತಹ ಒಂದು ಯೋಗ ಸ್ಥಿತಿ ಇದೆಯಲ್ಲ, ಅದು ನಾವು ಜೇಡದಿಂದ ಕಲಿಯಬಹುದು. ಈಗ ಸುಮಾರು ಜೇಡಗಳು ಅದು ಇದೆ ಅಂತ ಗೊತ್ತಾಗಲ್ಲ, ಆದ್ರೆ ಅದು ಅದು ಕೆಲಸ ಮಾಡ್ತಾ ಇರ್ತದೆ. ಆ ಯೋಗ ಸ್ಥಿತಿನ ನಾವು ಜೇಡದಿಂದ ಕಲಿಬಹುದು. ಅದೇ ನನಗೆ ಜೇಡದಿಂದ ನಾನು ಕಲ್ತಿರುವಂತಹ ಮುಖ್ಯವಾದ ಅದುವೆ. ನಾನು ಇವರು HS ವೆಂಕಟೇಶ್ ಮೂರ್ತಿ ಅವರು ಹೇಳ್ದಂಗೆ, ಇರಬೇಕು ಇರುವಂತೆ ತೊರೆದ ಸಾವಿರ ಚಿಂತೆ, ಯಾವುದೇ ಇದಿಲ್ದಂಗೆ ನಾವು ಇದೀವಿಂತಲೂ ಗೊತ್ತಾಗದೆ ನಮ್ಮನ್ನ ಒಂದು ಬದುಕುವಂತ ಸ್ಥಿತಿನ ನಾನು ಜೇಡದಿಂದ ಕಲಿತೆ ಅಂತ ಹೇಳ್ಬೋದು. ನಮ್ಗೆ ಇಷ್ಟೊತ್ತು ತುಂಬಾ ಅತ್ಯಮೂಲ್ಯವಾದಂತಹ ಮಾಹಿತಿಯನ್ನು ಕೊಟ್ರಿ. ಮತ್ತೆ ಮುಂದೆ ನಮಗೂ ಸಮಯ ಸಿಕ್ಕಾಗ ಈ ತರದ ಇನ್ನೂ ಹಲವಾರು ವಿಷಯಗಳ ಕುರಿತು ಮತ್ತೆ ಚರ್ಚೆ ಮಾಡೋಣ. ಖಂಡಿತ. ನಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದ. ನಮಸ್ತೆ.